ಅದೆಲ್ಲ ಮುಗಿದ ಮೇಲೆ ಇಂದ್ರ ದಿವ್ಯವಾದಂತಹ ತನ್ನ ಅಸ್ತ್ರವನ್ನು ವಿಮಲ ಅನ್ನುವ ಶಕ್ತಿ ಆಯುಧ ಅಂತ ಇಲ್ಲಿ ಬರುತ್ತೆ. ವಿಮಲ ಅಂತ ಅದಕ್ಕೆ ಹೆಸರಿಟ್ಟಿದ್ದಾನೆ. ಆ ಶಕ್ತಿ ಆಯುಧವನ್ನು ಕೊಡುವುದು ಅಂತಂದರೆ ಅರ್ಜುನನ್ನು ಕೊಲ್ಲೋದಕ್ಕೆ ಬಳಸಿದಂತೆ ಆಗುತ್ತದೆ ಅನ್ನುವ ಅರ್ಥ ಬರುತ್ತದೆ. ಘಟೋತ್ಕಚ ವಧೆಗೆ ಬಳಕೆಯಾದ ಆಯುಧವನ್ನು ಘಟೋತ್ಕಚ ವಧೆ ಆದಮೇಲೆ ಕೊಡುವಂಥದ್ದು ಅನ್ನುವುದು ಒಂದು ಪೌರಾಣಿಕವಾದ ರಿಡೆಂಡೆನ್ಸಿ. ಹೀಗಾಗಿ ಅಲ್ಲಿ ಕಾಲಭಂಗ, ಸಂದರ್ಭಭಂಗ ಆಗಿರುವಂಥ ಒಂದು ದೋಷ ಅಂತ ಅನ್ಬೋದು. ಇರಲಿ, ಒಟ್ಟಿನಲ್ಲಿ ದುರ್ಯೋಧನನಿಗೆ ಕರ್ಣನ ಮೇಲೆ ಬಹಳ ನಚ್ಚಿಕೆ ಉಂಟಾದ್ದರಿಂದ ಸೈನಿಕರ ಕೈನಲ್ಲಿ ಹೇಳಿ ಕಳಿಸ್ತಾನೆ, ನೀನಿವತ್ತು ಚೆನ್ನಾಗಿ ಯುದ್ಧ ಮಾಡಬೇಕು ಮತ್ತು ಸಮರ ಪರಿಚ್ಛದ ಪರಿವೃತ ಅಂದರೆ ಕವಚ ಹಾಕಿಕೊಂಡಿದ್ದಾನೆ. ಸಮರ ಪರಿಚ್ಛದ ಕವಚದಿಂದ ಶಲ್ಯರಾಜೇನ ಸಹ ಸ್ವಭವನಾತ್ ನಿಷ್ಕ್ರಮ್ಯೇತ ಏವ ಅಭಿವರ್ಧತೆ ನಿಷ್ಕ್ರಮ್ಯ ಇತ ಏವ ಅಭಿವರ್ಧತೆ. ಅವನು ಶಲ್ಯನ ಜೊತೆಯಲ್ಲಿ ಇತ್ತ ಕಡೆಗೇ ಬರ್ತಾ ಇದ್ದಾನೆ, ಅವನಿಗೆ ಹೋಗಿ ನಿವೇದನೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅಂಗರಾಜನ ಕಡೆಗೆ ಹೋಗಿ ಸೈನಿಕ ನಿವೇದನೆ ಮಾಡಿಕೊಳ್ಳುವಾಗ ಅವನ ಮುಖದಲ್ಲಿ ಅಂದರೆ ಕರ್ಣನ ಮುಖದಲ್ಲಿ ಯಾವುದೋ ಒಂದು ಹೃದಯ ಪರಿತಾಪವನ್ನು ಕಾಣ್ತಾನೆ. ಅತ್ಯುಗ್ರ ದೀಪ್ತಿವಶದಃ ಸಮರಗ್ರಗಣ್ಯ ಶೌರ್ಯೇ ಚ ಸಂಪ್ರತಿ ಸಶೋಕಮುಪೈತಿ ಧೀಮಾನ್ ಪ್ರಾಪ್ತೇ ನಿದಾಘ ಸಮಯೇ ಘನರಾಶಿರುದ್ಧ ಸೂರ್ಯ ಸ್ವಭಾವ ರುಚಿಮಾನ್ ಇವ ಭಾತಿ ಕರ್ಣ. ಮಳೆಗಾಲದ ಸೂರ್ಯನಂತೆ ಮೋಡ ಕವಿದು ಮಂಕಾಗಿ ತೋರ್ತಾ ಇದ್ದಾನೆ. ದೇದೀಪ್ಯಮಾನವಾದ ಪರಾಕ್ರಮ ಇವನದು. ಇಂಥವನು ಸಮರದಲ್ಲಿ ಅಗ್ರಗಣ್ಯನಾದ ಭಟ ಇದು ಯಾಕೆ ಹೀಗೆ ಸಂತಾಪದಿಂದ ಕೂಡಿದ್ದಾನೆ ಅಂತ ಒಂದು ಉಪಕ್ರಮವನ್ನು ಮಾಡಿ ಹೊರಟೋಗ್ಬಿಡ್ತಾನೆ. ಯಾವದಪಸರ್ಪಾಮಿ ಅಂತ. ಸಂಸ್ಕೃತ ನಾಟಕಗಳು ಸಾಂಪ್ರದಾಯಿಕವಾಗಿ ಬೆಳಕೊಂಡು ಬಂದಂಥದ್ದು. ಅಂದರೆ ಯಾವುದೇ ಒಂದು ಪಾತ್ರ ಪ್ರವೇಶಕ್ಕೂ ಒಂದು ಸೂಚನೆ, ಒಂದು ಆ್ಯಂಬಿಯನ್ಸ್, ಒಂದು ಹಿನ್ನೆಲೆ ಕೊಡಬೇಕು. ಧುತ್ತಂತ ಅದು ನಡೆಯುವಂತಿಲ್ಲ. ಆ ಥರದ್ದು ಯಾವುದೋ ಒಂದು ಎರಡು ಸಂದರ್ಭ ಬಂದರೆ ಅದು ಅಪಟಿಕ್ಷೇಪೇಣ ಪ್ರವೇಶ ಅಂತ ಒಂದು ಟೆಕ್ನಿಕ್ ಇದೆ. ಒಂದು ತೆರೆಯನ್ನು ಪಟ್ಟಂತ ಹೊಡ್ಕೊಂಡು ನುಗ್ಗಬೇಕು ಅಂತ. ಯಕ್ಷಗಾನ ಇತ್ಯಾದಿಗಳನ್ನು ನೋಡಿದವ್ರಿಗೆ ಗೊತ್ತಾಗುತ್ತೆ. ಸುಮ್ಮನೆ ಧುತ್ತಂತ ಯಾವುದೂ ಪಾತ್ರಗಳು ಪ್ರವೇಶ ಮಾಡುವುದಿಲ್ಲ ರಂಗದ ಮೇಲೆ. ಜನಕ್ಕೆ ಪ್ರತಿಯೊಂದು ತಿಳಿದಿರಬೇಕು. ತಿಳಿದು ಅವರು ನಿರಾತಂಕವಾಗಿ ಆಸ್ವಾದಿಸಬೇಕು. ಅದೋ ಇದೋ ಹೀಗೋ ಹಾಗೋ ಅನ್ನುವ ಸಂದಿಗ್ಧತೆ ಇರಬಾರದು. ನಮ್ಮ ಸಂಗೀತಗಾರರಿಗೆ ನಾನು ಬಾಯಿನ ನೆತ್ತಿಯವರೆಗೂ ಎತ್ತುಕೊಂಡು ಬಡ್ಕೋತಾ ಇರ್ತೀನಿ, ಸ್ವಾಮಿ ನೀವು ಹಾಡುವಂಥ ಕೃತಿಯ ರಾಗ ಯಾವುದು, ತಾಳ ಯಾವುದು, ಅದರ ಕರ್ತೃ ವಾಗ್ಯೇಕಾರ ಯಾವುದು ಅನ್ನೋದನ್ನು ಹೇಳಿ. ಎಲ್ಲ ಜನರು ಪಂಡಿತರಲ್ಲ. ಯಾಕೆ ಅಂತ ಒಬ್ಬೊಬ್ಬರು ಸಂಗೀತಗಾರರು ನನಗೆ ವಿನೋದ ಮಾಡಿದರು. ನಮಗೇ ಡೌಟ್ ಇರುತ್ತೆ, ರಾಗ ಯಾವುದು ಗೊತ್ತಾಗೋದಿಲ್ಲ, ಅಪಸ್ವರ ಬಂದುಬಿಡ್ಬೋದು, ಅದಕ್ಕಪ್ಪ ಸೇಫ್ ಆಗಿರೋದಕ್ಕೆ ಅಂತ ನಾವು ಅನೌನ್ಸ್ ಮಾಡೋದಿಲ್ಲ ಅಂತ. ಇರಬಹುದೋ ಏನೋ ಗೊತ್ತಿಲ್ಲ, ಒಂದೆರಡು ಮಾತಾಡಿ ಅಂತ. ಕೆಲವರು ಆಡ್ತಾರೆ, ಬಾಲಮುರಳಿ ಕೃಷ್ಣ, ಕುನ್ನಕ್ಕುಡಿಯವರು, ಜೇಸುದಾಸ್, ಈ ಥರದ್ದು ಕೆಲವರು ಹೇಳ್ತಾರೆ. ಈಚೀಚೆಗೆ ತುಂಬ ಜನ ಹೇಳುವುದಿಲ್ಲ. ಕೆಲವೊಮ್ಮೆ ಆ ಕೃತಿಯಲ್ಲಿ ಒಂದು ವೈಶಿಷ್ಟ್ಯ ಇರುತ್ತೆ, ಇಂಥದ್ದನ್ನು ನಿರೀಕ್ಷೆ ಮಾಡಿ ಈ ಸ್ವಾರಸ್ಯ ಇರುತ್ತದೆ ಅನ್ನುವುದು. ಕಲಾಸ್ವಾದ, ಕಲಾ ಪರಿಚಯವೂ ಆಗಬೇಕು. ಕಲಾಸ್ವಾದಕ್ಕೆ ಬೇಕಾಗಿರುವ ಒಂದು ಪೂರ್ವ ಭೂಮಿಕೆಯನ್ನು ಒದಗಿಸಿ ಕೊಡಬೇಕಾದ ಬಾಧ್ಯತೆ ಉಂಟು. ಈಗ ಒಂದು ಚಿತ್ರಕಲಾ ಪ್ರದರ್ಶನ ಅಂತಾದರೆ ಒಂದು ಬ್ರೋಷರ್ ಅಂತ ಕೊಟ್ಟು ಅಲ್ಲಿ ಯಾವ ಚಿತ್ರ ಇರ್ತದೆ ಏನು, ಅದರ ಶೀರ್ಷಿಕೆ ಮತ್ತೊಂದು ವಿವರ ಕೊಡ್ತಾರಲ್ಲ. ನಾಟ್ಯದಲ್ಲಂತೂ ಅದನ್ನು ಯಥೇಷ್ಟವಾಗಿ ಮಾಡ್ತಾರೆ. ಅವಶ್ಯಕಕ್ಕಿಂತ ಹೆಚ್ಚು ಅನ್ನೋ ಮಟ್ಟದಲ್ಲಿ ವಿಸ್ತಾರವಾಗಿ ಅದಕ್ಕೆ ಬೇಕಾದ ಒಂದು ಭೂಮಿಕೆಯನ್ನು ಒದಗಿಸಿ ಕೊಡ್ತಾರೆ. ಬೇಕಾಗುತ್ತದೆ. ಎಲ್ಲ ಕಾಲಕ್ಕೂ ಹಾಗೆ ಇರೋಕ್ಕಾಗಲ್ಲ. ಮೈಕ್ ಬಂತು ಅದನ್ನು ಸ್ವೀಕಾರ ಮಾಡಲಿಲ್ವೇ, ರೆಕಾರ್ಡಿಂಗ್ ಟೆಕ್ನಿಕ್ಸ್ ಬಂತು ಅದನ್ನು ಒಪ್ಪಿಕೊಳ್ಳಲಿಲ್ವೇ, ಮಾಡಬಹುದು. ಅದೇನೋ ಸಲ್ಲದ ಜಾಗದಲ್ಲಿ ಬಂದುಬಿಡುತ್ತೆ. ಇದು ನಮ್ಮ ಸ್ವಾಮಿಗಳಿಗಿದ್ದಂತೆ. ಅವ್ರಿಗೆ ಓಡಾಡೋದಕ್ಕೆ ಬೆನ್ಸ್ ಕಾರೇ ಆಗಬೇಕು, ಮಾತಾಡೋದಕ್ಕೆ ವರ್ಲ್ಡ್ ರೋಮಿಂಗ್ ಇರತಕ್ಕಂಥ, ಬೇಕಾದ್ರೆ ಸಪ್ತ ಊರ್ಧ್ವಲೋಕಗಳಿಗೂ ಸಪ್ತ ಅಧೋಲೋಕಗಳಿಗೂ ರೋಮಿಂಗ್ ಇರುವ ಸೆಲ್ಫೋನ್ ಬೇಕಾದ್ರೆ ಇಟ್ಕೊಂಡು ಬಿಡ್ತಾರೆ. ಉಡಕ್ಕೆ ಮಾತ್ರ ನಮಗೆ ಹೊಲಿದೇ ಇರೋ ಬಟ್ಟೆ ಬೇಕಾಗುತ್ತೆ, ಅದು ಮಾತ್ರ ಹಳೆಯ ಕಾಲದಲ್ಲಿ ಮಣ್ಣಿನ ಟಾಯ್ಲೆಟ್ಟೇ ಬೇಕಾಗುತ್ತದೆ. ಈ ಥರದ್ದು ಅಸಂಬದ್ಧವಾದಂಥದ್ದು ಇಟ್ಕೊಳ್ತಾರೆ. ಫ್ಲೆಶ್ ಔಟ್ಗಳನ್ನು ಕೂಡ ಇಟ್ಕೊಳ್ಳದೇ ಇರುವಂಥ ಸ್ವಾಮಿಗಳನ್ನು ನಾನು ಕಂಡಿದ್ದೆ. ಇದು ಬಹಳ ಹಿಂಸಾದಾಯಕವಾದದ್ದು ಬೇರೆಯವರಿಗೆ. ವಿವೇಕ ಇಲ್ಲದ ಮಾಡರ್ನಿಟಿ ಬೇಡ, ಆದರೆ ಎಲ್ಲಿ ಯುಕ್ತವಾಗುತ್ತದೆಯೋ ಅಲ್ಲಿ ಕೂಡ ಬೇಡ ಅಂತಾರೆ. ಪ್ರಪಂಚದಲ್ಲಿರುವ ಎಲ್ಲ ಭಾಷೆನೂ ಕಲಿತಾರೆ, ಸಾಂಗವಾಗಿ ಇಂಗ್ಲೀಷ್ ಕಲಿಯೋದಿಲ್ಲ. ಎಷ್ಟೋ ಬಾರಿ ನೋಡಿ, ಮಹಾ ತರ್ಕ ಮೀಮಾಂಸಾದಿಗಳಲ್ಲಿ ನಿಸ್ಸೀಮರಾಗಿರ್ತಾರೆ ಪೀಠಾಧಿಪತಿಗಳು. ಹಿಂದಿ, ಜೂಲು, ಬ್ಯಾಂಟು, ಪುಷ್ಟು ಮೊದಲುಗೊಂಡು ಕಲಿತು ಬಿಡ್ತಾರೆ. ಇಂಗ್ಲೀಷ್ ಕಲಿಯೋದು ಅದೇನೋ ಮ್ಲೇಚ್ಛ ಭಾಷೆ ಅಂತ ಮೈಲಿಗೆ. ಅವ್ರಿಗೇನು ಕಷ್ಟವಲ್ಲ, ಕಲಿತರೆ ಒಳ್ಳೆಯದು. ಸನಾತನ ಧರ್ಮವನ್ನು ಸಮರ್ಥವಾದ ರೀತಿಯಲ್ಲಿ ಪ್ರತಿಪಾದನೆ ಮಾಡೋದಕ್ಕೆ ಅವಕಾಶ ಬರುತ್ತದೆ. ಸಾಮಾನ್ಯ ಪರಿಚಯ ಇಟ್ಕೊಳ್ತಾರೆ, ಮಾತಾಡಿದ್ರೆ ಎಲ್ಲಿ ತಪ್ಪಾಗುತ್ತದೆಯೋ ಅಂತಲೋ ಏನೋ ಬಿಂಕದಿಂದ ಎಂಥದ್ದೋ ಇದು ಮಾಡ್ಕೊಂಡ್ಬಿಡ್ತಾರೆ. ಮಿಕ್ಕ ಭಾಷೆಗಳಲ್ಲಿ ಏನೋ ಅನವದ್ಯವಾದ ಕೌಶಲ ಇರೋದಿಲ್ಲ, ಹಾಗಾಗಿಬಿಡ್ತದೆ. ಇವುಗಳೆಲ್ಲ ಲೋಕದಲ್ಲಿ ನಾವು ಗಮನಿಸಿ ಬೇಸರ ಪಟ್ಟುಕೊಳ್ಳುವಂಥದ್ದಾಗುತ್ತದಷ್ಟೇ, ಇನ್ನೇನಿಲ್ಲ. ಇರಲಿ, ಒಟ್ಟಿನಲ್ಲಿ ಸೂಚನೆ ಅನ್ನುವಂಥದ್ದು ನಾಟ್ಯದಲ್ಲಿ ಅಂದರೆ ರಂಗಪ್ರಯೋಗದಲ್ಲಿ ಇರಬೇಕಾದದ್ದು ಅನ್ನುವುದಕ್ಕಾಗಿ ಈ ಸೈನಿಕನ ಒಂದು ಪ್ರವೇಶ ಆಗಿದೆ ಎನ್ನುವುದು ರಂಗತಂತ್ರವಾಗಿ ನಾವು ನೋಡ್ಬೋದು.
ಮತ್ತು ಕರ್ಣ ಬರ್ತಾನೆ. ಯಥಾ ನಿರ್ದಿಷ್ಟ ಅಂತಲೇ ಕವಿ ಸೂಚನೆ ಕೊಡ್ತಾನೆ. ಅಂದರೆ ಹೀಗೆ ನಿರ್ದೇಶಿಸಲ್ಪಟ್ಟಂಥ ಈ ರೀತಿಯಾದ ಮುಖಭಾವವನ್ನು, ಖಿನ್ನತೆಯನ್ನು ಹೊಂದಿ ಅವನು ಬರ್ತಾ ಇದ್ದಾನೆ ಅಂತ. ಕರ್ಣ ಬಂದು ಆರಂಭದಲ್ಲಿಯೇ ಹೇಳ್ಕೊಳ್ತಾನೆ, ಮಾತಾವನ್ ಬಮ ಶರ್ಮಾರ್ಗಲಕ್ಷ್ಯಭೂತಾ ಸಂಪ್ರಾಪ್ತ ಕ್ಷಿತಿಪತಯ ಸಜೀವಶೇಷಾ ಕರ್ತವ್ಯಂ ರಣಶಿರಸಿ ಪ್ರಿಯಂ ಕುರೂಣಾಂ ದ್ರಷ್ಟವ್ಯೋ ಯದಿ ಸ ಭವೇ ಧನಂಜಯೋ ಮೇ. ಅರ್ಜುನನನ್ನು ನೋಡಲೇಬೇಕು, ಈ ಯುದ್ಧದಲ್ಲಿ ಅವನು ಸಿಗಲೇಬೇಕು ಅಂತ. ಇದು ಯಾಕೆ ಯುದ್ಧದಲ್ಲಿ ಸಿಗೋದಿಲ್ವ ಅಂದರೆ, ಅಗಾಧವಾದ ವಿಸ್ತಾರ ಇರುವಂಥ ಜಾಗ ಕುರುಕ್ಷೇತ್ರ. ಸಾವಿರಾರು ಜನ, ಲಕ್ಷಗಟ್ಟಲೆ ಸೈನಿಕರು ಹೋರಾಡುವಂಥ ಜಾಗದಲ್ಲಿ ಇಲ್ಲಿಂದ ಅಲ್ಲಿಗೆ ಮತ್ತೊಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋರಾಟ ನಡೆಸುವುದಕ್ಕೆ ಹೋಗುವುದು ಹೇಗೆ? ಜೊತೆಗೆ ಒಂದಷ್ಟು ಕಡೆ ಯುದ್ಧ ಆಗಿ ಸೈನಿಕರು, ಆನೆಗಳು, ಕುದುರೆಗಳು ಸತ್ತು, ರಥಗಳೆಲ್ಲ ಪುಡಿಪುಡಿಯಾಗಿ, ಆಯುಧಗಳೆಲ್ಲ ಚೆಲ್ಲಾಪಿಲ್ಲಿಯಾದ ಮೇಲೆ ಅವು ಕೊಳೆತು ನಾರ್ತಾ ಇರುವಾಗ, ಹದ್ದುಗಳು, ನಾಯಿಗಳು, ನರಿಗಳು ಎಲ್ಲ ಬಂದು ಕಿತ್ತು ತಿಂತಾ ಇರುವಾಗ ಅಲ್ಲಿ ಯುದ್ಧ ಮಾಡೋದಕ್ಕೂ ಅವಕಾಶ ಇರೋಲ್ಲ. ಮತ್ತೊಂದು ಕಡೆಗೆ ಇನ್ನೊಂದು ಕಡೆಗೆ ಹೋಗ್ತಾ ಇರ್ತಾರೆ. ಅದು ಹೇಗೆ ಅಂದರೆ ತಿಪ್ಪೆ ಹಾಕದಂತೆ. ಇಲ್ಲಿ ತಿಪ್ಪೆ ಹಾಕಿದ ಮೇಲೆ ಮತ್ತೆ ಪಕ್ಕದಲ್ಲಿಯೇ ತಿಪ್ಪೆ ಹಾಕಬೇಕು, ಅದರ ಮೇಲೆ ಇನ್ನೆಷ್ಟು ಹಾಕೋದಕ್ಕೂ ಸಾಧ್ಯ ಇಲ್ಲ. ಹಾಗೆ ವಿಸ್ತರಿಸಿಕೊಂಡು ಹೋಗ್ತಾ ಇರ್ತದೆ ರಣಭೂಮಿ. ಒಂದು ಕಡೆಯಿಂದ ಇನ್ನೊಂದು ಕಡೆಯಿಂದ ಹೇಗೆಗೂ ಯುದ್ಧ ಮಾಡ್ತಾ ಇರ್ತಾರೆ. ಎಷ್ಟು ಶಿಸ್ತು ಅಂತ ಆರಂಭ ಮಾಡಿದ್ರು ಕಡೆಗೆ ತುಮಲ ಯುದ್ಧ ಅಂತ ಆಗುತ್ತದೆ. ತುಮಲ ಯುದ್ಧ ಅಂದರೆ ಗೊಂದಲ, ಖೇವಾಸ್ ಅಂತ ಅರ್ಥ. ಹಾಗಾಗಿ ಕಾಣಿಸುವುದಿಲ್ಲ. ಮತ್ತು ಅವರವರ ಶಿಬಿರಗಳು ಬದಲಾಗ್ತಾ ಇರ್ತವೆ. ಜಲ, ಮಲ ಇತ್ಯಾದಿಗಳಿಗೆ ಸಂಬಂಧಪಟ್ಟಂತೆ ಶಿಬಿರಗಳ ಸ್ಥಾನಗಳು, ಸ್ಕಂಧಾವಾರ ಸನ್ನಿವೇಶಗಳನ್ನು ಬದಲಾಯಿಸ್ತಾ ಇರ್ತಾರೆ. ಆ ಇಡೀ ಯುದ್ಧದ ರಂಗಕಲ್ಪನೆ ನಮಗಿಲ್ಲದೇ ಇದ್ದರೆ ಯಾಕೆ ಅರ್ಜುನನ ಎಲ್ಲಿ ಹುಡುಕೋದು ಅಂತ ಆ ಕಷ್ಟ ಇರುತ್ತದೆ. ಅದಕ್ಕಾಗಿ ಅವನು ಅರ್ಜುನ ಇಂದಾದರೂ ಕಾಣಿಸ್ತಾನಂತ. ಈ ಕುರುಕ್ಷೇತ್ರದಂಥ ಯುದ್ಧದಲ್ಲಿ ಎಷ್ಟೋ ಬಾರಿ ನಮ್ಮ ಎದುರಾಳಿಯನ್ನು ಹುಡುಕಿಕೊಂಡು ಓಡಾಡೋದ್ರೊಳಗೆ ಅರ್ಧ ದಿವಸ ಆಗಿಬಿಟ್ಟಿರುತ್ತೆ. ಹಾಗಾಗಿಯೇ ಕರ್ಣ ಮೂಲ ಮಹಾಭಾರತದಲ್ಲಿ ಬರ್ತದೆ, ಅರ್ಜುನನ ಧ್ವಜ ಕಂಡ್ರೆ, ಧ್ವಜದ ತುದಿ ಕಂಡ್ರೆ ತಕ್ಷಣ ತನ್ನ ಸೈನಿಕರಿಗೆ ಬಹುಮಾನ ಕೊಡ್ತೀನಿ ಅಂತ ಅನೌನ್ಸ್ ಮಾಡಿದ್ನಂತೆ. ಅಂದರೆ ಅರ್ಜುನನ ಹಿಡಿದು ಅವನ ಜೊತೆಗೆ ಹೋರಾಡಬೇಕು ಅನ್ನುವಷ್ಟು ಅವನಿಗೆ ರೋಷ, ಆವೇಶ ಇತ್ತು. ಅದಕ್ಕಾಗಿ ಹೇಳ್ತಾನೆ ಶಲ್ಯರಾಜ, ಯತ್ರಾಸಾವರ್ಜುನಸ್ತತ್ರೈವ ಚೋದ್ಯತಾಂ ಮಮ ರಥ. ಎಲ್ಲಿ ಅರ್ಜುನ ಇದ್ದಾನೋ ಅದನ್ನು ಆ ಸ್ಥಳ ಹುಡುಕಿಕೊಂಡು ಹೋಗಿ ನನ್ನ ರಥವನ್ನು ನೀನು ನಡೆಸು ಅಂತ ಹೇಳಿಬಿಟ್ಟು, ಅವನು ಆಗಲಿ ಅಂತ ಹೇಳ್ಬಿಟ್ಟು ಹೊರಡ್ತಾನೆ. ಆಗ ಈ ಯುದ್ಧ ಅನ್ನುವಂಥದ್ದು ಎಷ್ಟು ಉತ್ಸಾಹವನ್ನು ತಂದುಕೊಡ್ತಾ ಇದ್ದರೂ ದುಃಖ ಬರ್ತಾ ಇದೆಯಲ್ಲ ಅಂತ ಕರ್ಣನಿಗೆ ಅಂತರಂಗದಲ್ಲಿ ಚಿಂತೆ. ಅನ್ಯೋನ್ಯ ಶಸ್ತ್ರ ವಿನಿಪಾತ ನಿಕೃತ್ತ ಗಾತ್ರ ಯೌಧಾಶ್ವ ವಾರಣ ರಥೇಶು ಮಹಾಹವೇಶು ವೃದ್ಧಾಂತಕ ಪ್ರತಿಮ ವಿಕ್ರಮಿಣೋ ಮಮಾಪಿ ವೈಧುರ್ಯಮಾಪತತಿ ಚೇತಸಿ ಯುದ್ಧ ಕಾಲೆ. ಕಾವ್ಯ ಏನಿಲ್ಲ, ಒಳ್ಳೆ ಶೈಲಿ ಇದೆ ಪದ್ಯದಲ್ಲಿ. ಇಡೀ ನಾಟಕದಲ್ಲಿಯೇ ಅಷ್ಟು, ಈ ರೂಪಕ ಇಡೀ ಅಂಥ ಕಾವ್ಯಮಯವಾದ ಶ್ಲೋಕಗಳಿಲ್ಲ. ಆದರೆ ಓಜಸ್ವಿಯಾದಂಥ ಶೈಲಿ ಉಂಟು. ಇದು ದೀಪ್ತವಾದ ರಚನಾ ಕ್ರಮ. ಹೇಳ್ತಾನೆ, ಇಷ್ಟು ಯುದ್ಧ, ಈ ಸಾವು ನೋವು, ಈ ಕೋಲಾಹಲ ಗೋಳಾಟ ಇವುಗಳೆಲ್ಲವನ್ನೂ ಕಂಡವನಾದರೂ ಕೂಡ ನನಗೆ ಯಾಕೋ ದುಃಖ ಆಗ್ತಾ ಇದೆ ಅಂತ. ಯಾಕೆಂದರೆ ನಾವು ನಮ್ಮ ಒಂದು ಪರೀಕ್ಷಾ ಕಾಲ ಅಂತಾದಾಗ ಪಡುವ ಸಂದಿಗ್ಧತೆ ತುಂಬ ದೊಡ್ಡದು. ನಮ್ಮ ಪರೀಕ್ಷಾ ಕಾಲ ನಮ್ಮ ಜೀವನದ ಸಾಧನೆಗಳೆಲ್ಲವುಗಳು ಕೂಡ ಒಂದು ಕಡೆಗೆ ಒತ್ತಟ್ಟಿಗೆ ಬಂದು ನಿಲ್ಲುತ್ತವೆ. ಅವುಗಳ ಬಲಾಬಲಗಳ ಪ್ರದರ್ಶನ ಮಾಡಬೇಕಾಗಿದೆ ಎಂದಾಗ ಎಂಥ ಶಕ್ತಿಶಾಲಿಗೂ ಎದೆ ಜಲ್ ಅನ್ನುತ್ತದೆ, ಮೈ ಜುಮ್ ಅನ್ನುತ್ತದೆ. ಅದು ಕರ್ಣನಿಗೆ ಬಂದಿರುವಂಥದ್ದು. ಅದರಿಂದಲೇ ನಾವು ನೋಡ್ತೀವಿ, ಒಂದು ಸಂದರ್ಭ ನನಗೆ ನೆನಪಾಗುತ್ತದೆ. ಅವನು ಈಜಿಪ್ಟ್ನ ಅಥವಾ ಲೆಬನಾನ್ನ ಒಬ್ಬ ಗಾಯಕ, ಅವನು ಹಾಡೋದಕ್ಕೆ ಅಂತ ಆರಂಭ ಮಾಡಿದ್ದ. ಒಂದು ದೊಡ್ಡ ಪ್ರದರ್ಶನ ಕೊಡಬೇಕಾಗಿತ್ತು. ಮಹಾಪ್ರಸಿದ್ಧನಾದ ಗಾಯಕ. ಆಗ ಮತ್ತೊಬ್ಬ ಉದಯೋನ್ಮುಖಿಯಾದ ಗಾಯಕಿ, ಅವಳು ಹಾಡಬೇಕಾಗಿತ್ತು. ಇವನ ಕೈ ನಡುಗ್ತಾ ಇತ್ತು ತೆರೆ ಹಿಂದೆ. ಅವಳು ಕೇಳಿದ್ಲು ಯಾತಕ್ಕೆ ಅಂತ. ಅವಳು ಮತ್ತೆ ಜೊತೆಗೆ ತುಂಬ ಎಕ್ಸೈಟೆಡ್ ಆಗಿದ್ಲು, ಇಂಥ ಮಹಾ ಗಾಯಕನ ಜೊತೆ ಹಾಡ್ತೀನಲ್ಲ ಅಂತ. ಆಗ ಅವನು ಹೇಳ್ದ, ನೋಡು, ನೀನು ನನ್ನ ಜೊತೆ ನಿನ್ನ ಮಟ್ಟದಲ್ಲಿ ಹಾಡಿದ್ರೂ ನಿನಗೆ ಸಾಕಾಗುತ್ತೆ. ಅರೆ, ನೀನು ಉದಯೋನ್ಮುಖಳಾದ ಒಳ್ಳೆಯ ಗಾಯಕಿ, ನಿನ್ನ ಮಟ್ಟವನ್ನು ಮೀರಿಸಿ ನಾನು ನನ್ನ ಮಾಮೂಲಿ ಮಟ್ಟವನ್ನು ಮೀರಿಸಿ ಹಾಡಬೇಕು ಅಂತನ್ನುವ ಆ ಒಂದು ಉತ್ಕಂಠೆ, ಆಂಗ್ಸೈಟಿ ನನಗೆ ಕಾಡ್ತಾ ಇದೆ. ಅದರಿಂದ ಬಂದಂಥದ್ದು ಉದ್ವಿಗ್ನತೆ ಅಂತ. ಕರ್ಣನಿಗೂ ಆ ರೀತಿಯಾದ ಉದ್ವಿಗ್ನತೆ ಜೊತೆಗೆ ಹಳೆತೆಲ್ಲ ನೆನಪಾಗುತ್ತದೆ. ಉತ್ಕಟ ಸಂದರ್ಭಗಳಲ್ಲಿ, ತೀವ್ರವಾದ ಸನ್ನಿವೇಶಗಳಲ್ಲಿ ನಮಗೆ ಯಾವ್ಯಾವುದೋ ನೆನಪಾಗ್ಬಿಟ್ಟು ಮನಸ್ಸು ವಿವಶವಾಗುತ್ತವೆ. ಪೂರ್ವಂ ಕುಂತ್ಯಾಂ ಸಮುತ್ಪನ್ನ ರಾಧೇಯ ಇತಿ ವಿಶ್ವತಃ ಯುಧಿಷ್ಠಿರಾದಯಸ್ತೆ ಮೇ ಯವೀಯಾಂಸಸ್ತು ಪಾಂಡವಾ. ತಾನು ಕುಂತಿಯ ಮಗ, ಧರ್ಮರಾಜಾದಿಗಳು ತನ್ನ ಧರ್ಮಶಾಸ್ತ್ರ ರೀತಿಯ ಅನುಜರು ಅನ್ನುವಂಥದ್ದನ್ನು ಅವನು ಜ್ಞಾಪಕ ಮಾಡಿಕೊಳ್ತಾನೆ. ಈಗ ಬಂದಿದೆ ಕಾಲ, ಅದು ಗುರುಶಾಪ ಬಂದಿದೆ.
ಏನದು ಅಯಂ ಸಕಾಲ ಕ್ರಮಲಬ್ಧ ಶೋಭನೋ ಗುಣಪ್ರಕರ್ಷೋ ದಿವಸೋಯಮಾಗತಃ ನಿರರ್ಥಮಸ್ತ್ರಂಚ ಮಯಾ ಹಿ ಶಿಕ್ಷಿತಂ ಪುನಶ್ಚ ಮಾತುರ್ವಚನೇನ ವಾರಿತಃ. ದಿಸ್ ಈಸ್ ಮೈ ಡಿ ಡೇ, ಅದು ನನ್ನ ನಿರ್ಣಾಯಕ ದಿವಸ. ಆದರೆ ಆ ದಿನವೇ ಗುರುಶಾಪ, ಮಾತೃವಾಕ್ಯ ಇವೆಲ್ಲ ಬರ್ತಾ ಇದೆ. ಮಾತೃವಾಕ್ಯ ಅನ್ನುವಲ್ಲಿ ಕುಂತಿಗೆ ತಾನು ಕೊಟ್ಟ ಮಾತು ಅಂತ ಮೂಲ ಮಹಾಭಾರತದಲ್ಲಿ ಬರ್ತದೆ. ಆದರೆ ಕುಂತಿ ಕೇಳಿದ್ದಲ್ಲ, ಅದನ್ನು ಅವನು ಸ್ಮರಿಸ್ಕೊಳ್ತಾ ಇದ್ದಾನೆ. ಹೀಗಾಗಿ ಶಲ್ಯರಾಜನ ಹತ್ರ ಹೇಳ್ಕೊಳ್ತಾನೆ. ಎಂದೂ ಯಾವುದನ್ನೂ ಹೀಗೆಲ್ಲ ಕರ್ಣ ಬಾಯ್ಬಿಟ್ಟು ಹೇಳ್ಕೊಡದೇ ಇರತಕ್ಕಂಥವನು ಈಗ ಜನ್ಮರಹಸ್ಯವನ್ನು ಶಲ್ಯರಾಜನ ಹತ್ರ ಹೇಳ್ಕೊಳ್ತಾನಲ್ಲ, ಹೇಗೆ ಅಂತಂದರೆ ಮಾನವ ಸ್ವಭಾವವೇ ಹಾಗೆ. ತುಂಬ ಸಂದಿಗ್ಧತೆ ಬಂದಾಗ ಒಂದು ಕಂಬ ಇದ್ದರೂ ಸಾಕು ನಮ್ಮ ಸಂಕಟವನ್ನು ಹೇಳ್ಕೊಳ್ಳೋಣ ಅಂತ ಅನಿಸುತ್ತದೆ. ಕೆಲವೊಮ್ಮೆ ತುಂಬ ಎತ್ತರಕ್ಕೆ ಬಂದುಬಿಟ್ರೆ ಮನುಷ್ಯರು ಒಂಟಿಯಾಗಿಬಿಡ್ತಾರೆ. ಅವರಿಗೆ ಸಮಾನ ಸ್ಕಂಧರು ಯಾರೂ ಇರೋದಿಲ್ಲ. ದೀರ್ಘಾಯುಷ್ಯ ಕೆಲವೊಮ್ಮೆ ಒಂದು ದೊಡ್ಡ ಶಾಪವೂ ಆಗಿಬಿಡ್ತದೆ. 4-5 ದಿವಸಗಳ ಕೆಳಗೆ ಭೈರಪ್ಪನವ್ರ ಜೊತೆ ಯಾವುದೋ ಮಾತಾಡ್ತಾ ಇದ್ದೆ. ಆಗ ನಾನು ಹೇಳಿದೆ, ಸರ್, ನನಗೆ ತುಂಬ ಗೌರವನೀಯರಾದ ಹಿರಿಯರು ಅಂತವ್ರ ಹತ್ರ ಏನಾದರೂ ನನ್ನ ಸಂದಿಗ್ಧತೆಗಳನ್ನು, ಸಂದೇಹವನ್ನು, ಖೇದವನ್ನು ಹೇಳ್ಕೊಳ್ಳೋಣ ಅಂದರೆ ಇಲ್ಲದಂತೆ ಆಗಿಬಿಡ್ತಾರೆ. ಹಾಗಾಗಿ ತಕ್ಷಣ ನಿಮ್ಮ ಹತ್ರ ಹೇಳ್ಕೊಳ್ಳೋಕ್ಕೆ ಅಂತ ಕೆಲವು ಸರ್ತಿ ಫೋನ್ ಮಾಡ್ತೀನಿ, ನಿಮಗೆ ಅನವಶ್ಯ ತೊಂದರೆ ಆಗದೇ ಇದ್ದರೆ ಸರಿ ಕ್ಷಮಿಸಿ ಅಂತಂದೆ. ಅಯ್ಯೋ ಇಲ್ಲ ಕಣ್ರಿ, ಯಾರಿಗೂ ಆಗುತ್ತೆ, ನನಗೇ ನನ್ನ ಆತ್ಮೀಯರಾದಂಥ ಸ್ನೇಹಿತರು MSK ಪ್ರಭುಗಳು ತೀರಿಕೊಂಡ ಮೇಲೆ ಒಂದು ರೀತಿಯಾಗಿ ಖಾಲಿತನ ಕಾಡುತ್ತದೆ ಅಂತಂದರು. ಭಾಳ ವರ್ಷಗಳ ಸ್ನೇಹ ಅವರದು, ಮಂದಿರದ ಅರ್ಪಣೆಯೂ ಅವರಿಗೆ ಆಗಿರುವಂಥದ್ದು. ಅಂದರೆ ಆತ್ಮೀಯರು ಯಾರಾದರೂ ಬೇಕಾಗ್ತಾರೆ, ಏನಾದರೂ ಹೇಳಿಕೊಳ್ಳಬೇಕಾಗುತ್ತದೆ. ಮಹಾವಿದ್ವಾಂಸರು, ವಯೋವೃದ್ಧರು, ಜ್ಞಾನವೃದ್ಧರು ಆದಂಥ ನನ್ನ ಪೂಜ್ಯ ಗುರುಗಳು ರಂಗನಾಥ ಶರ್ಮರಂಥವರು, ಅವರಿಗೆ ಯಾವುದೋ ಒಂದು ಖೇದವೋ ಯಾವುದೋ ಒಂದು ವ್ಯಾಕುಲತೆ ಬಂದರೆ ಯಾರಿದ್ರಿಗೆ ಹೇಳ್ಕೊಳ್ಳೋಕ್ಕಾಗುತ್ತೆ? ಅವರಿಗಿಂತ ವಯಸ್ಸ, ವಪುಷ, ತಪಸ, ಮಹಸ ವೃದ್ಧರಾದವರು ಯಾರಿದ್ದಾರೆ? ಕಷ್ಟ ಬಂದುಬಿಡುತ್ತದೆ. ಅದನ್ನು ಒಮ್ಮೆ ಅವರೇ ಹೇಳಿದರು. ಅತಿದೀರ್ಘೇ ಜೀವಿತೆ ಕೋ ರಮೇತ ಅಂತ ಕಠೋಪನಿಷತ್ತಿನ ಮಾತನ್ನು ಶರ್ಮರು ನನಗೆ ಹೇಳಿದರು. ಅತಿ ದೀರ್ಘವಾದ ಜೀವನ ಯಾರಿಗೆ ಬೇಕು ಅಂತ ನಚಿಕೇತನೇ ಯಮನ್ ಕೇಳ್ತಾನಂತ. ಚಿಕ್ಕ ಹುಡುಗ ಅಷ್ಟು ಸಾವಿನ ದೇವತೆನೇ ಸವಾಲಾಗಿ ಹೇಳ್ತಾನಲ್ರಿ, ನಿನ್ನ ಆಯುಷ್ಯ ಯಾರಿಗೆ ಬೇಕು ಹೋಗು ಅಂತ ಹೇಳ್ಬಿಟ್ಟು. ಎಂಥ ಭವ್ಯವಾದದ್ದು ಈ ವಿಷಯ ನೋಡಿ ಅಂತ. DVG ಅವ್ರಿಗೆ ಹಾಗಾಗ್ತಾ ಇತ್ತಂತೆ. ಮತ್ತೆ ಅವ್ರು ಹೇಳ್ಕೊಳ್ಳೋರಂತೆ, ನನಗೆ ಯಾವುದಾದ್ರು ಒಂದು ಸ್ವಾರಸ್ಯಕಾರಿಯಾದ ಪದ್ಯವೋ ಕಾವ್ಯವೋ ಕಂಡಲ್ಲಿ ಅದನ್ನು ಯಾರ ಜೊತೆ ಹಂಚಿಕೊಳ್ಳಿ, ವೆಂಕಣ್ಣಯ್ಯ ಇಲ್ಲಿದ್ದಾನೆ, BM ಶ್ರೀಕಂಠಯ್ಯ ಇಲ್ಲಿ ಕಾಣಿಸ್ತಾ ಇಲ್ವಲ್ಲ ಅಂತ ಹೇಳಿಬಿಟ್ಟು. ಇದು ಬಂದುಬಿಡುವ ಸಂಕಟ. ನಿಜ, ನಮಗಿಂತ ಚಿಕ್ಕ ವಯಸ್ಸಿನವ್ರ ಜೊತೆಗೂ ಹೇಳ್ಕೊಳ್ಬಹುದು. ಅದು ಯಾವುದು ಅಂದರೆ ಚೆಲುವು, ಸೊಗಸು, ಸೌಂದರ್ಯ ಎಲ್ಲವೂ ಕೂಡ. ಈ ಜೀವನ ಸಂದಿಗ್ಧತೆಗಳನ್ನು ಹೇಳ್ಕೊಳ್ಳುವಾಗ ಕಷ್ಟ ಆಗುತ್ತದೆ ಅನಿಸುತ್ತೆ. ಅಷ್ಟು ಮಟ್ಟಿಗೆ ಸಲಿಗೆ ಮೊದಲಿಂದ ಇಟ್ಟುಕೊಂಡ್ರೆ ಪರವಾಗಿಲ್ಲ, ವಯಸ್ಸಿನ ಭೇದವನ್ನು ಮೀರಿ ವರ್ತಿಸುವುದಾದರೆ ಪರವಾಗಿಲ್ಲ. ಕರ್ಣನಿಗೆ ಆ ರೀತಿಯಾದ ಸನ್ನಿವೇಶ ಇಲ್ಲಿ ಕವಿಯ ಮಹಾಕವಿತ್ವ ಲಕ್ಷಣ ಕಾಣಿಸುತ್ತದೆ. ಇದು ಅತ್ಯದ್ಭುತವಾದ ಒಳತೋಟಿಯ ಸಂದರ್ಭ. ಇಂಥ ಒಳತೋಟಿಯ ಸಂದರ್ಭಗಳು ತುಂಬ ಸಂಸ್ಕೃತ ಕಾವ್ಯಗಳಲ್ಲಿ ಇಷ್ಟು ಚೆನ್ನಾಗಿ ಬರೋದಿಲ್ಲ, ವಿಶೇಷವಾಗಿ ದೃಶ್ಯ ಕಾವ್ಯಗಳಲ್ಲಿ ಅದನ್ನು ಭಾಸ ತಂದುಕೊಟ್ಟಿದ್ದಾನೆ. ಇದು ಹೆಚ್ಚಾಗಿ ಗ್ರೀಕ್ ರುದ್ರ ನಾಟಕಗಳಲ್ಲಿ, ಟ್ರ್ಯಾಜಿಡೀಸಲ್ಲಿ, ಗಂಭೀರ ನಾಟಕಗಳಲ್ಲಿ ಬರುತ್ತವೆ. ಈ ಸಂದರ್ಭದಲ್ಲಿ ಒಂದು ಮಾತು ಹೇಳಿದ್ರೆ ಆತ್ಮಪ್ರಸ್ತಾವ ಅಲ್ಲ ಅಂತಂದುಕೊಂಡಿದ್ದೀನಿ. ತುಂಬ ಹಿಂದೆ, ಹತ್ತತ್ರ 20 ವರ್ಷಗಳಿಗೂ 27 ವರ್ಷಗಳ ಕೆಳಗೆ ಇಂಜಿನಿಯರಿಂಗ್ ನಾನು ಓದ್ತಾ ಇದ್ದಾಗ ಈ ಕರ್ಣಭಾರವನ್ನು ಗ್ರೀಕ್ ಟ್ರ್ಯಾಜಿಡಿಯ ರೂಪದಲ್ಲಿ ರೂಪಾಂತರ ಮಾಡಿದ್ದೆ. ಅದರ ಫಾರ್ಮ್ನಲ್ಲಿ, ಅದಕ್ಕೆ ಕೋರಸ್ ಅಂತ ಹೇಳ್ತಾರಲ್ಲ, ಆ ಮೇಳವನ್ನು ಎಲ್ಲ ಸೇರಿಸಿ ಈ ಒಂದು ಪದ್ಯಗಳನ್ನು, ಶ್ಲೋಕಗಳನ್ನು ಇಟ್ಟುಕೊಂಡು ಅಲ್ಲಲ್ಲಿ ಎಷ್ಟಿಷ್ಟು ಸ್ವಲ್ಪ ವ್ಯತ್ಯಾಸ ಮಾಡಿ ಒಂದು ಗ್ರೀಕ್ ರುದ್ರನಾಟಕದ ರೂಪಾಂತರಕ್ಕೆ ಇದನ್ನು ಮಾಡಿಟ್ಟಿದ್ದೆ. ಯಾರೋ ಒಬ್ಬರು ಸಂಸ್ಕೃತದ ಪರಿಚಯ ಇದ್ದಂಥ ಸ್ನೇಹಿತರು, ಅಧ್ಯಾಪಕರು, ಒಬ್ಬರು ನನ್ನ ಅಧ್ಯಾಪಕರಲ್ಲ, ಅಧ್ಯಾಪನ ವೃತ್ತಿಯಲ್ಲಿದ್ದವರಿಗೆ ನೋಡಿ ಅಂತ ಕೊಟ್ಟೆ. ಅವರು ಇಂದೂ ಕೊಟ್ಟಿಲ್ಲ. ಕರ್ಣಭಾರ ಹಾಗೆ ಅವಸಾನವಾಯಿತು. ರುದ್ರನಾಟಕ ರುದ್ರಭೂಮಿಗೆ ಹೋಯಿತು. ಇರಲಿ. ಹೀಗೆ ಅವನು ಸಂತಾಪ ಪಟ್ಟುಕೊಂಡು ಶಲ್ಯರಾಜನಿಗೆ ಶ್ರೂಯತಾಂ ಮಮ ಅಸ್ತ್ರ ವೃತ್ತಾಂತಹ ಅಂತ ಹೇಳಿ ತನ್ನ ಶಸ್ತ್ರಗಳ ವೃತ್ತಾಂತ ಏನು, ಅಸ್ತ್ರ ಅಂದರೆ ಮಂತ್ರ ಪ್ರೇರಿತವಾದಂಥ ಆಯುಧ, ಅದನ್ನು ಹೇಳ್ತೀನಿ ಅಂತಂತಾನೆ. ಅದು ನನಗೂ ಕುತೂಹಲ ಇದೆ ಅಂತ ಅವನು ಹೇಳ್ತಾನೆ. ಮಮಾಪ್ಯಸ್ತಿ ಕೌತೂಹಲಂ ಅಂತ ಶಲ್ಯ ಕೂಡ ತಿಳಿಸ್ತಾನೆ. ಆಗ ಪರಶುರಾಮನ ಹತ್ರ ಹೋಗಿದ್ದು ಅವನು ವಿದ್ಯುಲ್ಲತ ಕಪಿಲ ತುಂಗ ಜಟಾ ಕಲಾಪಹ ಅಂತ ಮಿಂಚಿನ ಬಳ್ಳಿಯಂತೆ ಹೊಳೆಹೊಳೆಯುವ ಕೆಂಜೆಡೆಗಳನ್ನು ಕಟ್ಟಿಕೊಂಡಂಥವನು, ಉದ್ಯತ್ ಪ್ರಭಾವಲೀನಂ ಪರಶುಂ ದಧಾನಂ, ದೇದೀಪ್ಯಮಾನವಾದ ಕೊಡಲಿಯನ್ನು ಧರಿಸಿದಂಥವನು, ಕ್ಷತ್ರಾಂತಕಂ ಮುನಿವರಂ ಭೃಗುವಂಶಕೇತುಂ, ಕ್ಷತ್ರಿಯ ಕುಲಾಂತಕನಾದ ಭೃಗುವಂಶ ಲಲಾಮನಾದ ಪರಶುರಾಮನ ಹತ್ರ ಹೋಗಿ ನಮಸ್ಕಾರ ಮಾಡಿ, ನಾನು ಅವನ ಹತ್ರ ವಿದ್ಯೆ ಕಲಿತೆ, ಆದರೆ ಅವನು ಬ್ರಾಹ್ಮಣರಿಗೆ ಕ್ಷತ್ರಿಯರಿಗೆ ಹೇಳಿಕೊಡೋದಿಲ್ಲ,
ನಾನು ವಿದ್ಯೆಯನ್ನು ಅಂತಂತಾನೆ. ಹಾಗಾಗಿ ಬ್ರಾಹ್ಮಣೇಶು ಉಪದೇಶಂ ಕರಿಷ್ಯಾಮಿ, ಬ್ರಾಹ್ಮಣರಿಗೆ ಉಪದೇಶ ಮಾಡ್ತೀನಿ, ಕ್ಷತ್ರಿಯರಿಗೆ ಅಲ್ಲ ಅಂತ. ನಾನು ಕ್ಷತ್ರಿಯ ಅಲ್ಲ ಅಂತ ಕರ್ಣ ಹೇಳಿದ. ಇದೊಂದು ರೀತಿ ಅಶ್ವತ್ಥಾಮ ಹತಃ ಕುಂಜರಃ ಅನ್ನುವಂತೆ. ಕರ್ಣನಿಗಾಗಿನ್ನೂ ಜನ್ಮರಹಸ್ಯ ಗೊತ್ತಾಗಿರಲಿಲ್ಲ, ತಾನು ಸೂತ ಅಂತ ಭಾವಿಸಿಕೊಂಡಿದ್ದ. ಹೀಗಾಗಿ ನಾನು ಬ್ರಾಹ್ಮಣರಿಗೆ ಉಪದೇಶ ಮಾಡ್ತೀನಿ, ಕ್ಷತ್ರಿಯರಿಗೆ ಅಲ್ಲ ಅಂತಂದರೆ ನಾನು ಕ್ಷತ್ರಿಯ ಅಲ್ಲ ಅಂತಂದ, ಅಂದರೆ ಬ್ರಾಹ್ಮಣ ಅಂತ ಉಪದೇಶಕ್ಕೆ ಅರ್ಹ ಅನ್ನುವ ಸೂಚನೆ ಸಿಗಬಹುದು ಪರಶುರಾಮನಿಗೆ. ಇವನು ಸುಳ್ಳು ಆಡಿಲ್ಲ, ಹಾಗಂತ ಸತ್ಯವೂ ಆಡಿಲ್ಲ. ಆ ರೀತಿ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಬೀಚಿಯವರೊಂದು ಕಡೆ ಬರೀತಾರೆ, ಯಾವುದೋ ವಧು ಪರೀಕ್ಷೆ, ಈ ಕಾಲಕ್ಕೆ ವರ ಪರೀಕ್ಷೆ ಅಂತ ಅನ್ನಬೇಕು. ಹೋಗಿದ್ದಾಗ ಕೇಳ್ತಾರೆ, ವರ ಪರೀಕ್ಷೆ ರೀತಿಯಲ್ಲೇ ಕೇಳ್ತಾರೆ, ಏನೋ ಹುಡುಗನಿಗೆ ಊರಿನಲ್ಲಿ ಭೂಮಿ ಕಾಣಿ ಇದೆಯಾ ಅಂತ ಹೇಳ್ಬಿಟ್ಟು. ಹೌದು, ಭೂಮಿ ಇದೆ ಊರಲ್ಲಿ, ವರನಿಗೆ ಇದೆಯಾ ಅಂತ ಹೇಳಿಲ್ವಲ್ಲ ಇವರು. ವರನಿಗಿರೋದು ರುದ್ರಭೂಮಿನೇ, ಇನ್ನೇನೂ ಇಲ್ಲ, 3/6 ಅಷ್ಟೇ ಅಂತ ಹೇಳ್ಬಿಟ್ಟು ಬೀಚಿ ಶರ ಒಂದು ಬರೀತಾರೆ. ಹಾಗೆ ಆ ಒಂದು ಮಾತು ಬರ್ತದೆ. ಕಡೆಗೆ ಉಪದೇಶವಾಗುತ್ತದೆ. ಆಗ ಇಂದ್ರ ವಜ್ರಮುಖ ಕ್ರಿಮಿಯ ರೂಪದಲ್ಲಿ ಬಂದು ಅವನು ತೊಡೆ ಕೊರಿತಾನೆ. ಇಲ್ಲಿ ನೇರವಾಗಿ ಇಂದ್ರನೇ ಬಂದದ್ದು ಅಂತ ಬರೋಲ್ಲ, ಮಹಾಭಾರತದಲ್ಲಿ ಬರುತ್ತದೆ. ಕೃತ್ಯ ವಜ್ರಮುಖೇನ ನಾಮ ಕ್ರಿಮಿಣ ದೈವಾನ್ ಮಮೋರ್ದ್ವಯೇ ನಿದ್ರಾಚ್ಛೇದ ಭಯಾದಸಹ್ಯತ ಗುರೋರ್ ಧೈರ್ಯ ತದಾ ವೇದನ ಉತ್ಥಾಯ ಕ್ಷತಜಾಪ್ಲುತಃ ಸಹಸ ರೋಷಾನಲೋದ್ದೀಪಿತೋ ಬುದ್ಧ್ವಾ ಮಾಂ ಶಶಾಪ ಕಾಲ ವಿಫಲಾನಿ ಅಸ್ತ್ರಾಣಿತೆ ಸಂತ್ವಿತಿ. ಸಂಸ್ಕೃತ ಭಾಷೆಯ ಆ ಬಿಕ್ಕಟ್ಟಿಗೆ ಈ ಪದ್ಯ ಚೆನ್ನಾದ ನಿದರ್ಶನ. ಒಂದು ದೊಡ್ಡ ಕಥೆ. ಗುರು ಶಿಷ್ಯರಿಬ್ಬರು ಓಡಾಡ್ತಾ ಇದ್ದಾಗ ಗುರುವಿಗೆ ಬಳಲಿಕೆ ಆಗಿ ಶಿಷ್ಯನ ತೊಡೆಯ ಮೇಲೆ ಮಲಗಿದ್ದಾಗ ಅನ್ನುವ ಸಂದರ್ಭದಿಂದ ಆ ವಜ್ರಮುಖ, ಆ ಕ್ರಿಮಿ ವಜ್ರದಷ್ಟು ಕಠೋರವಾದ ತುದಿಯನ್ನು ಉಳ್ಳಂಥದ್ದು, ಬಾಯನ್ನು ಉಳ್ಳಂಥದ್ದು, ಅದು ದೈವದಿಂದ ಬಂತು. ಅಂದರೆ ದುರದೃಷ್ಟ ಅಂತ. ದೈವ ಅನ್ನೋದಕ್ಕೆ ಸಂಸ್ಕೃತದಲ್ಲಿ ಅದೃಷ್ಟ, ಅದೃಷ್ಟ ಅಂದರೆ ದುರದೃಷ್ಟ ಅಂತಲೂ ಆಗ್ಬೋದು, ಫೇಟ್ ಅನ್ನುವ ಅರ್ಥದಲ್ಲಿ. ಅದು ತೊಡೆಯನ್ನು ಕೊರೆದಾಗ ಗುರುವಿನ ನಿದ್ರಾಭಂಗ ಭೀತಿಯಿಂದ ಕಥಂಚಿತ ಸೇರಿಸಿಕೊಂಡಾಗ ಕ್ಷತಜ ಅಂದರೆ ಗಾಯದಿಂದ ಹುಟ್ಟಿದ್ದು ರಕ್ತ. ಸಂಸ್ಕೃತದಲ್ಲಿ ಈ ರೀತಿಯಾದ ಶಬ್ದಗಳು ಕೋಟಿ ಮಾಡಬಹುದು. ಗಾಯದಿಂದ ಬಂದದ್ದು ರಕ್ತ, ಸನ್ನಿವೇಶಕ್ಕೆ ತಕ್ಕಂತೆ ಅದು ಕೀವೂ ಆಗ್ಬೋದು. ಆದರೆ ಕ್ಷತಜ, ಕ್ಷತಜಾಸ್ರ, ಕ್ಷತಸ್ರಾವ, ಹೀಗೆ ಬೇಕಾದಷ್ಟು ರಕ್ತಕ್ಕೆ ರುಧಿರ, ಶೋಣಿತ ಮೊದಲಾದ ಶಬ್ದಗಳಂತೆ ಅದು ಬಣ್ಣಕ್ಕೆ ಸಂಬಂಧಪಟ್ಟಿದ್ದು, ಇದು ಗಾಯದಿಂದ ಅದರ ಉಗಮ ಆಗುತ್ತದಲ್ಲ ಅದಕ್ಕೆ ಸಂಬಂಧಪಟ್ಟಿದ್ದು, ಹೀಗೆಲ್ಲ ಶಬ್ದಗಳನ್ನು ಮಾಡ್ತಾರೆ. ಅವನಿಗೆ ರಕ್ತ ಸಿಕ್ತವಾದಾಗ, ಮೈ ಒದ್ದೆ ಆದಾಗ ಎಚ್ಚರವಾಗಿ ಕೋಪ ಬಂದು, ನಿನ್ನ ಅಸ್ತ್ರಗಳೆಲ್ಲವೂ ಕಾಲದಲ್ಲಿ ವಿಫಲವಾಗಲಿ, ಈ ಸೈರಣೆ ಕ್ಷತ್ರಿಯರಿಗಲ್ಲದೆ ಮಿಕ್ಕ ಯಾರಿಗೂ ಬರೋದಿಲ್ಲ ಅಂತ ಹೇಳಿಕೊಟ್ಟ. ಈಗ ಬಂದಿದೆ ಆ ಸಂದರ್ಭ. ಅಸ್ತ್ರಾಣಿ ನಿರ್ವೀರ್ಯಾಣಿ ಇವ ಲಕ್ಷ್ಯಂತೆ, ಎಲ್ಲ ನಿಸ್ತೇಜವಾದಂತೆ ನಿರ್ವೀರ್ಯವಾದಂತೆ ತೋರುತ್ತದೆ. ಹಾಗೆ ಕುದುರೆಗಳು, ಆನೆಗಳು ತನ್ನ ಸೈನ್ಯದಲ್ಲಿರುವವು ಮಂಕಾಗಿ ಅಧೋಬಧನವಾಗಿದ್ದು ನನ್ನ ಪರಾಜಯವನ್ನು, ಶಸ್ತ್ರಾಸ್ತ್ರಗಳ ಒಂದು ಸ್ಮೃತಿ ರಾಹಿತ್ಯವನ್ನು ತೋರಿಸ್ಪಡಿಸ್ತಾ ಇವೆ ಅಂತನ್ನುವ ಮಾತನ್ನು ಅವನು ಹೇಳ್ತಾನೆ. ಇಮೇ ಹಿ ದೈನ್ಯೇನ ನಿಮೀಲಿತೆ ಕ್ಷಣಾಃ ಮುಹುಸ್ಖಲಂತೋ ವಿವಶಾಸ್ತು ರಂಗಮಾಃ ಗಜಾಶ್ಚ ಸಪ್ತಚ್ಛದ ದಾನಗಂಧಿನೋ ನಿವೇದಯಂತಿ ವರ್ಣೇ ನಿವರ್ತನಂ. ಎಲ್ಲವೂ ಮಂಕಾಗಿ ಸಪ್ಪಗೆ ತೋರ್ತಾ ಇವೆ. ಅವು ಕಾಂಬೋಜಾಶ್ವಗಳು, ಕಾಂಬೋಜ ದೇಶದಿಂದ ಬಂದಂಥವು. ಪಾರಸೀಕಾಶ್ವ ಅಂತಿವೆಲ್ಲ, ಅರೇಬಿಯನ್ ಹಾರ್ಸಸ್, ಆ ರೀತಿಯಾದಂಥವು. ಮತ್ತು ಈ 7ನೇ ಬಾಳೆಯನ್ನು ನಾವು ನೋಡ್ತೀವಿ, ಅದು ಶರತ್ಕಾಲದಲ್ಲಿ ವಿಶೇಷವಾಗಿ ಹೂವನ್ನೆಲ್ಲ ಬಿಡುತ್ತದೆ. ಅದರ ತೊಗಟೆಯಿಂದ ಒಂದು ವಿಶಿಷ್ಟವಾದ ಪರಿಮಳ ಬರುತ್ತೆ. ಆ ಪರಿಮಳಕ್ಕೆ ಸಂವಾದಿಯಾದ ಮದಧಾರೆಯನ್ನು ಸುರಿಸುವಂಥ ಆನೆಗಳು ಎಲ್ಲ ಸಪ್ಪಗಿವೆ. ಇದೇ ನನಗೆ ತೋರ್ಪಡಿಸ್ತಾ ಇದೆ, ನನಗೆ ಶಸ್ತ್ರಾಸ್ತ್ರ ವೈಫಲ್ಯವಾಗುತ್ತದೆ ಅಂತಂತಾನೆ. ಅಯ್ಯೋ, ತುಂಬ ಕಷ್ಟವಲ್ಲ ಅಂತ ಶಲ್ಯ ಹೇಳಿದಾಗ ಇವನಂತಾನೆ, ಹತೋ ಪಿ ಲಭತೆ ಸ್ವರ್ಗಂ ಜಿತ್ವಾತು ಲಭತೆ ಯಶಃ ಉಭೇ ಬಹುಮತೆ ಲೋಕೆ ನಾಸ್ತಿ ನಿಷ್ಫಲತಾರಣೆ. ಇದು ಒಂದು ರೀತಿ ಎಪಿಕ್ ಡಿಕ್ಷನ್ ಅಂತ ಕರೀಬಹುದು. ಭಗವದ್ಗೀತೆಯ ಮಾತುಗಳಿಗೆ ತುಂಬ ಹತ್ತಿರ ಬರುತ್ತದೆ. ಹತೋವಾ ಪ್ರಾಪ್ಸ್ಯಸೆ ಸ್ವರ್ಗಂ ಜಿತ್ವಾ ವಾ ಭೋಕ್ಷಸೆ ಮಹಿಂ ತಸ್ಮಾದುತ್ತಿಷ್ಠ ಕೌಂತೆಯ ಯುದ್ಧಾಯ ಕೃತನಿಶ್ಚಯ. ಸತ್ತರೆ ಸ್ವರ್ಗ, ಬದುಕಿದರೆ ಕೀರ್ತಿ, ರಾಜ್ಯ. ಹೀಗಾಗಿ ಯುದ್ಧದಲ್ಲಿ ವೈಫಲ್ಯ ಅನ್ನುವುದೇ ಇಲ್ಲ, ನಾಸ್ತಿ ನಿಷ್ಫಲತಾರಣೆ ಅನ್ನುವ ಮಾತನ್ನು ಹೇಳ್ತಾನೆ. ಆಮೇಲೆ ಇರಲಿ, ಈ ಕುದುರೆಗಳೇ ನನ್ನನ್ನು ಕಾಪಾಡಲಿ, ಈ ರಥವೇ ನನ್ನನ್ನು ಕಾಪಾಡಲಿ ಅಂತಂದುಕೊಂಡು ಈಗ ಒಳ್ಳೆಯ ಕಾಲ ಅಂತ ಭಾವಿಸ್ತೀನಿ. ಅಕ್ಷಯೋಸ್ತು ಗೋಬ್ರಾಹ್ಮಣಾನಾಂ ಅಕ್ಷಯೋಸ್ತು ಪ್ರತಿವ್ರತಾನಾಂ ಅಕ್ಷಯೋಸ್ತು ರಣೇಶು ಅಪರಾಂಗುಖಾನಾಂ ಯೋಧಪುರುಷಾಣಾಂ. ಗೋಬ್ರಾಹ್ಮಣರಿಗೆ ಒಳಿತಾಗಲಿ, ಅವರು ಚಿರಾಯುಗಳಾಗಲಿ, ಪತಿವ್ರತೆಯರಿಗೆ ಸೌಭಾಗ್ಯವಿರಲಿ, ಅವರಿಗೆ ಆಯುಷ್ಯ ಬರಲಿ. ಹಾಗೆ ಯುದ್ಧರಂಗದಲ್ಲಿ ಬೆನ್ನು ತೋರಿಸದೇ ಇರುವಂಥ ವೀರರಿಗೆ ಶುಭವಾಗಲಿ. ಅಕ್ಷಯೋಸ್ತು ಮಮ ಪ್ರಾಪ್ತ ಕಾಲಶ್ಚ, ನನಗೆ ಬಂದ ಕಾಲವೂ ಕೂಡ ಅಕ್ಷಯವಾಗಲಿ ಅಂತಂದುಕೊಂಡು ಹೊರಡ್ತಾನೆ.
ಯಾವ ರೀತಿ ಮಮಶರ ವರವೇಗೈ ಅರ್ಜುನಂ ಪಾತಯಿತ್ವ ವನಮಿವ ಹತಸಿಂಹಂ ಸುಪ್ರವೇಶಂ ಕರೋಮಿ. ಸಿಂಹ ಇರುವಂಥ ಕಾಡಿನಲ್ಲಿ ಸಿಂಹವನ್ನು ಕೊಂದು ನಿಷ್ಕಂಟಕ ಮಾಡಿ ಹೇಗೆ ಒಬ್ಬ ವೀರ ಯೋಧ ನುಗ್ಗುತ್ತಾನೋ ಹಾಗೆ ನಾನು ನುಗ್ಗುತ್ತೀನಿ ಅಂತ ಬಾಣಗಳನ್ನು ಸರಿ ಮಾಡಿಕೊಳ್ತಾನೆ, ರಥಾರೋಹಣ ಮಾಡ್ತಾನೆ. ಆ ಹೊತ್ತಿನಲ್ಲೇ ಹಿನ್ನೆಲೆಯಿಂದ ಭೋ ಕಣ್ಣ ಕಣ್ಣ ಮಹತ್ತರಂ ಭಿಕ್ಕಂ ಯಾಚೇಮಿ ಅಂತ ಒಂದು ಪ್ರಾಕೃತ ಭಾಷೆಯ ಉದ್ಘೋಷ ಕೇಳಿಬರುತ್ತದೆ. ಅದು ಇಂದ್ರ. ಇಡೀ ಈ ಕೃತಿಯಲ್ಲಿ ಇಂದ್ರ ಬ್ರಾಹ್ಮಣ ವೇಷಧಾರಿಯಾಗಿದ್ದರೂ ಪ್ರಾಕೃತದಲ್ಲಿ ಮಾತಾಡ್ತಾನೆ. ಸಂಸ್ಕೃತ ರೂಪಕಗಳಲ್ಲಿ ಪ್ರಾಕೃತದಲ್ಲಿ ಮಾತನಾಡುವ ಬ್ರಾಹ್ಮಣ ಸಾಮಾನ್ಯವಾಗಿ ವಿದೂಷಕ ಒಬ್ಬನೇ, ಇನ್ಯಾರೂ ಅಲ್ಲ. ಇಲ್ಲಿ ಯಾತಕ್ಕೆ ಇಂದ್ರ ಶ್ರೋತ್ರಿಯನಾದ ದಾನ ಸ್ವೀಕಾರಕ್ಕೆ ಅರ್ಹತೆ ಉಳ್ಳ ಬ್ರಾಹ್ಮಣನಾಗಿ ಬರಬೇಕು? ಷಟ್ಕರ್ಮ ನಿರತನಾಗಿರುವ ಬ್ರಾಹ್ಮಣನಿಗೆ ತಾನೇ ದಾನ ಸ್ವೀಕಾರ ಅಧಿಕಾರ. ಸುಮ್ಮನೆ ಯಾರ್ಯಾರಿಗೂ ದಾನ ಕೊಡೋದಕ್ಕಾಗೋದಿಲ್ಲ. ಅವನು ಶ್ರೋತ್ರಿಯ ಬ್ರಹ್ಮನಿಷ್ಠನಾಗಿ ವೇದಾಂಗ ಕೋವಿದನಾಗಿರಬೇಕು. ಅವನಿಗೆ ಸಂಸ್ಕೃತವೂ ಸರಿಯಾಗಿ ಮಾತಾಡೋಕ್ಕೆ ಬರೋಲ್ಲ ಅಂದರೆ ಹೇಗೆ? ಅಂದರೆ ಇದು ನಾವು ಸಾಮಾನ್ಯವಾಗಿ ಈ ಸಂಸ್ಕೃತ ರಂಗಭೂಮಿಯ ಪ್ರಾಯೋಗಿಕವಾದ ಪರಿಚಯ ಇಟ್ಟುಕೊಂಡಾಗ ಮಾತ್ರ ಅರ್ಥವಾಗುತ್ತದೆ. ಇವತ್ತು ಮಧ್ಯಾಹ್ನ ನೋಡ್ತಾ ಏನು ಅಂತ ಯೋಚನೆ ಮಾಡ್ತಾ ಇದ್ದೆ. ಇದು ಆಗ ತಕ್ಷಣ ಹೊಳೆದದ್ದನ್ನು ಹೇಳ್ತಾ ಇದ್ದೀನಿ. ಸಾಮಾನ್ಯವಾಗಿ ಯಕ್ಷಗಾನದಲ್ಲಿ, ಕೂಡಿಯಾಟ್ಟಂನಲ್ಲಿ, ಕಥಕಳಿಯಲ್ಲಿ ಎಲ್ಲ ಈ ದೂತ ಇತ್ಯಾದಿಗಳಿಗೆಲ್ಲ ವಿದೂಷಕರನ್ನೇ ಬಳಕೆ ಮಾಡೋದು. ಹಾಸ್ಯಗಾರ ಅಂತಿರ್ತಾನೆ, ಅವನು ದೂತನಾಗಿ ಬರ್ತಾನೆ, ಬ್ರಾಹ್ಮಣನಾಗಿ ಬರ್ತಾನೆ, ಎಲ್ಲ ಬರ್ತಾನೆ. ಮೈನರ್ ಕ್ಯಾರೆಕ್ಟರ್ಸ್ ಅಂತ ಏನು ಉಂಟು, ಅವಸರ ಪಾತ್ರಗಳು ಅಂತ, ಆನ್ ನೀಡ್ ದೆನ್ ಆ್ಯಂಡ್ ದೇರ್ ಬಂದು ಹೋಗುವಂಥದ್ದು, ಅಡಾಕ್ ಅಪಾಯಿಂಟ್ಮೆಂಟ್ ಇರುವಂಥವು, ಹಾಗಿರುವಂಥದ್ದೆಲ್ಲ ಹಾಸ್ಯಗಾರನೇ ಮಾಡ್ತಾನೆ. ಇಲ್ಲಿವರೆಗೂ ಅಂದರೆ ಯಕ್ಷಗಾನದಲ್ಲಿ ಎಷ್ಟೋ ಸರ್ತಿ ಹಿಮ್ಮೇಳಕ್ಕೆ ಟೀ ಸಪ್ಲೈ ಕೂಡ ಮಾಡುವಂಥದ್ದು ನಾನು ನೋಡಿದ್ದೀನಿ. ಒಂದು ಆಯುಧ ಬಿದ್ದೋಗಿದ್ರೆ ಕೆಳಗಿಂದ ತಂದು ಕೊಡುವಂಥದ್ದು, ಈ ಥರದ್ದು ಎಷ್ಟೋ ಮಾಡುವಂಥದ್ದು ಇರುತ್ತದೆ. ಮಲಯಾಳಂ ರಂಗಭೂಮಿಯಲ್ಲೂ ಹಾಗೇನೆ, ಕೇರಳದಲ್ಲಿ. ಇಲ್ಲಿ ಹಾಗೆ ವಿದೂಷಕನೇ ಮಾಡಿದ್ದಾನೆ ಬ್ರಾಹ್ಮಣ ವೇಷವನ್ನು. ಅವನು ವಿದೂಷಕ, ಸಂಸ್ಕೃತ ನಾಟಕದಲ್ಲಿ ಬರುವ ವಿದೂಷಕ, ಪ್ರಾಕೃತವನ್ನು ಮಾತನಾಡುವ ಬ್ರಾಹ್ಮಣ. ಅದಕ್ಕಾಗಿರಬೇಕು. ಮತ್ತು ಇಷ್ಟು ಗಂಭೀರವಾದ ನಾಟಕದಲ್ಲಿ ಒಂದು ಸಣ್ಣ ಪುಟ್ಟ ಎಳೆಯ ಹಾಸ್ಯವಾದರೂ ಬರಬೇಕಲ್ಲ. ಅದು ಸಾಮಾನ್ಯ ಪ್ರಭುಗಳಿಗೆ ಅಷ್ಟಿಷ್ಟಾದರೂ ಅಪೀಲ್ ಆಗಬೇಕು ಅಂತ ಅದಕ್ಕೋಸ್ಕರ ವಿದೂಷಕ ರಂಗಸ್ಥಳದ ಮೇಲೆ ಬಂದರೆ ಸಾಕು ನಗುವಂಥ ಜನ ಎಷ್ಟೋ ಉಂಟು. ಎಷ್ಟೋ ಜನ ಹೇಳೋದು ಕೇಳಿದ್ದೀನಿ, ನರಸಿಂಹರಾಜು ತೆರೆ ಮೇಲೆ ಬಂದರೆ ಸಾಕು ನಗು ಬಂದುಬಿಡುತ್ತೆ, ಮಾತಾಡಬೇಕಾಗಿಲ್ಲ ಅಂತ. ಹಾಗೆ ಆ ಒಂದು ದೃಷ್ಟಿಯೂ ಇದ್ದಿರಬೇಕು. ಅದಕ್ಕೆ ಅತ್ಯಂತ ಮಾತಾಡ್ತಾನೆ ಪ್ರಾಕೃತದಲ್ಲಿ ಏನೇ ಇಂದ್ರ ಬ್ರಾಹ್ಮಣ ವೇಷಧಾರಿಯಾಗಿ ಬಂದು. ಆಮೇಲೆ ಕೊನೆಗೆ ಒಂದು ಕಡೆ ಒಂದು ಸಣ್ಣ ಹಾಸ್ಯದ ಸೂಚನೆ ಕೂಡ ಕಾಣಿಸುತ್ತದೆ. ಅದನ್ನು ಹೇಳ್ತೀವಿ. ಅವನ ಕಂಠ ಗಂಭೀರವಾಗಿರೋದು ನೋಡಿಬಿಟ್ಟು ಶ್ರೀಮಾನೇಶನ ಕೇವಲಂ ದ್ವಿಜವರೋ ಯಸ್ಮಾತ್ ಪ್ರಭಾವೋ ಮಹಾನ್ ಆಕರ್ಣ್ಯ ಸ್ವರಮಸ್ಯ ಧೀರ ನಿನತಂ ಚಿತ್ರಾರ್ಪಿತಾಂಗ ಇವ ಉತ್ಕರ್ಣ ಸ್ಥಿಮಿತಾಂಚಿತಾಕ್ಷ ಬಲಿತ ಗ್ರೀವಾರ್ಪಿತ ಅಗ್ರಾನನಾಹ ತಿಷ್ಟಂತಿ ಅಶ್ವವರಾಂಗ ಎಷ್ಟಿ ಸಹಸ ಯಾಂತೋ ಮಮ ತಿಷ್ಟಂತಿ ಇಲ್ಲಿ ಮುದ್ರಣವೇ ಸರಿಯಾಗಿಲ್ಲ. ಅದರಿಂದ ನನಗೆ ಮೊದಲೇ ಕಣ್ಣಿಗೂ ಸಮಸ್ಯೆ, ಮುದ್ರಣಕ್ಕೂ ಸಮಸ್ಯೆ ಆಗಿದೆ. ತಿಷ್ಟಂತ್ಯಸ್ವವಕಾಂಶ ಎಷ್ಟಿ ಸಹಸ ಯಾಂತೋ ಮಮೈತೆ ಹಯಾಹ. ಈ ಗಂಭೀರ ಮನೋಹರವಾದ ಧೀರವಾದ ಧ್ವನಿ ಒಬ್ಬ ಬ್ರಾಹ್ಮಣನ ಕಂಠದಿಂದ ಬರ್ತಾ ಇದೆ. ಇದನ್ನು ಕೇಳಿ ನನ್ನ ಕುದುರೆಗಳು ಕಿವಿಯನ್ನು ನಿಮಿರಿಸಿ ಇನ್ನು ಮುಂದೆ ಹೋಗಲಾಗದಂತೆ ತಲೆಯನ್ನು ಹತ್ತ ಕಡೆಗೆ ತಿರುಗಿಸಿ ಏಕಾಗ್ರವಾಗಿವೆ. ಇನ್ನು ನನಗಿನ್ನೆಷ್ಟಾಗಿರಬೇಕು, ಈ ಉತ್ಕಂಠೆ ಅಶ್ವಗಳಲ್ಲೇ ಕಾಣಿಸುವಂತೆ ಇದೆ. ಇಷ್ಟು ಪ್ರಭಾವಶಾಲಿಯಾದದ್ದು ಈ ಕಂಠಸ್ವರ ಅಂತ. ಇಲ್ಲಿ ಕುದುರೆಯೂ ಇಲ್ಲ, ರಥವೂ ಇಲ್ಲ, ರಂಗಸ್ಥಳದಲ್ಲಿ ಯಾವುದೂ ಇರೋಲ್ಲ. ಆದರೆ ಅವೆಲ್ಲ ಇದ್ದಂತೆ ಚಿತ್ರಿಸುವಂಥದ್ದು ಈ ಕಾವ್ಯಮಯವಾದ ಉಕ್ತಿಗಳಿಂದ ಸಾಧಿತವಾಗುತ್ತದೆ. ಸಂಸ್ಕೃತ ರೂಪಕದ ಸ್ವಾರಸ್ಯವೇ ಅಲ್ಲಿರುವಂಥದ್ದು. ಭಾರತೀಯ ಸಾಂಪ್ರದಾಯಿಕ ರಂಗಭೂಮಿಯ ಮಹತ್ವವೇ ಅಲ್ಲಿದೆ. ಮಿನಿಮಮ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಮ್ಯಾಕ್ಸಿಮಮ್ ರಿಟರ್ನ್ಸ್ ಅಂತಾರಲ್ಲ, ಅದು. ಎಲ್ಲವನ್ನ ಆಂಗಿಕ ವಾಚಿಕ ಸಾತ್ವಿಕಗಳಿಂದಲೇ ಮಾಡ್ತಾರೆ. ಆಹಾರ್ಯವನ್ನು ಕೇವಲ ವೇಷಭೂಷಣಗಳಿಗೆ ಬಿಟ್ಟು ಮಿಕ್ಕ ಎಲ್ಲೂ ಸಾಮಾನ್ಯ ತರುವಂಥದ್ದೇ ಇಲ್ಲ. ಇತ್ತ ಬ್ರಾಹ್ಮಣ ರೂಪಿಯಾಗಿ ಬಂದ ಇಂದ್ರ ಭೋಮೇಘ ಸೂರ್ಯೇಣೇವ ನಿವೃತ್ಯ ಗಚ್ಚಂತು ಭವಂತಹ ಅಂತಾನೆ. ಮೇಘಗಳೇ ನೀವು ಸೂರ್ಯನ ಜೊತೆಲೇ ಇದ್ದು ಬಿಡಿ ಅಂತ. ಮೇಘವಾಹನ ಅಂತಲೂ ಕರೀತಾರೆ ಇಂದ್ರನ್ನ. ಮೋಡದಿಂದ ಇಳಿದು ಬರ್ತಾನೆ, ಮೋಡಗಳಿಗೆ ಸೂರ್ಯನ ಮರೆ ಮಾಡಿ ಅಂತ. ಯಾಕೆಂದರೆ ಸೂರ್ಯ ಕರ್ಣನ ತಂದೆ, ಅವನಿಗೆ ಈ ದಾನ ಕಂಡು ಕಸಿವಿಸಿ ಆಗಬಾರದು ಮತ್ತು ಅವನು ಪ್ರೇರಿಸಬಾರದು ಅನ್ನುವ ಧ್ವನಿ. ಕರ್ಣ ಅವನಿಗೆ ತುಂಬ ಸಂತೋಷದಿಂದ ನಮಸ್ಕಾರ ಮಾಡಿ ಯಾತಕೃತಾರ್ಥ ಗಣನಾ ಮಹಮಧ್ಯ ಲೋಕೆ ರಾಜೇಂದ್ರ ಮೌಲಿ ಮಣಿರಂಜಿತ ಪಾದಪದ್ಮ ವಿಪ್ರೇಂದ್ರ ಪಾದ ರಜಸಾತು ಪವಿತ್ರ ಮೌಲಿ ಕರ್ಣೋ ಭವಂತಂ ಅಹಮೇಶ ನಮಸ್ಕರೋಮಿ ಅಂತ ತಾನು
ವಿಪ್ರರ ಪಾದಧೂಳಿಯಿಂದ ಪವಿತ್ರವಾದ ಶಿರಸ್ಸನ್ನು, ರಾಜರುಗಳ ಕಿರೀಟದ ಮಾಣಿಕ್ಯ ನೀರಾಜನದಿಂದ ನೀರಾಜಿತವಾದ ಪಾದಗಳನ್ನು ಹೊಂದಿದವನು ಅಂತಾನೆ. ತನ್ನ ತಲೆ ಇಂಥದ್ದು ಕಾಲಿಂಥದ್ದು ಅಂತ ಹೇಳುವ ಮೂಲಕ ತನ್ನ ಪರಾಕ್ರಮವನ್ನು, ಬ್ರಾಹ್ಮಣ ಭಕ್ತಿಯನ್ನು ವ್ಯಂಜಿಸ್ತಾ ಇದ್ದಾನೆ. ಇಲ್ಲಿ ಇಡೀ ನಾಟಕದಲ್ಲಿ ಕರ್ಣ ಉತ್ತಮನಾಗಿ ಒಳ್ಳೆಯವನಾಗಿ ತೋರುವಂಥದ್ದಿದೆ. ಅದು ಭಾಸನ ವೈಶಿಷ್ಟ್ಯವೂ ಆಗಿರುವಂಥದ್ದು. ನಮಸ್ಕಾರ ಮಾಡಿದ ತಕ್ಷಣ ಇಂದ್ರನಿಗೆ ಸಂದಿಗ್ಧತೆ. ಕಿನ್ನು ಖಲು ಮಯಾ ವಕ್ತವ್ಯಂ, ಏನಂತ ಹೇಳಬೇಕು? ಇದು ದೀರ್ಘಾಯುರ್ಭವ ಇತಿ ವಕ್ಷ್ಯ, ದೀರ್ಘಾಯುಷಿ ಆಗು ಅಂತ ಹೇಳಿಬಿಟ್ರೆ ದೀರ್ಘಾಯುಷಿ ಆಗಿಬಿಡ್ತಾನೆ. ಇದು ನವಕ್ಷ್ಯ ಮೂಢೈತಿ ಮಾಂ ಪರಿಭವತಿ. ನಾನು ಆಗ ಆಶೀರ್ವಾದ ಮಾಡದೇ ಇದ್ದರೆ, ನಮಸ್ಕಾರಕ್ಕೆ ಆಶೀರ್ವಾದ ಮಾಡದೇ ಇದ್ದರೆ ಇದು ಬ್ರಾಹ್ಮಣ್ಯದ ಪ್ರಥಮ ಅವಲಕ್ಷಣ ಅಂತ ಅವನು ಬೈತಾನೆ. ಏನು ಮಾಡೋದು ಅಂತ ದೃಷ್ಟಂ. ಆಯಿತು, ಗೊತ್ತಾಯಿತು. ಭೋ ಕರ್ಣ, ಸೂರ್ಯ ಇವ ಚಂದ್ರ ಇವ ಹಿಮವಾನ್ ಇವ ಸಾಗರ ಇವ ತಿಷ್ಠತು ತೇ ಯಶಃ. ಕರ್ಣ, ಸೂರ್ಯ ಚಂದ್ರ ಹಿಮವಂತ ಸಾಗರಗಳಂತೆ ನಿನ್ನ ಕೀರ್ತಿ ಶಾಶ್ವತವಾಗಿರಲಿ ಅಂತ. ನೀನು ನೆಗೆದು ಬೀಳು ಅಂತ ತಾನೇ, ಇನ್ನೇನರ್ಥ? ಕೇಳ್ತಾನೆ, ಖಿನ್ನ ವಕ್ತವ್ಯಂ ದೀರ್ಘಾಯುರ್ಭವ ಇತಿ ಭಗವನ್, ದೀರ್ಘಾಯು ಅಂತ ಯಾಕೆ ನೀವು ಆಶೀರ್ವಾದ ಮಾಡಲಿಲ್ಲ? ಅಥವಾ ಏತದೇವ ಶೋಭನಂ, ಅಥವಾ ಇದೇ ಒಳ್ಳೆಯದೇನು? ಧರ್ಮೋ ಹಿ ಯತ್ನೈ ಪುರುಷೇಣ ಸಾಧ್ಯ ಭುಜಂಗ ಜಿಹ್ವಾ ಚಪಲಾನ್ ನೃಪಶ್ರಿಯ ತಸ್ಮಾತ್ ಪ್ರಜಾಪಾಲನ ಮಾತ್ರ ಬುದ್ಧಿಯ ಹತೇಶು ದೇಹೇಶು ಗುಣಾಧರಂತೆ. ಒಬ್ಬ ಮಾನವ ವ್ಯಕ್ತಿ ಧರ್ಮಕ್ಕಾಗಿ ತ್ರಿಕರಣಗಳಿಂದ ಪ್ರಯತ್ನ ಪಡಬೇಕು. ಸಂಪತ್ತು ಹಾವಿನ ನಾಲಿಗೆಯಂತೆ ಚಂಚಲ, ಮುಂದೆ ಹೋಗುತ್ತೆ, ಹಿಂದೆ ಬರುತ್ತೆ, ಹೊರಗಿರುತ್ತೆ, ಒಳಗೆ ಬರುತ್ತದೆ. ಎರಡು ನಾಲಿಗೆ, ಅದು 1000 ಸರ್ತಿ ಯಾತಾಯಾತವನ್ನು ಮಾಡ್ತಾ ಇರುತ್ತೆ. ಭುಜಂಗ ಜಿಹ್ವ ಚಪಲ ನೃಪಶ್ರಿಯ, ತುಂಬ ಸೊಗಸಾಗಿರುವ ರೂಪಕ. ಹಾಗಾಗಿ ತಸ್ಮಾತ್ ಪ್ರಜಾಪಾಲನ ಮಾತ್ರ ಬುದ್ಧಿಯ, ಪ್ರಜೆಗಳನ್ನು ಸರಿಯಾಗಿ ಪಾಲಿಸಬೇಕು ಅನ್ನುವ ಬುದ್ಧಿಯಿಂದ ಇರಬೇಕು. ಸತ್ತರೂ ಗುಣಗಳು ದೇಹವನ್ನು ತಾಳುತ್ತವೆ. ಹತೇಶು ದೇಹೇಶು ಗುಣಾಧರಂತೆ ಅಂತ. ಬಹಳ ಸತ್ಯ. ನಾವು ಬದುಕಿರೋವರೆಗೂ ಒಂದು ಸಮರ್ಥನೆ ಮಾಡಿಕೊಳ್ತೀವಿ. ನಮಗೆ ಬೇಕಾಗಿರುವಂಥ ಉತ್ತರಗಳನ್ನು ಜನರಿಂದಲೂ ಹೊರಡಿಸ್ತೀವಿ. ನಾವು ಎಲ್ಲರ ಪ್ರಶ್ನೆಗಳಿಗೂ ಉತ್ತರ ಕೊಟ್ಟುಕೊಂಡು ದಬಾಯಿಸಿಕೊಂಡಿರ್ತೀವಿ. ಆಮೇಲೆ ಹೇಗೆ ನೆನೆಯುವುದು ಯಾರು? ಬಹಳ ಕಷ್ಟವಾಗುತ್ತದೆ. ಆ ರೀತಿಯಾದ ಸಂಸ್ಮರಣೆ ಚಿರಕಾಲ ಇರಬೇಕು ಅಂದರೆ ದೊಡ್ಡ ಕೆಲಸವನ್ನೇ ಮಾಡಬೇಕು. ಒಮ್ಮೆ ಯಾವುದೋ ಒಂದು ಬಹಳ ಹಿಂದಿನ ಘಟನೆ, ರಾಜ್ಯೋತ್ಸವದ ಒಂದು ಕಾರ್ಯಕ್ರಮಕ್ಕೆ ಹೋಗಬೇಕಿತ್ತು. ಅದು ಚಿದಾನಂದ ಮೂರ್ತಿಗಳು ಬರ್ತಾರೆ ಅಂತ ಅವ್ರ ಜೊತೆಗೆ ಹೋಗಬೇಕಾಗಿತ್ತು. ಆಗ ಚಿದಾನಂದ ಮೂರ್ತಿಗಳು ಮಾತು ಹೇಳಿದ್ರು, ಒಂದು ಇತಿಹಾಸ ತ್ಯಾಗ ಮಾಡದೇ ಇದ್ದವರನ್ನು ನಿರ್ದಯವಾಗಿ ಒರೆಸಿ ಹಾಕುತ್ತದೆ ಅಂತ. ಚಿದಾನಂದ ಮೂರ್ತಿಗಳು ಧ್ವನಿಯನ್ನು ಏರಿಸುವಂಥವರಲ್ಲ. ಅವರು ಆವೇಶದಿಂದಲೂ ಮಾತನಾಡುವುದಿಲ್ಲ. ನೆಮ್ಮದಿಯಲ್ಲಿ, ಶಾಂತವಾಗಿ, ವಿನಯದಲ್ಲಿ, ಆದರೆ ನಿಶ್ಚಯವಾಗಿ ಮಾತಾಡ್ತಾರೆ. ಅವರ ನಿಶ್ಚಲ ಪ್ರಜ್ಞೆ ತುಂಬ ವಿಶೇಷವಾದಂಥದ್ದು, ತುಂಬ ದೊಡ್ಡವರು. ಅವರು ಆವತ್ತು ಹೇಳಿದ ಮಾತು ನನಗಿಂದು ಕಿವಿಯಲ್ಲಿ ಹಾಗೆ ಮೊಳಗುತ್ತಾ ಇದೆ. ಆ ಹೇಳಿದ ಮಾತು ತುಂಬ ಹೊಸ್ತೇನೂ ಅಲ್ಲ, ಯಾರೂ ಕಾಣದ ಸತ್ಯ ಏನೂ ಅಲ್ಲ. ಆದರೆ ವಕ್ತೃ ಬೌದ್ಧರು ಸಂದರ್ಭ ಅಂತೆಲ್ಲ ಉಂಟಲ್ಲ, ಆ ವೇಳಾ ವಿಶೇಷಗಳು ನಮಗೆ ಪರಿಣಾಮ ಬೀರುತ್ತವೆ. ಪ್ರಾಮಾಣಿಕರಾದಂಥ ಸಂಶೋಧಕರು ಚಿದಾನಂದ ಮೂರ್ತಿಯವರು, ಅವರು ಆ ಶೀತಲ ನಿಶ್ಚಲ ಧ್ವನಿಯಲ್ಲಿ ಹೇಳಿದ್ದು ನನಗೆ ಮರೆಯೋಕ್ಕಾಗದಂತೆ ಆಯಿತು. ತ್ಯಾಗ ಮಾಡದೇ ಇದ್ದವ್ರನ್ನ ಇತಿಹಾಸ ಲೆಕ್ಕಿಸಲ್ಲ. ಮತ್ತು ಯಾವ ಮಟ್ಟದ ತ್ಯಾಗ ಮಾಡ್ತೀವೋ ಆ ಮಟ್ಟದಲ್ಲಿ ನಮ್ಮ ಹೆಸರೋ ಕೃತಿಯೋ ನಿಲ್ಲುವಂಥದ್ದು. ನ ಕರ್ಮಣ ನ ಪ್ರಜೆಯ ಧನೇನ ತ್ಯಾಗೇ ನೈಕೆ ಅಮೃತತ್ವ ಮಾನಶು, ಅಲ್ಲಿಗೆ ಬಂದು ನಿಲ್ಲುತ್ತದೆ. ಆಮೇಲೆ ಏನು ಬೇಕು ಅಂತ ಕೇಳ್ತಾನೆ. ಮಹತ್ತರಾಂ ಭಿಕ್ಷಾಂ ಯಾಚೆ ಅಂತಾನೆ. ಮಹತ್ತರವಾದ ಭಿಕ್ಷೆಯನ್ನು ಕೇಳ್ತೀನಿ ಅಂತ. ಏನು ಹೇಳಬೇಕು? ಸಾಮಾನ್ಯ ಬ್ರಾಹ್ಮಣರು ಅಂತಂದರೆ ಗೋದಾನ ಅಂತ, ಗೋವುಗಳು. ಇಲ್ಲಿಂದ 3 ಶ್ಲೋಕಗಳು ಬರ್ತವೆ. ಗೋದಾನಕ್ಕೆ ಗೋವುಗಳನ್ನು ವರ್ಣಿಸುವ, ಅಶ್ವದಾನಕ್ಕೆ ಕುದುರೆಗಳನ್ನು ವರ್ಣಿಸುವ, ಗಜದಾನಕ್ಕೆ ಆನೆಗಳನ್ನು ವರ್ಣಿಸ್ತಕ್ಕಂಥ 3 ಮಾಲಿನಿ ಛಂದಸ್ಸಿನ ಪದ್ಯಗಳು ಬರುತ್ತವೆ. ಭಾಸನಿಗೆ ಸ್ವಲ್ಪ ಪ್ರಿಯವಾದ ಛಂದಸ್ಸಲ್ಲಿ ಮಾಲಿನಿಯೂ ಒಂದು. ಆಮೇಲೆ ತಾನು ಕವಚ ಕುಂಡಲಗಳನ್ನೇ ಕೊಡ್ತೀನಿ ಅಂತ ಅನ್ನುವ ಒಂದು ಎಕ್ಸ್ಟ್ರೀಮ್ ಡಿಸಿಷನ್ ಅಂತೀವಲ್ಲ, ತೀವ್ರವಾದ ನಿರ್ಧಾರ ಮಾಡುವಾಗ ಉತ್ಕಟವಾದ ಛಂದಸ್ಸು ವಸಂತ ತಿಲಕ ಬರ್ತದೆ. ಭಾಸನಿಗೆ ಪರಮಪ್ರಿಯವಾದ ಛಂದಸ್ಸು ಅದು. ಅನುಷ್ಠುಪ್ಪಾದ ಮೇಲೆ ಅವನು ಹೆಚ್ಚಾಗಿ ಬಳಸಿರುವಂಥದ್ದು ವಸಂತ ತಿಲಕ ಛಂದಸ್ಸಿ. ಗುಣವದ ಅಮೃತಕಲ್ಪ ಕ್ಷೀರ ಧಾರಾಭಿವರ್ಷಿ ದ್ವಿಜವರ ರುಚಿತಂತೆ ತೃಪ್ತವತ್ಸಾನುಯಾತ್ರಂ ತರುಣಮಧಿಕಮರ್ಥಿ ಪ್ರಾರ್ಥನೀಯಂ ಪವಿತ್ರಂ ವಿಹಿತ ಕನಕಶೃಂಗಂ ಗೋಸಹಸ್ರಂ ದದಾಮಿ. ಗುಣವಂತರವಾದಂಥದ್ದು, ಅಮೃತದಂತೆ ಹಾಲನ್ನು ಧಾರಾಕಾರವಾಗಿ ಸುರಿಸುವಂಥದ್ದು, ತೃಪ್ತವಾದ ಕರುಗಳಿಂದ ಕೂಡಿರುವಂಥದ್ದು, ಬಂಗಾರದ ಕೊಪ್ಪುಗಳನ್ನು ಅಂದರೆ ಕೊಂಬಿನ ಭೂಷಣಗಳನ್ನು ಅಲಂಕರಿಸಿಕೊಂಡಿರುವಂಥದ್ದು, ಯೌವನದಲ್ಲಿರುವುದು, ಅಧಿಕವಾಗಿ ಯಾಚಕರಿಂದ ಬೇಡಲ್ಪಡುವಂಥದ್ದು, ಇಂತಹ 1000 ಹಸುಗಳನ್ನು ಕೊಡ್ತೀನಿ ಅಂತಾನೆ. ಆ ಹಸು ಅನ್ನೋದಕ್ಕೆ ಇಷ್ಟು ವಿಶೇಷಗಳನ್ನು ಹಾಕಿ ಕೊಡ್ತಾನೆ. ಮುಹೂರ್ತ ಕಂಪಿ ಬಾಮಿ, ಏನು ಒಂದು ಕ್ಷಣ ಹಾಲು ಕುಡ್ದೇನೋ ಬೇಡ,
ಮತ್ತೆ ನೋಡಿ ಹೇಳೋದು ಮೂತ್ತಾಂಪ್ಯಾಮಿ ಅಣೇಚ್ಛಾಮಿ ಕಣ್ಣ ಅಣೇಚ್ಛಾಮಿ, ನನಗೆ ಬೇಕಾಗಿಲ್ಲ ಅಂದ್ಬಿಡ್ತೇನೆ. ಕಿಂ ನೆಚ್ಛತಿ ಇದಮಪಿ ಶ್ರೂಯತಾಂ. ಇನ್ನೊಂದಿದೆ, ರವಿತುರಗ ಸಮಾನಂ ಸಾಧನಂ ರಾಜಲಕ್ಷ್ಮ್ಯಾ ಸಕಲ ನೃಪತಿಮಾನ್ಯಂ ಮಾನ್ಯ ಕಾಂಭೋಜ ಜಾತಂ ಸುಗುಣಮನಿಲ ವೇಗಂ ಯುದ್ಧ ದೃಷ್ಟಾಪದಾನಂ ಸಪದಿ ಬಹುಸಹಸ್ರಂ ವಾಜಿನಾಂ ತೇ ದದಾಮಿ. ಸೂರ್ಯನ ಕುದುರೆಗಳಂತೆ ವೇಗವಾಗಿ ಓಡುವಂಥವು, ತೇಜಸ್ವಿಗಳಾದವು, ರಾಜಲಕ್ಷ್ಮಿಗೆ ಬೇಕಾದಂಥ ಸಾಧನಗಳು, ಕಾಂಭೋಜಾಶ್ವಗಳು ಇವು, ಎಲ್ಲ ರಾಜರುಗಳು ಬಯಸುವಂಥದ್ದು, ಗಾಳಿಯಂತೆ ಓಡುವ, ಯುದ್ಧದಲ್ಲಿ ಬೆನ್ನು ತಿರುಗಿಸಿದಂಥ ಈ ರಣ ಕೋವಿದವಾದ ಅಶ್ವಗಳ ಬಹುಸಹಸ್ರ ಅನೇಕ ಸಾವಿರ ಕುದುರೆಗಳನ್ನು ಕೊಡ್ತೀನಿ ಅಂತಾನೆ. ಅದು ಮೂತ್ತಮ್ ಆರೋಹಾಮಿ, ಒಂದು ಕ್ಷಣ ಹತ್ತೀನಿ, ಆಲೋಹಾಮಿ ನೇಚ್ಛಾಮಿ ಕಣ್ಣ, ಒಂದು ಕ್ಷಣ ಹತ್ತೀನಿ, ನನಗೆ ಆಕೆ ಬೇಡ ಅಂದ್ಬಿಡ್ತಾನೆ. ಸರಿ, ಆನೆಗಳು ಮದಸರಿತ ಕಪೋಲಂ ಷಟ್ಪದೈಸ್ಯವ್ಯಮಾನಂ ಗಿರಿವರ ನಿಶಯಾಭಂ ಮೇಘ ಗಂಭೀರ ಘೋಷಂ ಸಿತ ನಖ ದಶನಾನಾಂ ವಾರಣಾನಾಂ ಅನೇಕಂ ರಿಪು ಸಮರ ವಿಮರ್ದಂ ವೃಂದಮೇತದ್ ದದಾಮಿ. ಮದಧಾರಿಯಿಂದ ತೊಯ್ಯಲ್ಪಟ್ಟಂಥ ಕೆನ್ನೆಗಳನ್ನು ಉಳ್ಳವಾಗಿ ದುಂಬಿಗಳ ಝಂಕಾರದಿಂದ ಕೂಡಿರುವ ಆ ಪ್ರಾಂತ, ಆನೆಗಳು ಓಡಾಡುವಾಗ ಬೆಟ್ಟಗಳೇ ಚಲಿಸುವಂತೆ ಕಾಣುತ್ತದೆ, ಮೇಘ ಗಂಭೀರವಾದ ಬ್ರೂಂಕಾರ ಮಾಡುತ್ತವೆ, ಬೆಳ್ಳಗಿರುವ ದಂತ ಉಗುರುಗಳಿಂದ ಕಂಗೊಳಿಸುವ ಒಂದಲ್ಲ ಎರಡಲ್ಲ ಅನೇಕ ವೃಂದಗಳನ್ನು ಕೊಡ್ತೀನಿ ಅಂತ ಹೇಳ್ಬಿಟ್ಟಂತಾನೆ. ಅದೂ ಬೇಡ ಅಂತಂದ್ಬಿಡ್ತಾನೆ. ಆಗ ಅಪರ್ಯಾಪ್ತಂ ಕನಕಂ ದದಾಮಿ ಅಂತಾನೆ, ಲೆಕ್ಕ ಇಲ್ಲದಷ್ಟು ಬಂಗಾರ ಕೊಡ್ತೀನಿ ಅಂತ. ಗಣಿಯ ಗಚ್ಚಾಮಿ ಅಂದ್ಬಿಡ್ತಾನೆ, ತೊಗೊಂಡು ಹೊರಟೋಗ್ತೀನಿ ಅಂತ. ಇದು ಹಾಸ್ಯ ಅಲ್ಲಿ ಬರೋದು. ಅಂದರೆ ಹಣ ಅಂದರೆ ಹೆಣವೂ ಬಾಯಿಬಿಡುತ್ತದೆ ಅಂತ, ಅದು ವಿದೂಷಕ ಲಾಲಸೆ ಲಾಂಪಟ್ಯವನ್ನು ತೋರಿಸುವಂತೆ. ಒಂದು ಸ್ವಲ್ಪ ಅನೌಚಿತ್ಯವೇ ಆಗಿದೆ. ಕಾರಣ, ಇಂದ್ರ ಅಷ್ಟು ನಿಶ್ಚಿತವಾಗಿ ಬಂದವನು ಈ ಬಂಗಾರ ತೊಗೊಂಡು ಹೋಗ್ತೀನಿ ಅಂದಲ್ಲ. ಅದಕ್ಕೆ ಮತ್ತೂ ಒಂದು ಉತ್ತರ ಕೊಡ್ಬೋದು. ತುಂಬ ಸ್ಪೆಸಿಫಿಕ್ಕಾಗಿ ಅಲ್ಲಿವರೆಗೂ ಕವಚದವರೆಗೂ ಬಂದುಬಿಟ್ರೆ ಕಷ್ಟ, ಮಧ್ಯೆ ಹಿಂಗೆ ಆಡದಂತೆ ತೋರಿಸ್ಬೇಕು ಅಂತ ಅದು ಇದ್ದಿರಬಹುದಾ? ನಮಗೆ ಒಂದು ಸಂದರ್ಭ, ಒಂದು ಪಕ್ಷ ಸರಿಯಾಗಿ ರಕ್ಷಿಸಬೇಕು ಅಂದರೆ ಹಾಗೂ ಮಾಡಬಹುದು, ಇಲ್ಲ ಅಂದರೆ ಹೀಗೂ ಮಾಡಬಹುದು. ವಾದ ಕೌಶಲ ಇದ್ದರೆ ಕಾಳಿನ ಬೋಳಿ ಮಾಡ್ಬೋದು, ಬೋಳಿನ ಕಾಳಿ ಮಾಡಬಹುದು. ಹಾಗಾಗಿಬಿಡುತ್ತದೆ. ಸಾಮಾನ್ಯ ದೃಷ್ಟಿಗೆ ನೋಡಿದಾಗ ಅಲ್ಲಿ ಒಂದು ಔಚಿತ್ಯ ಭಂಗ ಅಂತ ಅನಿಸುತ್ತದೆ. ಅದು ವಿಶೇಷವಾಗಿ ಸಂಸ್ಕೃತ ನಾಟಕ ಪದ್ಧತಿಯನ್ನು ಕಂಡಾಗ ಇರಲಿ. ತೇನ ಹಿ ಜಿತ್ವಾ ಪೃಥ್ವೀಂ ದದಾಮಿ. ಇನ್ನು ಒಂದಿಷ್ಟು ರಾಜ್ಯವನ್ನು ಗೆದ್ದು ಕೊಡಲೆ. ಪುಡವಿಯೇ ಕಿಂಕರಿಸ್ಸಂ ಪೃಥ್ವಿಯಾ ಕಿಂಕರಿಷ್ಯಾಮಿ. ಏನು ಬೇಕು ರಾಜ್ಯ ಇದ್ದೇನು ಮಾಡೋಣ? ಅಗ್ನಿಷ್ಠೋಮ ಫಲಂ ದದಾಮಿ. ಅಗ್ನಿಷ್ಠೋಮದ ಫಲ ಕೊಡ್ತೀನಿ. ಅಗ್ನಿಷ್ಠೋಮೇಣ ಫಲೇಣ ಕಿಂಕರಿಸ್ಸಂ. ಅಗ್ನಿಷ್ಠೋಮ ಫಲದಿಂದ ನಾನೇನು ಮಾಡಲಿ? ಇವನು ನನಗೇ ಮಾಡ್ಕೊಳಕ್ಕೆ ಬರುತ್ತೆ, ನಿನ್ನಿಂದ ನಾನೇನು ಪಡೆಯೋದು ಅಂತಿರ್ಬೋದು. ತೇನ ಹಿಮಚ್ಚಿರೋ ದಧಾಮಿ. ನನ್ನ ತಲೆನೇ ಕೊಡ್ತೀನಿ ಬಿಡ್ತಾನೆ ರೇಗ್ ಹೋಗಿ. ಅವಿಹಾ ಅಂತಾನೆ. ಅಯ್ಯಯ್ಯೋ ಅಂತ ಅಬ್ರಹ್ಮಣ್ಯಂ ಅಂತ ಶಾಂತಂ ಪಾಪಂ ಅನ್ನುವಂತೆ. ಆಗ ಇಲ್ಲ ಅದು ಬೇಡ. ಅಂಗೈ ಸಹೈವ ಜನಿತಂ ಮಮ ದೇಹ ರಕ್ಷಾ ದೇವಾಸುರೈಪಿ ನ ಭೇದ್ಯಮಿದಂ ಸಹಸ್ರೈ ದೇಯಂ ತಥಾಪಿ ಕವಚಂ ಸಹ ಕುಂಡಲಾಭ್ಯಾಂ ಪ್ರೀತ್ಯ ಮಯ ಭಗವತೆ ರುಚಿತಂ ಯದಿ ಸ್ಯಾತ್. ದೇಹದೊಟ್ಟಿಗೆ ಬಂದದ್ದು, ದೇವಾಸುರರಿಂದಲೂ ಕೂಡ ಭೇದಿಸಲು ಆಗದೇ ಇರುವಂಥದ್ದು, ಕೊಡಬಾರದ್ದು, ಆದರೂ ಕೊಡೋದಕ್ಕೆ ಸಿದ್ಧ ಇದ್ದೀನಿ, ಬೇಕೇ ನಿಮಗೆ ಅಂತಾನೆ. ದದಾತು ಅಂತ ಅಂದ್ಬಿಡ್ತಾನೆ. ತಕ್ಷಣ ಕೊಡೋಣ ಅನ್ನುವಾಗ ಅವನಿಗೊಂದು ಕ್ಷಣ ಅನಿಸುತ್ತೆ, ಇದು ಕಪಟ ಇರಬೇಕೆ? ಕಿನ್ನು ಖಲು ಅನೇಕ ಕಪಟ ಬುದ್ಧೇಹೇ ಕೃಷ್ಣಸ್ಯ ಉಪಾಯ. ಇದೇನು ಕೃಷ್ಣಂದ? ಸೋಪಿ ಭವತು ದಿಗ್ ಅಯುಕ್ತಂ ಅನುಶೋಚಿತಂ. ಅವನೇ ಇದ್ದರೂ ತೊಂದರೆ ಇಲ್ಲ, ಸುಮ್ಮನೆ ಕೊಟ್ಟೆ ಅಂತಂದ ಮೇಲೆ ಅದರ ಬಗ್ಗೆ ದುಃಖ ಪಡಬಾರದು ಅಂತ ಹೇಳಿಬಿಟ್ಟು ನಾಸ್ತಿ ಸಂಶಯ, ಸಂದೇಹ ಬೇಡ ಅಂತಂದು ಗೃಹ್ಯತಾಂ ಅಂತ ಕೊಡೋದಕ್ಕೆ ಸಿದ್ಧ ಆಗ್ತಾನೆ. ಶಲ್ಯ ಹೇಳ್ತಾನೆ, ಅಂಗರಾಜ ನ ದಾತವ್ಯಂ ಕೊಡಬೇಡ ಅಂತಾನೆ. ಅಲಮಲಂ ವಾರಯಿತು, ತಡೀಬೇಡ ಅಂತಾನೆ. ಯಾಕೆ? ಶಿಕ್ಷಾ ಅಕ್ಷಯಂ ಗಚ್ಚತಿ ಕಾಲ ಪರ್ಯಾತ್ ಸುಬದ್ಧ ಮೂಲ ನಿಪತಂತಿ ಪಾದಪಾಹ ಜಲಂ ಜಲಸ್ಥಾನ ಗತಂಚ ಶುಷ್ಯತಿ ಹುತಂಚ ದತ್ತಂಚ ತಥೈವ ತಿಷ್ಠತಿ. ಓದಿದ್ದೆಲ್ಲ ಕಾಲಕ್ರಮೇಣ ಮರೆತು ಹೋಗುತ್ತೆ. ಬೇರು ಬಿಟ್ಟ ಮರಗಳು ಕೂಡ ಉರುಳಿ ಹೋಗಿಬಿಡುತ್ತವೆ. ದೊಡ್ಡ ದೊಡ್ಡ ಜಲಾಶಯಗಳು ಬತ್ತಿ ಹೋಗುತ್ತವೆ. ಆದರೆ ಅಗ್ನಿಯಲ್ಲಿ ಕೊಟ್ಟಿದ್ದು, ಆಹುತಿ ಕೊಟ್ಟಿದ್ದು, ಮತ್ತಿನ್ಯಾರಿಗಾದರೂ ದಾನವಾಗಿ ಕೊಟ್ಟಿದ್ದು ಆ ಪುಣ್ಯ ಮಾತ್ರ ನಿಲ್ಲುತ್ತದೆ. ಹುತಂಚ ದತ್ತಂಚ ತಥೈವ ತಿಷ್ಠತಿ. ಅದ್ಭುತವಾದ ಮಾತು. ಅಂದರೆ ಇಷ್ಟಾಪೂರ್ತ ಅಂತೀವಲ್ಲ ಅದು. ಇಷ್ಟ ಅಂದರೆ ಹುತ, ಪೂರ್ತ ಅಂದರೆ ದತ್ತ. ಹೀಗೆ ಯಜ್ಞದಾನಗಳಲ್ಲದೆ ಮತ್ತಿನ್ಯಾವುದು ನಿಲ್ಲುವಂಥದ್ದಲ್ಲ ಅಂತಾನೆ. ಇದು ಅಪ್ಪಟ ವೈದಿಕವಾದ ಸ್ಫೂರ್ತಿ, ವೇದಿಕ್ ಸ್ಪಿರಿಟ್, ಅದು ಭಾಸನಲ್ಲಿ ವಿಶೇಷವಾಗಿ ಕಾಣುತ್ತದೆ. ಹಾಗಾಗಿ
ತಗೋ ಅಂತ ನಿಕೃತ್ಯ ದದಾತಿ, ಕತ್ತರಿಸಿ ಕೊಡ್ತಾನೆ. ತಗೊಂಡಾಯಿತು ಅಂತ ಅಂದ್ಬಿಟ್ಟು ಇನ್ನು ಅರ್ಜುನನ ವಿಜಯಕ್ಕೆ ಮಾಡಬೇಕಾದ್ದು ಏನೂ ಇಲ್ಲ. ಈಗ ನಾನು ಐರಾವತಂ ಆರುಹ್ಯ ಅರ್ಜುನ ಕರ್ಣಯೋರ್ ದ್ವಂದ್ವ ಯುದ್ಧಂ ಪಶ್ಯಾಮಿ, ಐರಾವತವನ್ನು ಹತ್ತಿ ಬಾಲ್ಕನಿಯ ಬಂಧುಗಳಂತೆ ಅಂತರಿಕ್ಷದಲ್ಲಿ ನಿಂತು ನೋಡ್ತೀನಿ ಅಂತ ಹೊರಟು ಬಿಡ್ತಾನೆ. ಶಲ್ಯ ಹೇಳ್ತಾನೆ, ಭೋ ಅಂಗರಾಜ ಮುಂಚಿತ ಖಲು ಭವಾನ್, ಮೋಸಬಹುದಿಯಲ್ಲಪ್ಪ. ಯಾರಿಂದ? ಕೇನ? ಶಕ್ರೇಣ, ಇಂದ್ರನಿಂದ. ನಕಲು ಶಕ್ರಯೇವ ಮಯಾ ವಂಚಿತ. ಅಲ್ಲ, ಇಂದ್ರನೇ ನನ್ನಿಂದ ಸೋತ. ಯಾಕೆ? ಅನೇಕ ಯಜ್ಞಾಹುತಿ ತರ್ಪಿತೋ ದ್ವಿಜೈ ಕಿರೀಟವಾನ್ ದಾನವ ಸಂಘಮರ್ದನ ಸುರದ್ವಿಪಾಸ್ಫಾಲನ ಕರ್ಕಶಾಂಗುಲಿ ಮಯಾ ಕೃತಾರ್ಥ ಖಲು ಪಾಕಶಾಸನ. ಇಷ್ಟು ಯಜ್ಞಗಳಿಂದ ಆರಾಧಿಸಲ್ಪಡುವವನು, ತಾನೇ ಸ್ವಯಂ ಶತಮನ್ಯು, ಶತಕ್ರತು, 100 ಯಾಗಗಳನ್ನು, ಅಶ್ವಮೇಧ ಯಾಗಗಳನ್ನು ಮಾಡಿದಂಥವನು. ಕಿರೀಟ ಅಂದರೆ ಅವನದು, ಸರ್ವಾಧಿಕಾರದ ಕಿರೀಟ ಧರಿಸಿದಂತಹ ಕಿರೀಟಿ, ದಾನವ ದ್ವೇಷಿ, ಪಾಕಾದಿ ರಾಕ್ಷಸರನ್ನು ಧ್ವಂಸ ಮಾಡಿದವನು, ಐರಾವತ ಉಚ್ಚೈಶ್ರವಸ್ಸುಗಳ ಒಡೆಯ, ಅವುಗಳನ್ನು ಕುಂಭಸ್ಥಳದಲ್ಲಿ ನಿರಂತರವಾಗಿ ಹೊಡೆದು ಒರಟಾದ ಅಂಗೈ ಉಳ್ಳಂಥವನು. ಅಂಥ ಇಂದ್ರ ನನ್ನ ಮುಂದೆ ಕೈ ಚಾಚಿದನಲ್ಲ ಇನ್ನೇನು. ಬಲಿಯೂ ಶುಕ್ರನಿಗೆ ಅದೇ ಮಾತು ಹೇಳ್ತಾನೆ, ಎಲ್ಲರಿಗೂ ಕೊಡುವ ಆ ಪರಮಾತ್ಮನೇ ಯಾಚಕನಾಗಿ ಬಂದ ಮೇಲೆ ಇನ್ನೇನು. ಈ ಹೆಮ್ಮೆ ಇದೆಯಲ್ಲ, ಅದು ಬಾಳನ್ನು ಉಳಿಸ್ತಕ್ಕಂಥದ್ದು. ಇದು ಅವನ ಭಾರ ಇಳಿದದ್ದು ಅನ್ನುವಂಥದ್ದು ಅಂತ ವ್ಯಾಖ್ಯಾನ ಮಾಡ್ತಾರೆ. ಇರಲಿ, ಅಷ್ಟೊತ್ತಿಗೆ ಒಬ್ಬ ದೇವದೂತ ಬರ್ತಾನೆ. ಕವಚ ಕುಂಡಲ ಗ್ರಹಣಾತ್ ಜನಿತ ಪಶ್ಚಾತ್ತಾಪೇನ ಪುರಂದರೇಣ ಅನುಗ್ರಹೀತೋಸಿ. ಕವಚಕುಂಡಲ ನಿನ್ನಿಂದ ಕಿತ್ತುಕೊಂಡಿದ್ದಕ್ಕಾಗಿ ಪಶ್ಚಾತ್ತಾಪದ ಸಂಕೋಚದ ಲಜ್ಜೆ ಉಂಟಾದ ಇಂದ್ರ ನಿನಗೆ ಅನುಗ್ರಹ ಮಾಡಿದ್ದಾನೆ. ಏಕ ಪುರುಷ ವಧಾರ್ಥಂ ಅಮೋಘಂ ಅಸ್ತ್ರಂ ವಿಮಲಾ ನಾಮ ಕ್ಷತ್ರಿಯಂ ಪ್ರತಿಗೃಹೀತಾಂ. ಒಬ್ಬ ಪಾಂಡವನನ್ನು ಪಾಂಡವ ಪಂಚಕದಲ್ಲಿ ಒಬ್ಬನನ್ನು ಕೊಲ್ಲುವಂಥ ದಿವ್ಯಾಸ್ತ್ರ ಇದನ್ನು ಕೊಡ್ತಾ ಇದ್ದೀನಿ. ಅದರ ಅನನ್ವಯ ನಾನು ಹೇಳಿ ಆಯ್ತಲ್ಲ, ಇದು ಮೊದಲೇ ಬಳಕೆ ಆಗಿದ್ದು, ಹೀಗಾಗಿ ಅದು ಘಟೋತ್ಕಚನ ವಧೆಗೆ ಬಳಕೆ ಆದದ್ದು. ಈಗ ಘಟೋತ್ಕಚ ವಧೆ ಆದ ಮೇಲೆ ಇದು ಕೊಡಲ್ಪಡುವಂತೆ ಮಾಡುವುದು ಅಂತ. ಇರಲಿ, ಪಾಪ ಭಾಸನಿಗೆ ಗೊತ್ತಾಗಲಿಲ್ಲ ಅನಿಸುತ್ತೆ. ಈ ಕೆಲವು ದೃಷ್ಟಿಯಿಂದ ನೋಡಿದ್ರೆ ಇದು ಭಾಸ ವಿರಚಿತ ಅಲ್ಲ. ಇಂಥ ಮೇಜರ್ ಬ್ಲಂಡರ್ಸನ್ನು ಮಹಾಕವಿಗಳು ಮಾಡೋಲ್ಲ ಅಂತಾರೆ. ಹೇಳೋಕ್ಕಾಗೋಲ್ಲ. ಮಹಾಕವಿಗಳು ಈವನ್ ಹೋಮರ್ ನಾಡ್ಸ್ ಅಂತನ್ನುವಂಥ ರೀತಿಯಲ್ಲಿ ವಾಲ್ಮೀಕಿ ತೂಕಡಿಸಿದಾಗ ಅಂತ ಕಾಯ್ಕಿಣಿಯವರು ಬರೀಲಿಲ್ವೇ, ಆಗಿಬಿಡುತ್ತದೆ. ಹೆಚ್ಚು ಕಡಿಮೆಗಳು ಕೆಲವೊಮ್ಮೆ ಬಹಳ ಸಂದಿಗ್ಧವಾಗಿ ತೋರ್ಬಿಡುತ್ತದೆ. ಉಗುಳಕ್ಕಾಗೋಲ್ಲ, ನುಂಗಕ್ಕಾಗೋಲ್ಲ. ವ್ಯಾಸ ವಾಲ್ಮೀಕಿಗಳ ಕೃತಿಯಲ್ಲಿ, ಕಾಳಿದಾಸಾದಿಗಳ ಕಾವ್ಯಗಳಲ್ಲಿ ಬರ್ತದೆ ಈ ರೀತಿಯಾದಂಥ ಸಮಸ್ಯೆಗಳು. ರಾಮನ ತಾತನ ಸ್ವಯಂವರವನ್ನು ವರ್ಣನೆ ಮಾಡ್ತಾ ಇರುವಾಗ ಕೃಷ್ಣಾವತಾರದ ಘಟನೆ, ಇವನು ಕೃಷ್ಣ ಹುಟ್ಟಿದ ವಂಶದಲ್ಲಿ ಹುಟ್ಟಿದವನು ಅಂತ ಒಬ್ಬ ರಾಜನ ವರ್ಣನೆ ಶುರು ಮಾಡಿಬಿಡ್ತಾಳೆ ಅವಳು ಸುನಂದೆ. ಅದು ಎಷ್ಟು ಎಡವಟ್ಟಾಗ್ಬಿಡುತ್ತೆ ಅಂದರೆ, ಶೂರಸೇನ ದೇಶದ ಅಧಿಪತಿಯನ್ನು ವರ್ಣನೆ ಮಾಡುವಾಗ ಇಂದುಮತಿಯ ಸ್ವಯಂವರದಲ್ಲಿ, ಆಗ ರಾಮಾಯಣಕ್ಕಿಂತಲೂ ಹಿಂದಿನ ಘಟನೆಯಲ್ಲಿ ಕೃಷ್ಣಾವತಾರದ ಪ್ರಸ್ತಾವ ಬಂದುಬಿಡುತ್ತದೆ. ಏನು ಮಾಡೋದು? ಈ ಥರದ್ದು ಮಹಾಕವಿಗಳಲ್ಲಿಯೂ ತೋರುವಂಥದ್ದು ಅಷ್ಟೆ. ಇಲ್ಲ ನಾನು ತಗೊಳ್ಳಲ್ಲ ಅಂತಾನೆ. ಧಿಕ್ ದತ್ತಸ್ಯನ ಪ್ರತಿಗೃಹಾಮಿ, ಕೊಟ್ಟಿದ್ದಕ್ಕೆ ಪ್ರತಿಫಲ ಬಯಸೋಲ್ಲ ಅಂತ. ಮೂಲದಲ್ಲಿ ಕರ್ಣ ಬಾರ್ಗೇನ್ ಮಾಡ್ತಾನೆ, ನನಗೆ ಅರ್ಜುನನ ಕೊಲ್ಲುವಂಥ ಒಂದು ದಿವ್ಯಾಸ್ತ್ರ ಕೊಡು ಅಂತ. ಹಾಗಾಗಿ ಇಂದ್ರ ಹಾಳಾಗಿ ಹೋಗು ಅಂತ ಕೊಡ್ತಾನೆ. ಇಲ್ಲಿ ಕರ್ಣನನ್ನು ಉದಾತ್ತೀಕರಿಸೋದಕ್ಕಾಗಿ ಕವಿಯೇ ಇದು ನಾನು ತೆಗೆದುಕೊಳ್ಳಬಾರದ್ದು ಅಂತಾನೆ. ನಾನು ಬ್ರಾಹ್ಮಣ ವಚನಾದ್ ಗೃಹೀತಾಂ. ಅವನು ದೇವದೂತ ಬ್ರಾಹ್ಮಣ ವೇಷದಲ್ಲಿ ಬಂದಿರ್ತಾನೆ, ಇಂದ್ರನು ಬ್ರಾಹ್ಮಣನಾಗಿ ಬಂದವನಲ್ವೇ, ಬ್ರಾಹ್ಮಣ ಕೊಟ್ಟಿದ್ದು ಅಂತ ತಗೋ, ದೊಡ್ಡವರು ಕೊಟ್ಟಿದ್ದ ಆಶೀರ್ವಾದ ಅಂತ. ಇದು ತುಂಬ ಎದ್ದೋಗೋ ಮಾತು ಬಿದ್ದೋಗಲಿ ಎನ್ನುವಂಥದ್ದು ಬಹಳ ಲೇಮ್ ಎಕ್ಸ್ಕ್ಯೂಸ್. ಇರಲಿ, ಬ್ರಾಹ್ಮಣ ವಚನ ಮಿತಿ ನಮಯ ಅತಿಕ್ರಾಂತ ಪೂರ್ವಂ ಕದಾ ಲಭೇಯ. ಬ್ರಾಹ್ಮಣನ ಮಾತೆ ನಾನು ಎಂದೂ ಮೀರೋಲ್ಲ, ಕೊಡು ಅಂತಾನೆ. ಒಂದು ಸ್ವಲ್ಪ ಬಲವಂತ ಮಾಡಿಸ್ಕೊಂಡು ತಗೊಳ್ಳುವಂಥದ್ದು ಅನ್ನುವಂಥ ರೀತಿ ಆಗುತ್ತೆ. ಯದಾ ಸ್ಮರಿಸಿ ತದಾ ಲಭಸ್ವ, ಯಾವಾಗ ನೆನೆದರೆ ಆವಾಗ ಬರುತ್ತದೆ ಅಂತ ಹೇಳಿ ಹೊರಡ್ತಾನೆ. ಈಗ ಶಲ್ಯನಿಗೆ ಹೇಳ್ತಾನೆ, ಹೊರಡಿಸಪ್ಪ ರಥವನ್ನು ಅಂತ. ಶಂಖಧ್ವನಿ ಪ್ರಲಯ ಸಾಗರ ಘೋಷತುಲ್ಯ ಕೃಷ್ಣಸ್ಯ ವಾ ನತು ಭವೇತ್ ಸತು ಫಲ್ಗುನಸ್ಯ ನೂನಂ ಯುಧಿಷ್ಠಿರ ಪರಾಜಯ ಕೋಪಿತಾತ್ಮ ಪಾರ್ಥ ಕರಿಷ್ಯತಿ ಯಥಾಬಲ ಮಧ್ಯ ಯುದ್ಧಂ. ಇದು ಶಂಖನಾದ ಕೇಳಿಸ್ತಾ ಇದೆ. ಇದು ಪಾಂಚಜನ್ಯವೋ ದೇವದತ್ತವೋ, ಕೃಷ್ಣನೋ ಅರ್ಜುನನೋ ಏನೇ ಆಗಿರಲಿ, ನೆನ್ನೆ ಧರ್ಮರಾಜನನ್ನು ನಾನು ಯದ್ವಾ ತದ್ವಾ ಯುದ್ಧದಲ್ಲಿ ಘಾತಿಸಿದ್ದಕ್ಕೆ ಇಂದು ಅರ್ಜುನ ಅಣ್ಣನ ಸೋಲಿನ ಒಂದು ಸೇಡು ತೀರಿಸ್ಕೊಳ್ಳೋದಕ್ಕೆ ಮತ್ತೂ ಹೆಚ್ಚಾಗಿ ಯುದ್ಧ ಮಾಡ್ತಾನೆ ಅಂಥೇಳಿ ಅಲ್ಲಿಗೆ ಹೊರಡೋಣ ಅಂತ ಹೊರಡ್ತಾನೆ. ಹೀಗೆ ನಾಟಕ ಮುಗಿಯುತ್ತದೆ. ಅಂದರೆ ಯುದ್ಧ ಕಾಲದಲ್ಲಿ ಕಾಂದಿಶೀಕನಾಗಿ ಮನಃಕಷಾಯ ಹೊಂದಿದ್ದಾಗಲೂ ಉದಾರವಾಗಿ ದಾನವನ್ನು ಕೊಟ್ಟ, ಯಜ್ಞದಾನಗಳ ಮಹತ್ವ ಏನು ಅನ್ನೋದನ್ನು ಕಂಡು ತೋರಿಸಿದ ಅನ್ನುವ ಅರ್ಥದಲ್ಲಿ ಕರ್ಣಭಾರ ವಿಶಿಷ್ಟವಾದಂಥದ್ದು, ಉತ್ಕಟವಾದದ್ದು. ಸಾಮಾನ್ಯವಾಗಿ
ಒಂದು ಟ್ರ್ಯಾಜಿಕ್ ಟಚ್ ಅಂತೀವಲ್ಲ ಅದು ಇರುವಂಥದ್ದು. ಟ್ರ್ಯಾಜಿಡಿ ಅಂದರೆ ಸಾವೇ ಬರಬೇಕು ಅಂತೇನೂ ಇಲ್ಲ. ಗ್ರೀಕರ ಆ ರುದ್ರನಾಟಕಗಳ ಪೈಕಿ ಅನ್ಯತಮವಾದದ್ದು, ಶ್ರೇಷ್ಠವಾದದ್ದು ಅಂತ ಹೆಸರಾದ ಒಯ್ದಿಪೋಸ್ ರೆಸಿಯೋಸ್ ಅಂತ ಯಾವುದಿದೆ ನಾಟಕ, ಕಿಂಗ್ ಈಡಿಪಸ್ ಅಂತ ಇಂಗ್ಲೀಷ್ನಲ್ಲಿ ಅನುವಾದ ತಾನೆ, ಅಲ್ಲಿ ಈಡಿಪಸ್ ಸಾಯೋಲ್ಲ, ಆದರೂ ಅದು ಶ್ರೇಷ್ಠವಾದ ರುದ್ರನಾಟಕ ಅಂತ ಅನ್ನಿಸಿದೆ. ಹಾಗಾಗಿ ಇಲ್ಲಿ ಕರ್ಣ ಸಾಯಲೇಬೇಕು ಅಂತ ಇಲ್ಲ, ಸಾಯೋದಕ್ಕೆ ಸಕಲ ಸನ್ನಾಹವೂ ಆಗಿದೆ ಅಂತಂದರೆ ಆಯಿತು. ಆ ಸಾವನ್ನು ಎದುರು ನೋಡುವುದಿದೆಯಲ್ಲ, ಅದಕ್ಕಿಂತ ದೊಡ್ಡ ಟ್ರ್ಯಾಜಡಿ ಇನ್ಯಾವುದೂ ಇಲ್ಲ. ಸಾವಿನ ನಿರೀಕ್ಷೆಯೇ ತುಂಬ ದೊಡ್ಡ ಖೇದ, ಭಯ. ಆ ದೃಷ್ಟಿಯಿಂದಲೂ ಇದನ್ನು ಒಂದು ದುರಂತ ನಾಟಕ, ರುದ್ರನಾಟಕ ಅಂತ ಕರೀಬಹುದು. ಭರತವಾಕ್ಯ: ಸರ್ವತ್ರ ಸಂಪದಸ್ಸಂತು ನಶ್ಯಂತು ವಿಪದಸ್ಸದಾ ರಾಜ ರಾಜಗುಣೋಪೇತೋ ಭೂಮಿ ಮೇಕ ಪ್ರಶಸ್ತುನಃ ಅಂತ. ಎಲ್ಲ ಕಡೆ ಸಂಪತ್ತಿರಲಿ, ವಿಪತ್ತುಗಳೆಲ್ಲ ದೂರವಾಗಲಿ, ರಾಜಗುಣೋಪೇತನಾದಂಥ ರಾಜ ಅಂದರೆ ರಾಜಸಿಂಹ ನಮ್ಮನ್ನು ಆಳಲಿ ಅಂತ ಮುಗಿಯುತ್ತದೆ. ಇನ್ನೊಂದು ನಾಟಕ ಅಂದರೆ ಏಕಾಂಕ ರೂಪಕ ದೂತ ಘಟೋತ್ಕಚ. ಘಟೋತ್ಕಚ ಅನ್ನುವುದಕ್ಕೆ ನಿಷ್ಪತ್ತಿ ಗೊತ್ತೇ ಇದೆ. ಉತ್ಕಚ ಅಂದರೆ ಎದ್ದು ನಿಂತಿರುವ, ಘಟ ಉತ್ಕಚ ಗುಂಪಾಗಿ ಎದ್ದು ನಿಂತಿರುವ ತಲೆ ಕೂದಲು, ಕೆದರು ತಲೆ ಕೂದಲು, ಕೆದರುಗೇಶ ಅಂತ ಕರೀಬಹುದು. ವಿಕಿರಣಕೇಶ ಅಂತ. ಈಗ ನಾವು MTV ಚಾನೆಲ್ಗಳಲ್ಲಿ ಎಲ್ಲ ನೋಡ್ತೀವಲ್ಲ, ವಿಚಿತ್ರ ಥರವಾಗೆಲ್ಲ ಕೇಶ ವಿನ್ಯಾಸಗಳು ಮಾಡ್ಕೊಳ್ತಾರಲ್ಲ, ಹಾಗೆ ಕೆದರುಕೊಂಡ ತಲೆ ಕೂದಲು, ಎದ್ದು ನಿಂತಹ ರೋಮಾಂಚಿತವಾದಂಥದ್ದು ಅನ್ನುವ ಒಂದು ಅರ್ಥ. ಇನ್ನೊಂದು, ಅವನು ಬೋಳ ತಲೆಯವನಾಗಿದ್ದ, ಘಟವತ್ ಕೇಶಃ ಅಂತ, ಅಂದರೆ ಬೋರಲು ಹಾಕಿದಂತಹ ಮಡಕೆಯಂತೆ ತಲೆ ಇತ್ತು ಅಂತ. ಅದು ನಮಗೆ ಯಾವುದು ಹೇಗೆ ಅಂತ ಹೇಳೋದು ಗೊತ್ತಾಗೋಲ್ಲ. ಒಟ್ಟಿನಲ್ಲಿ ಇದೆ ಶಬ್ದ, ಅದಕ್ಕೊಂದು ನಿರ್ವಚನ ಮಾಡಬೇಕು ಅಂತ ಮಾಡಿದ್ದಾಗಿದೆ. ಈ ದೂತ ಘಟೋತ್ಕಚ ಕಾವ್ಯ ನಾಟಕ ಅಂದರೆ ರೂಪಕ ಇದು ಕಲ್ಪಿತ ವೃತ್ತ ಅಂತ. ಅಭಿಮನ್ಯುವಿನ ವಧೆ ಆದ ಮೇಲೆ ಜಯದ್ರಥ ವಧೆಯನ್ನು ಮಾಡ್ತೀನಿ, ಸೇಡನ್ನು ತೀರಿಸ್ಕೊಳ್ತೀನಿ ಅಂತ ಅರ್ಜುನ ನಿಂತಿದ್ದಾನಲ್ಲ, ಅವನ ಪರವಾಗಿ ಕೃಷ್ಣ ಧೃತರಾಷ್ಟ್ರನಿಗೆ ಕಳಿಸಿದಂಥ ಸಂದೇಶ: ನಿನ್ನ ಮಕ್ಕಳ ಅಕ್ರಮದಿಂದಾಗಿ ಒಬ್ಬ ಮಹಾವೀರ ಅನ್ಯಾಯವಾಗಿ ಸತ್ತ, ಅದಕ್ಕಾಗಿ ನಿನ್ನ ಅಳಿಯನು ಸಾಯ್ತಾನೆ ಅಂತ. ಅದನ್ನು ಘಟೋತ್ಕಚ ಬಂದು ಹೇಳ್ತಾನೆ. ಅದು ಸಂದರ್ಭ. ಏಕಾಂಕ ರೂಪಕ ಓಜಸ್ವಿ ಆದದ್ದು. ಇಲ್ಲಿ ಯಾವುದೇ ರೀತಿಯಾದ ಮಹಾಭಾರತ ಕಥೆಗಿಂತ ವ್ಯತಿರಿಕ್ತವಾದದ್ದಲ್ಲ. ಕರ್ಣಭಾರದಲ್ಲಿ ಅಂಥ ವ್ಯತಿರಿಕ್ತತೆ ಇಲ್ಲ, ಇಲ್ಲಿ ಅಷ್ಟೇ ಅಂಥ ವ್ಯತಿರಿಕ್ತವಾದದ್ದೇನೂ ಇಲ್ಲ. ಸನ್ನಿವೇಶ ಒಂದು ಹೊಸದು ಅನ್ನೋದು ಬಿಟ್ಟರೆ ಪಾತ್ರಗಳೆಲ್ಲ ಹೆಚ್ಚು ಕಡಿಮೆ ಹಾಗೇ ಇರ್ತಾರೆ. ಆದರೆ ಇಲ್ಲಿ ಧೃತರಾಷ್ಟ್ರನನ್ನು ಸ್ವಲ್ಪ ಉದಾತ್ತೀಕರಿಸೋದಕ್ಕೆ ನೋಡಿದ್ದಾನೆ. ಧೃತರಾಷ್ಟ್ರನ ಉದಾತ್ತೀಕರಿಸೋದು ಬಹಳ ಕಷ್ಟ, ಆದರೆ ಈ ಸನ್ನಿವೇಶ ಚೆನ್ನಾಗಿದೆ, ಅಚ್ಚುಕಟ್ಟಾಗಿದೆ, ಮಾಡಿದ್ದಾನೆ, ದಕ್ಕಿಸಿಕೊಂಡಿದ್ದಾನೆ, ಮಾನ ಉಳಿದಿದೆ ಕವಿಯದು. ಇದು ಸಂಕ್ಷಿಪ್ತವಾದ ರೂಪಕ. ಆದರೆ ಕರ್ಣಭಾರಕ್ಕಿಂತ ಸ್ವಲ್ಪ ದೊಡ್ಡದು. ಸೂತ್ರಧಾರ ಮೊದಲಿಗೆ ವಿಷ್ಣು ಪರವಾದ ಸ್ತುತಿಯನ್ನು ಮಾಡ್ತಾನೆ. ಭಾಸ ವಿಶೇಷವಾಗಿ ವಿಷ್ಣು ಭಕ್ತ ಅಂತ ಅನಿಸುತ್ತದೆ. ಯಾಕೆಂದರೆ ಅವನ ಪ್ರಸ್ತಾವನೆಗಳ ಪೂರ್ವದಲ್ಲಿ ಬರುವಂಥ ಎಲ್ಲ ಶ್ಲೋಕಗಳು ಯಾವುದಿವೆ, ಇದು ಸ್ಥಾಪನಾ ಅಂತ ಕರೀತಾನೆ ವಸ್ತುತಃ ಅವನು. ಆ ಒಂದು ನಾಂದ್ಯಂತೆ ತತಃ ಪ್ರವಿಶತಿ ಸೂತ್ರಧಾರ ಅಂತ ಆದಮೇಲೆ ಸೂತ್ರಧಾರ ಹೇಳುವಂಥ ಪದ್ಯ. ವಸ್ತುತಃ ಈ ಥರದ ಮಂಗಳ ಪದ್ಯ ಅದೇ ನಾಂದಿಯಾಗಿರುತ್ತದೆ. ನಾಂದಿ ಅಂದರೆ ಒಂದು ಪೂರ್ವರಂಗದ ಕಟ್ಟ ಕಡೆಯ ಭಾಗ. ಪೂರ್ವರಂಗದಲ್ಲಿ ಒಟ್ಟು 17 ಅಥವಾ 19 ಅಂಶಗಳಿರುತ್ತವೆ. ಆ 19ನೇ ಅಥವಾ 17ನೇ ಅಂಶ ನಾಂದಿ ಪದ್ಯ ಅಂತ. ಅದನ್ನು ನೇಪಥ್ಯದಲ್ಲಿ ಅಂದರೆ ರಂಗಸ್ಥಳದ ಹಿಂದೆಯೇ ಹಾಡ್ತಾರೆ. ರಂಗಸ್ಥಳದ ಮುಂದೆ ಯಾವ ಪಾತ್ರವೂ ಬಂದು ಹಾಡೋಲ್ಲ. ಇವತ್ತು ಸಂಸ್ಕೃತ ನಾಟಕವನ್ನೆಲ್ಲ ರಂಗಪ್ರಯೋಗ ಮಾಡುವವರು ಸೂತ್ರಧಾರನೆ ಬಂದು ಈ ಶ್ಲೋಕವನ್ನು ಹಾಡಿ ಬೊಗಸೆಯ ಹೂವನ್ನು ಏರ್ಚುವಂತೆ ಮಾಡ್ತಾರೆ. ಆದರೆ ನಾಟ್ಯಶಾಸ್ತ್ರ ಪದ್ಧತಿಯಂತೆ ಅದು ನೇಪಥ್ಯದಲ್ಲೇ ಗೀತವಾಗುವಂಥದ್ದು. ಆದರೆ ಭಾಸ ಮಾತ್ರ ನೇಪಥ್ಯದಿಂದ ಆಚೆಗೆ ರಂಗಸ್ಥಳಕ್ಕೆ ಬಂದ ಸೂತ್ರಧಾರನ ಬಾಯಿಂದ ಈ ಶ್ಲೋಕ ಹೇಳಿಸ್ತಾನೆ. ನಾಂದ್ಯಂತೆ ತತಃ ಪ್ರವಿಶಿತ ಸೂತ್ರಧಾರ ಅಂತ ಆಗೋದು ನಾಂದಿ ಪದ್ಯ ಆದಮೇಲೆ ಬೇರೆ ಎಲ್ಲ ನಾಟಕಗಳಲ್ಲಿ. ಇಲ್ಲಿ ಹಾಗಲ್ಲ. ಅದರಿಂದ ಇದು ನಾಂದಿ ಪದ್ಯ ಅಲ್ಲ ಅಂತಲೂ ಕೂಡ ವಿದ್ವಾಂಸರು ವಾದ ಮಾಡ್ತಾರೆ. ಚರ್ಚೆಗೆ ಎಷ್ಟು ಕೋಲಾಹಲ ಹೇಗೂ ಮಾಡ್ಬೋದು, ಅದಂಥ ವಿಶೇಷ ಏನಲ್ಲ, ಸಣ್ಣ ಪುಟ್ಟ ವ್ಯತ್ಯಾಸಗಳಷ್ಟೇ. ಪೂರ್ವರಂಗ ರಂಗಸ್ಥಳದ ಮೇಲೆ ನಡೆಯುತ್ತದೆ ಎಲ್ಲ, ತೆರೆಮರೆಯಲ್ಲಿ ಅಂತ ಏನೂ ಅಲ್ಲ. ಅದನ್ನು ನಾವು ಯೋಚನೆ ಮಾಡಿದ್ರೆ ಗೊತ್ತಾಗುತ್ತದೆ. ಆದರೆ ಸೂತ್ರಧಾರ ಹೇಳೋದಿಲ್ಲ ಅಂತ ಬಹಳ ದೊಡ್ಡ ದೊಡ್ಡ ರಣರಣ ಚರ್ಚೆ ಇದೆ ನೋಡಿ. ವಸ್ತುತಃ ಪೂರ್ವರಂಗವನ್ನು ರಂಗಸ್ಥಳದಲ್ಲಿ ಮಾಡೋದಿಲ್ಲ ಅಂತ ಅನ್ನುವ ಕಾನ್ಸೆಪ್ಟನ್ನು ಇಟ್ಟುಕೊಂಡು ವಿದ್ವಾಂಸರು ಹೇಳಿದರು. ಆದರೆ ಪೂರ್ವರಂಗ ಅಷ್ಟು ಕೂಡ ಓಪನ್ ಸ್ಟೇಜ್ನಲ್ಲಿಯೇ ನಡೆಯುವಂಥದ್ದು. ಮತ್ತು ಅಷ್ಟಕ್ಕೂ ತೆರೆ ಎನ್ನುವಂಥದ್ದೇನಿದೆ ಅದು ನಮಗೆ ಇವತ್ತಿನ ಪ್ರೊಸೀನಿಯಂ ಸ್ಟೇಜಲ್ಲಿದ್ದಂತೆ ಇದ್ದದ್ದಲ್ಲ. ತೆರೆಯನ್ನು ಕರ್ಟನ್ ಡೌನ್ ಅಂತ ಮಾಡೋದು, ಲೈಟ್ಸ್ ಆಫ್ ಅಂತ ಮಾಡೋದು ಅದೆಲ್ಲ ಇಲ್ಲ. ತೆರೆಯನ್ನು ಯಾವಾಗ ಬಳಸ್ತಾ ಇದ್ರು ಅಂದರೆ ಸೀನ್ಸನ್ನು ಬದಲಾಯಿಸಬೇಕಾದಾಗ. ಅಂಕಾಂತ್ಯದಲ್ಲೂ ತೆರೆಯನ್ನು ಬಳಸ್ತಾ ಇರಲಿಲ್ಲ.
ಅಂಕಾಂತ್ಯದಲ್ಲಿ ಪಾತ್ರಗಳೆಲ್ಲ ನಿರ್ಗಮನ ಮಾಡ್ತಾಯಿದ್ವು. ಅಂಕ ಮಧ್ಯದಲ್ಲಿ ಮತ್ತೊಂದು ಅಂಕ ಬೇಕು, ಅಥವಾ ಒಂದು ಪಾತ್ರಧಾರಿ ಮತ್ತಿತರ ಪರಿವಾರಗಳ ಜೊತೆ ಪ್ರವೇಶ ಮಾಡಬೇಕು. ಈ ಥರ ಸಂದರ್ಭದಲ್ಲಿ ತೆರೆಯನ್ನು ಹಿಡಿದು ಅದರಿಂದ ಹಿಂದೆಲ್ಲರೂ ಬಂದು ಕೂತ್ಕೊಂಡು ಆಮೇಲೆ ತೆರೆಯನ್ನು ಎಳೀತಾ ಇದ್ದರು. ಈ ಕೈನಲ್ಲಿ ಇಟ್ಕೊಂಡಂಥ ತೆರೆ ಯಕ್ಷಗಾನದಲ್ಲಿ ಅಥದ ಬಳಕೆ ತುಂಬ ಇದೆ. ಹಾಗೆ ಒಂದು ಪಾತ್ರ ರಂಗಸ್ಥಳದ ಮೇಲೆ ಮೂರ್ಛೆ ಹೋಗ್ಬಿಡುತ್ತೆ, ಸತ್ತೋಗ್ಬಿಡುತ್ತೆ ಅಂದರೆ ಸಾಮಾನ್ಯ ರಂಗಸ್ಥಳದ ಮೇಲೆ ಸಾವು ಬರೋಲ್ಲ, ಅದು ಬಂತು ಅಂತಂದರೆ ಯಕ್ಷಗಾನದಲ್ಲಿ ಆ ಥರ ಬಿದ್ದದ್ದು ಆ ಥರ ಆದಾಗ ತೆರೆಯನ್ನು ಹಿಡಿತಾರೆ, ತೆರೆ ಹಿಂದೆ ಅವನು ಎದ್ದು ಹೋಗ್ತಾನೆ. ಇಲ್ಲದೆ ಅಂದರೆ ಹಾಗೆ ಎದ್ದು ಹೋಗೋದು ತುಂಬ ಆಭಾಸವಾಗಿ ಕಾಣುತ್ತದೆ. ಆ ಥರ ಮಾಡಿದ್ದು. ಹೀಗಾಗಿ ನಾಂದ್ಯಂತೆ ತತಃಪ್ರವಿಶಿತ ಸೂತ್ರಧಾರ ನಾಂದಿ ಪದ್ಯ ಯಾವುದು ಅನ್ನೋದಕ್ಕೆ ಬಹಳಷ್ಟು ಚರ್ಚೆ ಮಾಡಿದ ವಿದ್ವಾಂಸರು ನಾಟ್ಯಶಾಸ್ತ್ರದ ಪ್ರಯೋಗ ರೂಪ ಏನು ಅನ್ನೋದನ್ನು ನೋಡಿಲ್ಲ. ಅದರಿಂದ ಮಥಿತಾರ್ಥವಾಗಿ ನಾವು ನೋಡಿದಾಗ ಗೊತ್ತಾಗುತ್ತದೆ, ಪೂರ್ವರಂಗವೂ ರಂಗಸ್ಥಳದ ಮೇಲೆ ನಡೆಯುತ್ತದೆ, ಪ್ರಸ್ತಾವನೆಯೂ ರಂಗಸ್ಥಳದ ಮೇಲೆ ನಡೆಯುತ್ತದೆ, ಮತ್ತು ಮುಂದಿನ ಪ್ರಧಾನವಾದ ನಾಟಕ ಅಥವಾ ರೂಪಕ ಪ್ರಕಾರಗಳು ರಂಗಸ್ಥಳದ ಮೇಲೆ ನಡೆಯುತ್ತವೆ. ಆದರೆ ನಾವು ಅಲ್ಲಿ ತೆರೆ ಬೀಳುತ್ತೆ ಏಳುತ್ತೆ ಅಂತ ಅಂದುಕೊಳ್ಳುವಂಥದ್ದು ನಮ್ಮ ಮಾಡರ್ನ್ ಸ್ಟೇಜಿನ ಕಲ್ಪನೆಯಿಂದ ಅಷ್ಟೇ. ಪೂರ್ವರಂಗದಲ್ಲಿ ಕಲಾವಿದರು ಬಂದು ರಂಗಸ್ಥಳವನ್ನು ಆಕ್ಯುಪೈ ಮಾಡಿಕೊಳ್ತಾರೆ, ಅವತರಣ ಅಂತ, ರಂಗಾವತರಣ ಅಂತಲೂ ಕರೀತಾರೆ. ಆಮೇಲೆ ಅವರು ಅವನ್ನೆಲ್ಲವನ್ನು ಸರಿ ಮಾಡಿಕೊಳ್ತಾರೆ, ಆಸಾರಿತ ಅಂತ ಕರೀತಾರೆ, ಟ್ಯೂನ್ ಮಾಡ್ಕೊಳ್ತಾರೆ. ಟ್ಯೂನ್ ಮಾಡ್ಕೊಳ್ಳೋದು ಸಾಮಾನ್ಯ ಮೊದಲು ಇದ್ದೇ ಇರುತ್ತೆ, ಜೊತೆಗೆ ಫೈನರ್ ಟ್ಯೂನಿಂಗ್ ಅಂತನ್ನುವಂಥದ್ದು ಅಲ್ಲಿಗೆ ಬರುತ್ತದೆ. ಅದಾದ ಮೇಲಿಂದ ಆಶ್ರಾವಣ ಅಂಥೇಳಿ ಅವರು ಎಲ್ಲವನ್ನು ವಾದನವನ್ನು ನುಡಿಸ್ತಾರೆ. 3 ಕಾಲದಲ್ಲಿ ನುಡಿಸ್ತಾರೆ. ವರ್ಧಮಾನಕ ಅಂತ ಕರೀತಾರೆ. 3 ಟೈರ್ಸ್ ಅಂತನ್ನುವಂತೆ 3 ಸ್ಪೀಡ್ಗಳಲ್ಲಿ ಇದು ವಿಲಂಬಿತ, ಮಧ್ಯ ಮತ್ತು ಧೃತ, ಈ 3 ವಿಲಂಬಿತ, ಮಧ್ಯ, ಧೃತ ಕಾಲಗಳಲ್ಲಿ ನುಡಿಸಿದ ಮೇಲೆ ಆಗ ಜರ್ಜರವನ್ನು ಹಿಡಿದುಕೊಂಡು ಇಬ್ಬರು ಅನುಚರರ ಜೊತೆಗೆ ಪ್ರಧಾನವಾದ ರಂಗಸ್ಥಳವನ್ನೆಲ್ಲ ಶುದ್ಧಿ ಮಾಡುವ ಸೂತ್ರಧಾರಣೆ ಇರ್ಬೋದು, ಮತ್ತಿನ್ಯಾರು ಇರ್ಬೋದು, ಅವರು ಪ್ರವೇಶ ಮಾಡ್ತಾರೆ. ಆಮೇಲೆ ಮುಂದುವರಿಯುತ್ತದೆ, ಅದು ವಿಸ್ತಾರವಾಗಿರಲಿ. ಒಟ್ಟಿನಲ್ಲಿ ಇಲ್ಲಿ ಪದ್ಯ ಚೆನ್ನಾಗಿದೆ. ಭಾಸನ ಸಾಮಾನ್ಯವಾದ ಈ ಒಂದು ಮಾಂಗಲಿಕ ಪದ್ಯಗಳು ಸಪ್ಪೆ, ಕೆಲವೊಂದು ರೂಪಕಗಳಲ್ಲಿ ತುಂಬ ಚೆನ್ನಾಗಿದೆ. ನಾನು ಬಲ್ಲಂತೆ ಬಹಳ ಚೆನ್ನಾಗಿರುವಂಥದ್ದು ಅಂತಂದರೆ ಊರುಭಂಗ ರೂಪಕದಲ್ಲಿ ತುಂಬ ಒಳ್ಳೆಯ ಸೊಗಸಾದ ಕಾವ್ಯ, ಒಳ್ಳೆಯ ರೂಪಕಾಲಂಕಾರ ಮಡುಗಟ್ಟಿದಂಥ ರಸ ಇರುವಂಥ ಪದ್ಯ ಬರುತ್ತದೆ. ಇಲ್ಲಿ ಸಾಮಾನ್ಯವಾಗಿ ಪರವಾಗಿಲ್ಲ. ನಾರಾಯಣ ತ್ರಿಭುವನೈಕ ಪರಾಯಣೋವಹ ಪಾಯಾದುಪಾಯ ಶತಯುಕ್ತಿಕರ ಸುರಾಣಾಂ ಲೋಕತ್ರಯಾವಿರತ ನಾಟಕ ತಂತ್ರ ವಸ್ತು ಪ್ರಸ್ತಾವನಾ ಪ್ರತಿ ಸಮಾಪನ ಸೂತ್ರಧಾರ. ನಾರಾಯಣನು ತ್ರಿಭುವನೈಕ ಪರಾಯಣ, ಅವನು ತನ್ನ ಉಪಾಯಗಳಿಂದ ದೇವತೆಗಳನ್ನು ಕಾಪಾಡತಕ್ಕಂಥವನು. ನಮ್ಮನ್ನು ಕಾಪಾಡಲಿ. ಈ 3 ಲೋಕವನ್ನು ಸದಾಕಾಲವೂ ಒಂದು ನಾಟಕವನ್ನು ಹೇಗೆ ಆರಂಭಿಸಿ ಬೆಳೆಸಿ ಮುಗಿಸ್ತೀವೋ ಆ ರೀತಿ ಮುಗಿಸ್ತಾ ಇರತಕ್ಕಂಥವನು ಅಂತ. ಇಲ್ಲಿ ನಾರಾಯಣ ಉಪಾಯಗಳಿಂದ ಅನ್ನುವಲ್ಲಿ ಚತುರುಪಾಯ, ಸಾಮದಾನ ಭೇದ ದಂಡ, ಅವುಗಳ ಮೂಲಕ ದೇವತೆಗಳನ್ನು ಕಾಪಾಡ್ತಾನೆ ಅನ್ನುವ ಸೂಚನೆಯಿಂದ ನಮಗೆ ಗೊತ್ತಾಗುವುದು ಈ ದೂತ ಘಟೋತ್ಕಚನ ಮೂಲಕವಾಗಿ ಸಾಮ ಮತ್ತು ಭೇದ ಈ 2 ಉಪಾಯಗಳನ್ನು, ಮುಂದೆ ದಂಡದ ಸೂಚನೆ ಅದನ್ನು ತೋರ್ಪಡಿಸ್ತಾ ಇದ್ದಾನೆ. ಮತ್ತು ದಾನ ಕೊಟ್ಟಾಗಲೂ, ಅಂದರೆ ನಾವು ಬಿಟ್ಟುಕೊಡೋಕ್ಕೆ ತಯಾರಾಗಿದ್ದಾಗಲೂ ನೀವು ಒಪ್ಕೊಳ್ಳಿಲ್ಲ ಅನ್ನುವಂಥ ಒಂದು ಧ್ವನಿ ಕೂಡ ಬರುತ್ತದೆ ಅಂತ ಚತುರುಪಾಯಗಳ ಪ್ರಸ್ತಾವನೆ ಈ ನಾಟಕದಲ್ಲಿ ಇದೆ ಅನ್ನುವ ಒಂದು ಧ್ವನಿ. ಮತ್ತು ಈ 3 ಲೋಕವನ್ನು ನಿರ್ಮಾಣ ಮಾಡುವ, ಕಾಪಾಡುವ, ಉಪಸಂಹರಿಸುವಂತಹ ಒಂದು ನಾಟಕವನ್ನು ಆಡ್ತಾ ಇದ್ದಾನೆ ಅಂತ ಈ ನಾಟಕದಲ್ಲಿ ಹೇಳುವಂಥದ್ದು ಒಂದು ಸ್ವಾರಸ್ಯ. ಲೋಕತ್ರಯಾವಿರತ ನಾಟಕ ತಂತ್ರ ವಸ್ತು ಪ್ರಸ್ತಾವನಾ ಪ್ರತಿಸಮಾಪನ ಸೂತ್ರಧಾರ. ಈ ನಾಟಕದಲ್ಲಿ ತಂತ್ರವೂ ಇದೆ, ವಸ್ತುವೂ ಇದೆ. ಪ್ಲಾಟ್ ಆ್ಯಂಡ್ ಟೆಕ್ನಿಕ್ ಅಂತೀವಲ್ಲ, ಅದು ವಸ್ತು, ಪ್ಲಾಟ್, ತಂತ್ರ, ಟೆಕ್ನಿಕ್ ಎಲ್ಲವನ್ನೂ ಕೂಡ ಅವನೇ ನೋಡ್ತಾನೆ. ಅಂದರೆ ನಮಗೆ ಪ್ಲಾಟ್ ಅನ್ನುವಂಥದ್ದು ಉಪಾದಾನ ಕಾರಣ, ವಸ್ತು. ಇನ್ನು ಟೆಕ್ನಿಕ್ ಅನ್ನುವಂಥದ್ದು ನಿಮಿತ್ತ ಕಾರಣ, ಇನ್ಸ್ಟ್ರುಮೆಂಟಲ್ ಕಾಸು, ಪ್ರೈಮಾರ್ಡಿಯಲ್ ಕಾಸು ಅಂತೀವಲ್ಲ, ಆ 2 ಸೇರಿದಂತೆ ಲೋಕಕ್ಕೆ ಅವನೇ ಎಲ್ಲವೂ ಆಗಿದ್ದಾನೆ. ಉಭಯ ಕಾರಣ, ಅಭಿನ್ನೋಪಾದಾನ ನಿಮಿತ್ತ ಕಾರಣ ಅಂತ ಪರಮಾತ್ಮನಿಗೆ ಹೇಳ್ತೀವಲ್ಲ, ಆ ಅರ್ಥದಲ್ಲಿ ಕೂಡ ಅದರ ಬಳಕೆ ಆಗಿದೆ ಅಂತ ಗೊತ್ತಾಗುತ್ತದೆ. ಹೀಗೆ ವೇದಾಂತ, ಅಲಂಕಾರ ಇತ್ಯಾದಿ ಶಾಸ್ತ್ರ ಪ್ರಾಣಿತವಾದ ಒಂದು ನಾಂದಿ ಪದ್ಯ ಚೆನ್ನಾಗಿರುವಂಥದ್ದು. ಮತ್ತು ಮಾಮೂಲಾಗಿ ನಾನು ಏನು ಹೇಳೋಕ್ಕೆ ಹೊರಟಾಗ ಗಲಾಟೆ ಆಗ್ತಾ ಇದೆ ಅಂತ ಎದ್ದು ಹೋಗೋದು ಸೂತ್ರಧಾರ, ಬಹಳ ರೊಟೀನ್ ಆದದ್ದು. ಈ ರೀತಿಯಾಗಿ ಡಲ್ಲಾಗಿ ಪ್ರಸ್ತಾವನೆಗಳನ್ನು ಬರೀಬಾರ್ದು, ಬರೆದು ಬಿಟ್ಟ ಏನು ಮಾಡೋದು. ಅರ್ಜುನನ ಪುತ್ರ ಸೌಭದ್ರ ಅಥವಾ ಸೌಭದ್ರೇಯ ಅಂತ ಹೆಸರಾದ ಅಭಿಮನ್ಯುವಿನ ಸಾವಾಗಿದೆ.
ಸಂಶಪ್ತಕರ ಜೊತೆಗೆ ಯುದ್ಧ ಮಾಡೋಕ್ಕೆ ಹೋದ ಅರ್ಜುನ ಇನ್ನೂ ಬಂದಿಲ್ಲ. ಆದರೆ ಶಿಬಿರದಲ್ಲಿ ಅಭಿಮನ್ಯುವಿನ ಹೆಣ ಇದೆ. ಪ್ರತಿದಿನವೂ ಯುದ್ಧಕ್ಕೆ ಹೋಗಿ ಅರ್ಜುನ ಮರಳುವಾಗ ಅವನನ್ನು ಎದುರುಗೊಳ್ತಾ ಇದ್ದಿದ್ದು ಅಭಿಮನ್ಯು. ಇಂದು ಅವನಿಲ್ಲ. ಈ ದುಃಖದಲ್ಲಿ ಆ ಅರ್ಜುನ ಇರುವ ಹಿನ್ನೆಲೆ ಆ ಒಬ್ಬ ಭಟ ಬಂದು ಇದನ್ನು ತೋರ್ಪಡಿಸ್ತಾ ಇದ್ದಾನೆ. ಅಭಿಮನ್ಯುವಿನ ವಧೆಯನ್ನು ಹೇಳ್ತಾ ಇದ್ದಾನೆ. ಯೋಧಸ್ಯಂದನ ವಾಜಿವಾರಣ ವಧೈಹಿ ವಿಕ್ಷೋಭ್ಯ ರಾಜ್ಞಾಂ ಬಲಂ ಬಾಲೇನ ಅರ್ಜುನ ಕರ್ಮ ಏನ ಸಮರೇ ಲೀಲಾಯತಾ ದರ್ಶಿತಂ ಸೌಭದ್ರಸ್ಸ ರಣೆ ರಣಾಧಿಪ ಶತೈಹಿ ವೇಗಾಗತೈ ಸರ್ವಶಃ ಖೇ ಶಕ್ರಸ್ಯ ಪಿತಾಮಹಸ್ಯ ಸಹಸೈವೋತ್ಸಂಗ ಮಾರೋಪಿತಃ. ಬಾಲಕ ಅರ್ಜುನ ಮಾಡಬೇಕಾದ ಕೆಲಸವನ್ನೆಲ್ಲ ಲೀಲಾಜಾಲವಾಗಿ ಮಾಡಿ ಚತುರಂಗ ಸೇನೆಯನ್ನು ಉಲ್ಲೋಲ ಕಲ್ಲೋಲ ಮಾಡಿಬಿಟ್ಟ, ಕಲಿಕೆ ಹಾಕಿಬಿಟ್ಟ, ನಾನಾ ಸೈನಿಕರನ್ನು ರಾಜರುಗಳನ್ನು ಚೆಂಡಾಡಿದ. ಈಗ ಅವನು ಅವಸಾನವಾಗಿ ಇದ್ದ ಬಗೆಯನ್ನು ಕವಿ ನೋಡಿ ಹೇಳ್ತಾನೆ. ಶಕ್ರಸ್ಯ ಪಿತಾಮಹಸ್ಯ ಸಹಸೈವ ಉತ್ಸಂಗ ಆರೋಪಿತ. ಈಗ ಅವನು ತನ್ನ ತಾತನಾದ ಇಂದ್ರನ ತೊಡೆಯ ಮೇಲೆ ಕೂಡಿಸಲ್ಪಟ್ಟಿದ್ದಾನೆ ಆಕಾಶದಲ್ಲಿ. ಅಂದರೆ ಸಾವನ್ನು ಸಾವಾಗಿ ಹೇಳದೆ ಸ್ವರ್ಗವಾಸಿಗಳಾದರೂ ಕೈಲಾಸವಾಸಿಗಳಾದರೂ ದೈವಾಧೀನರಾದರೂ ಅಂತ ಏನೇನೋ ಹೇಳ್ತೀವಲ್ಲ, ಆ ರೀತಿಯಾದದ್ದು. ಚಂಪು ರಾಮಾಯಣ ಅಂತ, ಚಂಪು ಭಾರತ ಅಂತ ಒಂದು ಕಾವ್ಯ ಉಂಟು. ಚಂಪು ಕಾವ್ಯ ಸಂಸ್ಕೃತದಲ್ಲಿ ಅನಂತ ಭಟ್ಟ ಅಂತ ಬರೆದದ್ದು. ಶಬ್ದ ಚಮತ್ಕಾರಗಳಿಗೆ, ಅಲಂಕಾರ ಚಮತ್ಕಾರಗಳಿಗೆ ಹೆಸರಾದದ್ದು. ಮಹಾಭಾರತ ಕಥಾನಕದ ಗಾಂಭೀರ್ಯ ಏನೂ ಇಲ್ಲ, ಆದರೆ ಚಮತ್ಕಾರ ಚಾಟುತ್ವಗಳಿಗೆ ಮಾತ್ರ ಕೊರತೆ ಇಲ್ಲ. ಆ ಇಡೀ ಕಾವ್ಯದಲ್ಲಿ ಯಾರನ್ನೂ ಸತ್ತರು ಅಂತ ಹೇಳೋದೇನೇ ಇಲ್ಲ. ಈ ತರಹ ರಂಭಾ ಪರಿರಂಭ ಸಂಭಾವಿತ ಅಂತ ರಂಭೆಯ ಆಲಿಂಗನದಲ್ಲಿ ಮುಳುಗೋಗಿದ್ದಾನೆ ಅಂತಲೂ ಹೇಳಿಬಿಟ್ಟಿದ್ದನು. ಶಕ್ರಮಾರ್ಗಮ ಅವಕ್ರಮ ವಿಕ್ರಮೇಣ ಗತಃ, ಇಂದ್ರನ ಮಾರ್ಗಕ್ಕೆ ಅವಕ್ರಮ ವಿಕ್ರಮದಿಂದ ಹೋದ ಅನ್ನುವಂಥದ್ದು. ಸೂರ್ಯಮಂಡಲಂ ಬೆಭೇದ, ಸೂರ್ಯಮಂಡಲವನ್ನು ಭೇದಿಸಿದ, ಹೀಗೆಲ್ಲ ಅಂದುಕೊಂಡು ಸತ್ತ ಅಂತ ಹೇಳದೆ ಪರ್ಯಾಯವಾಗಿ ಹೇಳುವಂಥದ್ದು. ಸಂಸ್ಕೃತ ಭಾಷೆಯಲ್ಲಿ ಸಾಧ್ಯ ಈ ಥರ ಹೇಳೋದಕ್ಕೆ. ಯಾವ ಭಾಷೆಯಲ್ಲಿಯೂ ಲೋಕರೂಢಿಯಲ್ಲಿ ಗ್ರಾಮ್ಯವಾಗಿರುತ್ತದೆ. ನೆಗೆದು ಬಿದ್ದ ಅಂತ ಅನ್ನೋದು, ಈ ಕಿಕ್ಕಿಡಿದು ಬಕೆಟ್ ಅನ್ನೋದು ಇವೆಲ್ಲ ಉಂಟು. ಆದರೆ ಅದನ್ನು ಮರ್ಯಾದೆಯಾಗಿ ಯೂಫಮಿಸಮ್ ತರಹ ಹೇಳುವುದು ವಿಶೇಷ. ಹಾಗೆ ಮಾಡಿರುವಂಥದ್ದು ಇಲ್ಲಿ ಕಾಣುತ್ತದೆ. ಈ ದೂತ ಭಟ ಅವನು ಕೌರವರ ಕಡೆಯವನು. ಧೃತರಾಷ್ಟ್ರನಿಗೆ ಬಂದು ಹೇಳ್ತಾನೆ. ಧೃತರಾಷ್ಟ್ರ ಇಲ್ಲಿ ಒಳ್ಳೆಯವನಲ್ಲ ಅಂದರೆ ಒಳ್ಳೆಯವನಲ್ಲವ ಅಂತನ್ನುವ ಅರ್ಥದಲ್ಲಿ ಹೇಳಿದ್ದು. ಹಾಗಾಗಿ ಅವನು ಕೇನೇತತ್ ಶ್ರುತಿಪಥ ದೂಷಣಂ ಕೃತಂ ಮೇ ಕೋಯಂ ಮೇ ಪ್ರಿಯಮಿತಿ ವಿಪ್ರಿಯಂ ಬ್ರವೀತಿ ಕೋಸ್ಮಾಕಂ ಶಿಶುವದ ಪಾತಕಾಂಗಿತಾನಾಂ ವಂಶಸ್ಯ ಕ್ಷಯಮವಘೋಷಯತ್ಯಭೀತಃ. ಇದು ಪ್ರಹರ್ಷಿಣಿ ಎನ್ನುವ ಛಂದಸ್ಸು. ತುಂಬ ಚೆನ್ನಾಗಿ ಆಕ್ಷೇಪ ಮಾಡೋದಕ್ಕೆ, ದಬಾಯಿಸೋದಕ್ಕೆ, ಆವೇಗವನ್ನು ತೋಡಿಕೊಳ್ಳೋದಕ್ಕೆ ಅರ್ಹವಾದ ಗತಿಯಲ್ಲಿರುವಂಥದ್ದು. ಕೇನೇತತ್ ಶ್ರುತಿಪಥ ದೂಷಣಂ ಕೃತಮ್ಮೆ. ಯಾರಿಂದಿ ಕೇನೇತತ್, ಯಾರಿಂದಿ ಶ್ರುತಿಪಥ ದೂಷಣಂ ಕೃತಂ, ಶ್ರುತಿಪಥಕ್ಕೆ ದೂಷಣವಾದದ್ದು ಮಾಡಲ್ಪಟ್ಟಿತು. ಯಾರು ಈ ಕರ್ಣಕಠೋರ ವಾರ್ತೆಯನ್ನು ಹೇಳಿದರು? ಕೋಯಮ್ಮೆ ಪ್ರಿಯಮಿತಿ ವಿಪ್ರಿಯಂ ಬ್ರವೀತಿ, ಯಾರು ನನಗೆ ಪ್ರಿಯ ಅಂತ ಈ ಅಪ್ರಿಯ ವಾರ್ತೆಯನ್ನು ಹೇಳ್ತಾ ಇದ್ದಾರೆ. ಕೋಸ್ಮಾಕಂ ಶಿಶುವಧ ಪಾತಕಾಂಕಿತಾನಾಂ ವಂಶಸ್ಯ ಕ್ಷಯಂ ಅವಘೋಷಯತಿ ಅಭೀತ, ಯಾವ ಪಾಪಿ ನಿರ್ಭೀತನಾಗಿ ನಮ್ಮ ವಂಶಕ್ಕೆ ಅಮಂಗಳಕಾರಿಯಾದಂಥದ್ದನ್ನು ಹೇಳ್ತಾ ಇದ್ದಾನಲ್ಲ ಅಂತ. ಸಾವಿಗೆ ಅಂಜದೇ ಇದ್ದ ಯಾವ ಪಾಪಿ ಇದನ್ನು ಹೇಳ್ತಾ ಇದ್ದಾನೆ ಅಂತ. ಅಂದರೆ ಅಭಿಮನ್ಯು ವಧೆ ಅಷ್ಟು ಅಮಂಗಳವಾದದ್ದು, ಅಷ್ಟು ಅಸಂಭಾವ್ಯವಾದದ್ದು, ಅದನ್ನು ಕೇಳಬಾರದ್ದು ಅನ್ನುವ ಅರ್ಥದಲ್ಲಿ. ಈ ಮೂಲಕವೇ ಧೃತರಾಷ್ಟ್ರ ಒಳ್ಳೆಯವನು ಅನ್ನೋದನ್ನು ಒಂದು ಪದ್ಯದಿಂದ ಅವನ ಎತ್ತುಗಡೆಯಿಂದಲೇ ಕವಿ ಹೇಳಿಬಿಡ್ತಾ ಇದ್ದಾನೆ. ಇದು ರಚನಾ ಸೌಷ್ಠವ, ರಚನೆಯ ಪ್ರಾವಣ್ಯವನ್ನು, ಟೆಕ್ನಿಕ್ನ ತೋರಿಸ್ತಕ್ಕಂಥದ್ದು. ಒಂದೊಂದು ಮಾತುಗಳಿಂದ ಅವರ ನಡೆನುಡಿಯಿಂದಲೇ ಅದು ಸಾಬೀತು ಮಾಡಿಬಿಡಬೇಕಲ್ಲ, ಹಾಗೆ ಮಾಡ್ತಾ ಇದ್ದಾನೆ. ಗಾಂಧಾರಿಯೂ ಬರ್ತಾಳೆ, ದುಶ್ಶಳೆಯೂ ಬರ್ತಾಳೆ. ಗಾಂಧಾರಿಗೆ ಹೇಳ್ತಾನೆ ಈ ಥರ ಆಯಿತು ಅಂತ ಹೇಳ್ಬಿಟ್ಟು. ಹೀಗೆ ಅರ್ಜುನನ ಮಗನ ಸಾವನ್ನು ಹೇಳ್ತಾ ಇದ್ದಾನಲ್ಲ ಅಂತ. ಅಯ್ಯೋ ಅಭಿಮನ್ಯು, ಹೀಗಾಯ್ತಪ್ಪ ನಿನ್ನ ಗತಿ, ಇದು ಎಂಥದ್ದು, ಇದು ಕುಲಕ್ಷಯಕಾರಕವಾದ ಯುದ್ಧದಲ್ಲಿ ನೀನೂ ಸತ್ತು ಹೋಗುವಂತೆ ಆಯ್ತೆ. ಕುಲವಿಗ್ರಹೇ ವರ್ತಮಾನೆ ಬಾಲಭಾವ ನಿಮಜ್ಜನಂ ಅಸ್ಮಾಕಂ ಭಾಗ್ಯಕ್ರಮೇಣ ಕುರುವನ್ ಕುತ್ರೇದಾನೀಂ ಪೌತ್ರಕ ಗತೋಸಿ. ಅಯ್ಯೋ ಮೊಮ್ಮಗುವೆ, ಈ ವೈರ ನಿನಗೂ ಈ ರೀತಿಯಾದ ಸಾವನ್ನು ತಂದುಕೊಡ್ತಲ್ಲ ಅಂತ ಅವಳು ಸಂಕಟ ಪಡ್ತಾಳೆ. ದುಶ್ಶಳೆಯಂತೂ ಏನೇದಾನಿಂ ವದ್ವೈ ಉತ್ತರಾಯೈ ವೈಧವ್ಯಂ ದತ್ತಂ ತೇನಾತ್ಮನಃ ಯೋತಿಜನಸ್ಯ ವೈಧವ್ಯಂ ಆದಿಷ್ಟಂ. ಯಾವ ಪಾಪಿ ಉತ್ತರಿಗೆ ವೈಧವ್ಯ ತಂದನೋ ಅವನ ಹೆಂಡತಿಗೂ ಅವನು ವೈಧವ್ಯ ತಂದು ಕೊಟ್ಟುಬಿಟ್ಟಿದ್ದಾನೆ ಅಂತ. ಇವಳು ಗಂಡನಿಂದಲೇ ಆದದ್ದು. ಅವನು ಜಯದ್ರಥ ಸಿಂಧು ಸವ್ವೀರ ದೇಶಾಧಿಪತಿ ಸೈಂಧವ ಅಂತಲೂ ಕರೀತಾರಲ್ಲ,
ಅವನ ಒಂದು ಶಿವವರ ಚೋದಿತವಾದ ಕ್ರಿಯೆಯಿಂದ ಮಿಕ್ಕ ಪಾಂಡವರು 4 ತಡೆಯಲ್ಪಟ್ಟು ಅಭಿಮನ್ಯು ಏಕಾಕಿಯಾಗಿ ಸೆರೆಸಿಕ್ಕು ಆ ಒಂದು ಷಡ್ಯಂತ್ರಕ್ಕೆ, ಷಡ್ರಥಿಕರ ಕೂಟಕ್ಕೆ ತುತ್ತಾಗುವಂತೆ ಆದದ್ದು ನಮಗೆ ಮಹಾಭಾರತ ಪ್ರಸಿದ್ಧವಾದ ಕಥೆ ಗೊತ್ತಿದೆ. ಅವಳು ಗೊತ್ತಿಲ್ಲದೆಯೇ ಯಾರು ಉತ್ತರಿಗೆ ವೈಧವ್ಯ ತಂದು ಕೊಟ್ಟರೋ ಆತನ ಹೆಂಡತಿಗೂ ವೈಧವ್ಯ ಬಂತು ಅಂತಲೇ ಅರ್ಥ ಅಂತಿದ್ದಾಳೆ. ಇದನ್ನು ಪತಾಕ ಸ್ಥಾನ ಅಂತೀವಿ, ಡ್ರಮ್ಯಾಟಿಕ್ ಐರನಿ ಅಂತ ಕರೀತಾರೆ. ಭಾಸ ಅದನ್ನು ಬಳಸೋದ್ರೊಳಗೆ ಬಹಳ ಕೋವಿದ. ಅದನ್ನು ಬಾಣಭಟ್ಟನ ಮಾತಲ್ಲೇ ನೋಡಿದ್ವಲ್ಲ, ಸಪತಾಕೈರ್ ಯಶೋಲೇಭೆ ಅಂತ. ಧೃತರಾಷ್ಟ್ರ ಮತ್ತೆ ಹೇಳ್ತಾನೆ, ಅಥ ಕೈನೇಶ ವ್ಯಸನಾರ್ಣವಸ್ಯ ಸೇತುಬಂಧ ಕೃತಃ. ಯಾರು ಈ ದುಃಖ ಸಮುದ್ರಕ್ಕೆ ಸೇತುವೆ ಕಟ್ಟದವರು ಅಂತ. ಆ ರೂಪಕ ಬಹಳ ಚೆನ್ನಾಗಿದೆ. ವ್ಯಸನಾರ್ಣವಸ್ಯ ಸೇತುಬಂಧ ಕೃತ, ಯಾರು ಈ ದುಃಖ ಸಮುದ್ರಕ್ಕೆ ಸೇತುವೆ ಕಟ್ಟದವರು ಅಂತ. ದುಡ್ಡು ಕೊಟ್ಟು ದುಃಖ ಕೊಂಡಂತೆ ಯಾರು ಈ ಕೆಲಸ ಮಾಡಿದ್ದು? ಭಟ ಬಂದು ಹೇಳ್ತಾನೆ, ಜಯತ್ರಾತ ಅಂತ, ಕೇನ ಅಭಿಮನ್ಯು ನಿಹತಃ ಕಸ್ಯ ಜೀವಿತಂ ಅಪ್ರಿಯಂ ಪಂಚಾನಾಂ ಪಾಂಡವಾಗ್ನೀನಾಂ ಆತ್ಮ ಕೇನ ಇಂಧನೀಕೃತ. ಪಂಚಪಾಂಡವರೆಂಬ ಅಗ್ನಿಗೆ, ಪಂಚಾಗ್ನಿಗಳಿಗೆ ಯಾರು ತನ್ನನ್ನು ತಾನು ಉರುವಲಾಗಿ ಮಾಡಿಕೊಂಡು ಈ ಕೆಲಸ ಮಾಡಿದ್ದಾರೆ, ಯಾರಪ್ಪ ಹೇಳು ಅಂತ ಕೇಳ್ತಾನೆ. ಆ ಹೇಳುವ ರೀತಿ ನೋಡಿ ಎಷ್ಟು ಚೆನ್ನಾಗಿದೆ. ಪಂಚಾನಾಂ ಪಾಂಡವಾಗ್ನೀನಾಂ ಆತ್ಮ ಕೇನ ಇಂಧನೀಕೃತ. ರೂಪಕ ಅಲಂಕಾರ. ರೂಪಕ ತುಂಬ ಸೊಗಸಾದ ಅಲಂಕಾರ. ಅಡಕವಾಗಿ ಯಾವುದನ್ನೂ ಹೇಳುವುದಕ್ಕೆ ಒಗ್ಗಿ ಬರುವ ಅಲಂಕಾರ. ಅಡಕವಾಗಿ ಹೇಳುವುದೇ ಕಾವ್ಯ. ಬ್ರಿವಿಟಿ ಈಸ್ ದಿ ಸೋಲ್ ಆಫ್ ವಿಟ್ ಅಂತ ಶೇಕ್ಸ್ಪಿಯರ್ನ ಮ್ಯಾಕ್ಬೆತ್ತಲ್ಲಿ ಬರುತ್ತೆ, ಹ್ಯಾಮ್ಲೆಟ್ಟಲ್ಲಿ ಬರ್ತದಲ್ಲ ಮಾತು. ಅದು ಸಂಕ್ಷೇಪ ಬಹಳ ಮುಖ್ಯ. ಮತ್ತು ಆ ಸಂಕ್ಷೇಪ ಸೂಚ್ಯಗ್ರವಾಗಿರಬೇಕು, ಸಮಗ್ರವಾಗಿರಬೇಕು, ಉದಗ್ರವಾಗಿರಬೇಕು. ಅದು ಇಲ್ಲಿ ಕಾಣಿಸುತ್ತದೆ. ಕೇನಾಭಿಮನ್ಯುರ್ ನಿಹತಃ ಕಸ್ಯ ಜೀವಿತಂ ಅಪ್ರಿಯಂ. ಯಾರಿಂದ ಅಭಿಮನ್ಯು ಸತ್ತ, ಯಾರಿಗೆ ಬದುಕು ಬೇಡವಾಗಿದೆ, ಯಾರು ಪಂಚಪಾಂಡವಾಗ್ನಿಗಳಿಗೆ ತಮ್ಮನ್ನು ತಾವು ಉರವಲು ಮಾಡಿಕೊಳ್ಳೋಕ್ಕೆ ಅಪೇಕ್ಷೆ ಪಡ್ತಾ ಇದ್ದಾರೆ ಅಂತ. ಬೇರೆ ಯಾವ ಭಾಷೆಯಲ್ಲಿ ಅನುವಾದ ಮಾಡಿದ್ರೂ ಆ ಸೌಷ್ಠವ, ಓಜಸ್ಸು ಬರುವುದಿಲ್ಲ ನೋಡಿ. ತುಂಬ ಜನ ಕೊಂದರು, ಆದರೆ ಜಯದ್ರಥನೇ ಕಾರಣಭೂತನಾದ ಅಂತ. ಹಂತ ಜಯದ್ರಥೋ ನಿಹತಃ. ಅಯ್ಯೋ ಅಳಿಯ ಸತ್ತ ಅಂತಾನೆ. ದುಶ್ಚಳಿಯು ಅಳ್ತಾಳೆ. ಭರ್ತುಸ್ತೇ ನೂನಮತ್ಯಂತಂ ಅವೈಧವ್ಯಂ ನ ರೋಚತೆ ಏನ ಗಾಂಡೀವಿ ಬಾಣಾನಾಂ ಆತ್ಮ ಲಕ್ಷೀಕೃತ ಸ್ವಯಂ. ಅಮ್ಮ, ನಿನ್ನ ಗಂಡನಿಗೆ ನೀನು ಮುತ್ತೈದೆ ಆಗಿರೋದು ಇಷ್ಟ ಇಲ್ಲ, ಅರ್ಜುನನ ಬಾಣಗಳಿಗೆ ಅವನೇ ಗುರಿಯಾಗಬೇಕು ಅಂತ ಹೊರಟಿದ್ದಾನೆ ಆಸೆಪಟ್ಟು ಅಂತಂತಾನೆ. ನೋಡಿ, ನಿನ್ನ ಅವೈಧವ್ಯ ಅವನಿಗಿಷ್ಟ ಇಲ್ಲ, ನಿನ್ನ ಮುತ್ತೈದೆ ತಾನೆ ನಿನ್ನ ಗಂಡನಿಗೆ ಇಷ್ಟವಿಲ್ಲ ಅಂತಂತಾನೆ. ಈ ವಕ್ರತೆ ಇದೆಯಲ್ಲ ಉಕ್ತಿಯಲ್ಲಿ, ಅದು ಕಾವ್ಯ ಜೀವಿತ. ಆಮೇಲೆ ಅವಳು ಹೇಳ್ತಾಳೆ, ತಾತ ಏವಂಚ ಭಣಿಷ್ಯಾಮಿ ಅದ್ಯ ಕಾಲಿಕಂಚತೆ ವೇಷಗ್ರಹಣಂ ಅಹಮಪಿ ಉದಾರಿಷ್ಯಾಮೀತಿ. ನಾನು ಹೋಗಿ ಉತ್ತರ ಏನು ನೋಡ್ತೀನಿ ಈಗಲೇ ಅಂತಾಳೆ. ಯಾಕಮ್ಮ ಅಂದರೆ, ಅವಳು ವೇಷ ನಾನು ಇವತ್ತಿಂದಲೇ ಹಾಕ್ಕೋತೀನಿ ಅಂತ. ಅವಳು ನೆನ್ನೆ ವಿಧವೆಯಾದಳು, ನಾನು ಇಂದಿನಿಂದಲೇ ವೈಧವ್ಯದ ಅಭ್ಯಾಸ ಮಾಡಿಬಿಡ್ತೀನಿ ಅಂತ. ಪುತ್ರಿಕೆ ಮಾಖಲು ಮಾಖಲ್ವ ಮಂಗಲಂ ಭಣ. ಅಮ್ಮ, ಅಮಂಗಳ ಹೇಳಬೇಡ, ಅಮಂಗಳ ಹೇಳಬೇಡ. ಇಲ್ಲಿ ನೋಡಿ, ಈ ವೈಧವ್ಯ ವೇಷ ಅನ್ನೋದೊಂದು ಪ್ರತ್ಯೇಕವಾಗಿತ್ತು ಅಂತ ಈ ಕೃತಿಯಿಂದ ಗೊತ್ತಾಗುತ್ತೆ. ಹಾಗಿದ್ದದ್ದು ಮಹಾಭಾರತ ರಾಮಾಯಣಗಳಲ್ಲಂತೂ ಇಲ್ಲ, ಅದು ಸ್ಪಷ್ಟವಾಗಿ ನಮಗೆ ಗೊತ್ತಾಗುತ್ತೆ. ಆದರೆ ಭಾಸನ ಕಾಲಕ್ಕೆ ಬಂದಿತ್ತ, ಅದು ಸಂದೇಹಾಸ್ಪದ. ಕಾಳಿದಾಸ ಕೂಡ ವೈಧವ್ಯಕ್ಕೆ ಪ್ರತ್ಯೇಕವಾದ ವೇಷ ಅಂತ ಹೇಳಲ್ಲ. ಪ್ರಾಚೀನ ಸಂಸ್ಕೃತ ಕಾವ್ಯಗಳಲ್ಲಿ ಹಾಗೇನೂ ಬಂದಿಲ್ಲ. ಅದರಿಂದ ಈ ಕೃತಿ ಈ ಥರ ವಿಧವೆಗೆ ಒಂದು ವಿಶಿಷ್ಟವಾದ ವೇಷ, ಅರಿಶಿನ ಕುಂಕುಮ ತೆಗೆದಿಡಬೇಕು ಮತ್ತೊಂದು ಅಂಥವೆಲ್ಲ ಆದಮೇಲೆ ಬಂತ ಅಂತ ನೋಡಿದಾಗ ಭಾಸನದು ಹೌದಾ ಅಲ್ವಾ ಅನ್ನುವ ಪ್ರಶ್ನೆ ಬರುತ್ತೆ. ಈ ಥರದ ಆರ್ಗ್ಯುಮೆಂಟ್ಸನ್ನು ಯಾವ ಗ್ರಂಥಗಳಲ್ಲಿಯೂ ನೋಡಲಿಲ್ಲ. ಮತ್ತೆ ಕಾವ್ಯ ನೋಡುವಾಗ ಈ ಥರದ್ದು ಸೋಷಲ್ ಸ್ಟಡೀಸ್ ಮಾಡ್ತಾ ಬಂದರೆ, ಕಲ್ಚರಲ್ ಸ್ಟಡೀಸ್ ಮಾಡ್ತಾ ಬಂದರೆ ತಿಳಿಯುವಂಥ ಅಂಶಗಳಾಗುತ್ತವೆ. ಯೋಚನೆ ಮಾಡಬೇಕು. ಧರ್ಮಶಾಸ್ತ್ರಗಳಲ್ಲಿ ಮನು, ಯಾಜ್ಞವಲ್ಕ್ಯ, ಪರಾಶರ ಇತ್ಯಾದಿಗಳು ಯಾರೂ ಕೂಡ ವಿಧವೆಗೆ ಇಂಥ ವೇಷ ಅಂತ ಏನನ್ನು ಹೇಳಿಲ್ಲ. ಧರ್ಮಸೂತ್ರಗಳಲ್ಲಂತೂ ಮೊದಲೇ ಇಲ್ಲ. ಅರ್ವಾಚೀನ ಸ್ಮೃತಿಗಳಲ್ಲಿ ಬರ್ತವೆ. ಅವೆಲ್ಲ ನನ್ನ ಗಮನಕ್ಕೆ ಬಂದಂತೆ 9-10ನೇ ಶತಮಾನದಿಂದ ಈಚಿನವಾಗುತ್ತವೆ. ಹಾಗೆ ನೋಡಿದಾಗ ಈ ತಿರುವಾಂಕೂರು ನಾಟಕಗಳು ಭಾಸ ಕೃತವೋ ಹೌದೋ ಅಲ್ಲವೋ ಅನ್ನುವ ಪ್ರಶ್ನೆ ಉಳಿಯುತ್ತೆ. ಆಮೇಲೆ ಜೀವತಿ ಕಲುತೆ ಬರ್ತಾ ಗಾಂಧಾರಿ ಹೇಳ್ತಾಳೆ, ಅಮ್ಮ ನಿನ್ನ ಗಂಡ ಇನ್ನೂ ಬದುಕೇ ಇದ್ದಾನೆ, ಯಾಕೆ ಚಿಂತೆ ಮಾಡ್ತೀಯ ಅಂತ. ಅಯ್ಯೋ ಏತಾವಂತಿ ಕುತೋಮೆ ಭಾಗದೇಯಾನಿ. ಇಷ್ಟೆಲ್ಲ ನನಗೆ ಪುಣ್ಯವ? ಇಲ್ಲ. ಜನಾರ್ದನ ಸಹಾಯಸ್ಯ ಧನಂಜಯಸ್ಯ ವಿಪ್ರಿಯಂ ಕೃತ್ವ ಕೋಹಿನಾಮ ಜೀವಿಷ್ಯತಿ. ಕೃಷ್ಣ ಸಖನಾದ ಅರ್ಜುನನಿಗೆ ಅಪಕಾರ ಮಾಡಿ ಯಾರು ತಾನೇ ಬದುಕ್ತಾರೆ ಅಂತ. ಹೌದು, ಸತ್ಯಮಾಹ ತಪಸ್ವಿನಿ ದುಶ್ಯಳ ಹೇಳ್ತಾನೆ. ನಿಜ, ಮಗಳ ಪಾಪ ಸತ್ಯ ಹೇಳಿದ್ಲು, ಪಾಪದ ಬಡಪಾಯಿ. ತಪಸ್ವಿನಿ ಅಂದರೆ
ಬಡಪಾಯಿ ಅಂತ ಅರ್ಥ ಅಷ್ಟೇ. ಹೇಳ್ತಾನೆ, ಕೃಷ್ಣಸ್ಯಾಷ್ಟ ಭುಜೋಪಧಾನ ರಚಿತೈ ಯೋಂಕೆ ವಿವೃದ್ಧಶ್ಚಿರಂ ಯೋ ಮತ್ತಸ್ಯ ಹಲಾಯುಧಸ್ಯ ಭವತಿ ಪ್ರೀತ್ಯ ದ್ವಿತೀಯೋ ಮದಃ ಪಾರ್ಥಾನಾಂ ಸುರತುಲ್ಯ ವಿಕ್ರಮವತಾಂ ಸ್ನೇಹಸ್ಯ ಕೋ ಯೋ ಭಾಜನಂ ತಂ ಹತ್ವಾ ಕ ಇಹೋಪಲಪ್ಸ್ಯತಿ ಚಿರಂ ಸ್ವೈರ್ದುಷ್ಕೃತೈರ್ಜೀವಿತಂ. ಸೊಗಸಾದ ಪದ್ಯ. ಇಂಥ ಪದ್ಯಗಳು ನೋಡಿದಾಗ ಇದು ಭಾಸನಲ್ಲದೆ ಇನ್ಯಾರು ಬರೆದಿರೋದಕ್ಕೆ ಸಾಧ್ಯ ಅಂತಲೂ ಅನಿಸ್ಬಿಡುತ್ತೆ. ಈ ಓಜಸ್ಸು ಮತ್ತು ಆ ಪಾರದರ್ಶಕವಾದ ಪ್ರಸಾದ ಗುಣ ಮತ್ತು ಆ ಕಾಂತಿ, ಆ ಅಕೃತಕ ಮನೋಹರವಾದ ಅಲಂಕಾರ ವಿನ್ಯಾಸ ಇವೆಲ್ಲ ಅಷ್ಟು ಚೆನ್ನಾಗಿದೆ. ಇಡೀ ಪದ್ಯ ಉಲ್ಲೇಖಾಲಂಕಾರದಿಂದ ಭಾಸುರವಾಗಿದೆ. ಕೃಷ್ಣಸ್ಯಷ್ಟ ಭುಜೋಪಧಾನ ರಚಿತೆ ಯೋಂಕೆ ವಿವೃದ್ಧಶ್ಚಿರಂ. 8 ತೋಳುಗಳ ಕೃಷ್ಣನ ತೋಳುಗಳನ್ನೇ, 8 ತೋಳುಗಳ ಅಷ್ಟಭುಜ ಆದಂಥ ಕೃಷ್ಣನ 8 ತೋಳುಗಳನ್ನು ತಲದಿಂಬಾಗಿ ಇಟ್ಟುಕೊಂಡು ಮಲಗಿ ಬೆಳೆದಂಥ ಆ ಅಭಿಮನ್ಯು ಅಂತನ್ನುವಲ್ಲಿ ಕೃಷ್ಣನಿಗೆ 8 ತೋಳಿದ್ದರ ಉಲ್ಲೇಖ ಮಹಾಭಾರತ ಹರಿವಂಶಾದಿಗಳಲ್ಲೆಲ್ಲೂ ಬರೋಲ್ಲ. ಆಮೇಲೆ ನಾವು ನೋಡ್ತೀವಿ ಈ ಐಕಾನಿಕ್ ಸ್ಟಡೀಸ್ ಅಂತೀವಲ್ಲ, ಐಕೋನೋಗ್ರಫಿ ಅಂತೀವಲ್ಲ, ಮೂರ್ತಿಶಾಸ್ತ್ರ, ಮೂರ್ತಿಶಿಲ್ಪದಲ್ಲಿ ಅಷ್ಟಭುಜ ಇರುವ ವಿಷ್ಣುವಿನ ಮೂರ್ತಿಯನ್ನು ನೋಡ್ತೀವಿ. ಭಾಸ ಮತ್ತೆ ಕೃಷ್ಣನನ್ನು ವಿಷ್ಣುವಾವತಾರಿ ಅಂತಲೇ ಹೇಳ್ತಾನೆ. ಆದರೆ ಅಷ್ಟಭುಜದ ಕಲ್ಪನೆ ದಾಕ್ಷಿಣಾತ್ಯರಲ್ಲಿ ಹೆಚ್ಚು. ಅದು ಬಂದದ್ದು 8-9ನೇ ಶತಮಾನದಿಂದ ಈಚೆಗೆ. ಇದು ಮತ್ತೆ ಪ್ರಶ್ನೆಯನ್ನು ಹಾಕುತ್ತೆ ನಮಗೆ. ಆಮೇಲೆ ಹಲಾಯುಧ ಬಲರಾಮನಿಗೆ ದ್ವಿತೀಯೋ ಮದ, ಅವನು ಮೊದಲೇ ಮದಿರಾಪಾನಾಸಕ್ತ, ಅವನಿಗೆ 2ನೆಯ ಮದ ಅಂದರೆ ಹೆಮ್ಮೆಯ ಕಾರಣ ಅಭಿಮನ್ಯುವಾಗಿದ್ದ ಅಂತ ತುಂಬ ಚೆನ್ನಾದ ಸ್ಟೇಟ್ಮೆಂಟ್. ಯೋ ಮತ್ತಸ್ಯ ಹಲಾಯುಧಸ್ಯ ಭವತಿ ಪ್ರೀತ್ಯ ದ್ವಿತೀಯೋ ಮದ ಪಾರ್ಥಾನಾಂ ಸುರತುಲ್ಯ ವಿಕ್ರಮವತಾಂ ಸ್ನೇಹಸ್ಯ ಯೋ ಭಾಜನಂ. ಪಂಚಪಾಂಡವರಿಗೆ, ಇಂದ್ರ ಸಮಪರಾಕ್ರಮಿಗಳಿಗೆ, ದೇವತಾ ಸದೃಶ ವಿಕ್ರಮಿಗಳಿಗೆ ಅತ್ಯಂತ ಪ್ರೀತಿಪಾತ್ರನಾದವನು ಯಾರೋ ಅವನನ್ನು ಕೊಂದು ಯಾರು ತಾನೇ ಬದುಕಿರೋದಕ್ಕೆ ಸಾಧ್ಯವಾಗುತ್ತದೆ ಅಂತ. ಬದುಕಿರೋಕ್ಕೆ ಸಾಧ್ಯವಾಗೋಲ್ಲ, ಇಂಥ ಕೆಟ್ಟ ಕೆಲಸ ಮಾಡಿದ ಮೇಲೆ ಬದುಕೋದೇ ಒಂದು ದುಷ್ಕಾರ್ಯ, ಕಷ್ಟ ಅಂತ ಹೇಳ್ಬಿಟ್ಟಂತಾನೆ. ಆಮೇಲೆ ಅರ್ಜುನ ಏನಾಗಿದ್ದ ಅಂದರೆ ಸಂಶಪ್ತಕರ ಜೊತೆಯಲ್ಲಿದ್ದ, ಹಾಗಾಗಿ ಅವನು ಯುದ್ಧ ಭೂಮಿಯಲ್ಲಿ ಬೇರೆಯಾಗಿದ್ದ ಅನ್ನುವ ವಿವರಗಳೆಲ್ಲವೂ ಕೂಡ ಗೊತ್ತಾಗುತ್ತದೆ. ಆಮೇಲೆ ಒಂಟಿಯಾಗಿ ಮಾಡಿ ಅಭಿಮನ್ಯುವನ್ನು ಕೊಂದದ್ದು. ಬಾಲಭಾವಾದ್ ಅದೃಷ್ಟ ದೋಷ ಸಂಗ್ರಾಮಂ ಅವತೀರ್ಣ ಕುಮಾರ ಅಭಿಮನ್ಯು. ಹಾಗಂದ ಮೇಲೆ ಈಗ ಪಾಂಡವರು ಏನು ಮಾಡ್ತಾ ಇದ್ದಾರೆ ಅಂತ ಕೇಳ್ತಾನೆ. ಪಾಂಡವರು ಅರ್ಜುನ ಬರೋದಕ್ಕೆ ಕಾಯ್ತಾ ಇದ್ದಾರೆ. ಅಭಿಮನ್ಯುವನ್ನು ಚಿತೆಗೇರಿಸೋದಕ್ಕೆ ಅರ್ಜುನ ಬರಬೇಕು, ಅದಕ್ಕಾಗಿದ್ದಾರೆ. ಚಿತಾಂನ ತಾವತ್ ಸ್ವಯಮಸ್ಯ ದೇಹಂ ಆರೋಪಯಂತಿ ಅರ್ಜುನ ದರ್ಶನಾರ್ಥಂ ತೇಷಾಂನ ನಾಮಾನ್ಯುಪಧಾರಯಂತಿ ಏಸ್ತಸ್ಯ ಗಾತ್ರೇ ಪ್ರಹೃತಂ ನರೇಂದ್ರೈ. ಅವನು ಮೈಯೆಲ್ಲ ಬಾಣಗಳಿಂದ ತುಂಬಿಕೊಂಡು ಬಿಟ್ಟಿದ್ದಾನೆ. ಅಭಿಮನ್ಯುವಿಗೆ ಮೈಯೆಲ್ಲ ಬೇರೆ ಬೇರೆ ಷಡ್ರತಿಕರ ಬಾಣಗಳೇ ತುಂಬಿ ಹೋಗಿವೆ. ಆ ಬಾಣಗಳ ಮೇಲೆ ಅವರವರ ಹೆಸರುಗಳಿರ್ತವೆ. ವೀರ ಯೋಧರು ಸಿಗ್ನೇಚರ್ಡ್ ಆದಂಥದ್ದು ಅವರ ಬಾಣಗಳು. ಆ ಬಾಣದಿಂದ ಗೊತ್ತಾಗ್ತಾ ಇದೆ ಇವನನ್ನು ಯಾರ್ಯಾರು ಸೇರಿ ಕೊಂದರು ಅಂತ. ಆ ಶತ್ರು ನಾಮಾಂಕಿತವಾದ ಬಾಣಗಳನ್ನು ಹೊತ್ತ ಅಭಿಮನ್ಯುವಿನ ಕಳೇಬರವನ್ನು ಇನ್ನೂ ಚಿತೆ ಮೇಲಿಟ್ಟಿಲ್ಲ, ಅರ್ಜುನ ಬರೋದಕ್ಕೆ ಕಾಯ್ತಿದ್ದಾರೆ ಅಂತ. ಸಾಮಾನ್ಯವಾಗಿ ಯಾವುದೇ ಒಂದು ಮೃತ ಶರೀರವನ್ನು, ಅಂದರೆ ಮೃತ ಮನುಷ್ಯನ ಶರೀರವನ್ನು ಬೇಗ ಅಗ್ನಿಸಾತ್ ಮಾಡಬೇಕು. ಇಲ್ಲದೇ ಇದ್ದರೆ ಅದು ದೇವತೆಗಳಿಗೆ ಕೊಡುವ ಆಹುತಿಯನ್ನು ಹಳಸಲು ಮಾಡದಂತೆ ಅನ್ನುವಂಥದ್ದು. ಅದಕ್ಕಾಗಿಯೇ ಬೇಗದಲ್ಲಿ ಮುಗಿಸಿಬಿಡಬೇಕು ಎಲ್ಲ ಕರ್ಮಗಳನ್ನು ಅಂತಾರೆ. ಯುದ್ಧರಂಗದಲ್ಲಿ ಅಂತೂ ಆದಷ್ಟು ಬೇಗ ಸತ್ತವರನ್ನು ನಾವು ರವಾನೆ ಮಾಡದೇ ಇದ್ದರೆ ಅಳ್ತಾ ಕೂತ್ಕೊಂಡು ಬಿಟ್ಟರೆ ಮುಂದೆ ಯುದ್ಧಕ್ಕೆ ಗತಿ ಏನು? ಹಾಗಾಗಿ ಬೇಗ ಅವರು ತುಂಬ ಮನಸ್ಸಿಗೆ ಖೇದವನ್ನು ತಂದುಕೊಳ್ಳದೆ ಮನೋವಿಕ್ಷೋಭೆಯಿಂದ ಒದ್ದಾಡದಂತೆ ಆಗಿಂದಾಗಿ ಅಂತ್ಯ ಸಂಸ್ಕಾರಗಳನ್ನು ಮಾಡ್ತಾಯಿದ್ರು. ಸಾಮಾನ್ಯ ಸೈನಿಕರಿಗೆ ಅದು ಯಾವುದೂ ನಡೀತಾ ಇರಲಿಲ್ಲ. ಅದು ಯುದ್ಧದಲ್ಲಿ ಬಿದ್ದಿದ್ದೇ, ಕೊಳತಿದ್ದೇ, ಕಿತ್ತು ತಿಂದದ್ದೇ, ನಾಯಿ ನರಿ ಹದ್ದು ಮೊದಲಾದಂಥವು. ಹಾಗಾಗಿ ಆ ವಿವರ ನಮಗೆ ಕವಿ ತಿಳಿಸ್ತಾನೆ. ನಾವು ಈಗ ಅಲ್ಲಿಗೆ ಹೋಗೋಣ ಅಂತ ಧೃತರಾಷ್ಟ್ರ ಗಾಂಧಾರ್ಯರು ಹೊರಡೋಕ್ಕೆ ಸಜ್ಜಾಗ್ತಾರೆ. ಆಗ ಧೃತರಾಷ್ಟ್ರ ಹೇಳ್ತಾನೆ, ಈಗಲೇ ನಾನು ತಿಲಾಂಜಲಿಯನ್ನು ಕೊಟ್ಟು ಬಿಡ್ತೀನಿ. ಅದ್ಯೈವ ದಾಸ್ಯಾಮಿ ಜಲಂ ಹತೇಭ್ಯ ಸ್ವೇನಾಪರಾಧೇನ ತವಾತ್ಮಜೇಭ್ಯ. ನಿನ್ನ ಮಕ್ಕಳ ಅಪರಾಧದಿಂದ ನೋಡಿ, ತವಾತ್ಮಜೇಭ್ಯ, ತಂದೆ ಹೆಂಡತಿಗೆ ಹೇಳ್ತಾನೆ ನಿನ್ನ ಮಕ್ಕಳು ಹಾಳು ಮಾಡಿದ್ರು ಅಂತ. ಅದು ಎಂದೂ ಕೂಡ ತಾಯಿ ಗಂಡನಿಗೆ ನಿಮ್ಮ ಮಕ್ಕಳು ನೋಡಿ ಹೀಗೆ ಮಾಡೋರು ಅಂತ ಹೇಳೋದಿಲ್ಲ. ಗಂಡ ಬಹಳ ಬೇಗ ರೆಸ್ಪಾನ್ಸಿಬಿಲಿಟಿ ಆಫ್ ಚಿಲ್ಡ್ರನ್ ಕಳ್ಕೊಂಡು ಬಿಡ್ತಾನೆ. ಅದರ ಒಂದು ನೈತಿಕ ಬಾಧ್ಯತೆಯನ್ನು ಬಿಟ್ಟು ಬಿಡ್ತಾನೆ. ಅವರೇನಾದ್ರು ಕೆಟ್ಟ ಕೆಲಸ ಮಾಡಿದ್ರೆ ಮೆಚ್ಕೊಳ್ಳೋ ರೀತಿಯಲ್ಲಿ ಕೆಲಸ ಮಾಡಿದ್ರೆ ತನ್ನ ಮಕ್ಕಳು ಅಂತಂತಾನೆ.
ಆದರೆ ತಾಯಿ ಮಾತ್ರ ಸಾಮಾನ್ಯವಾಗಿ ನಿಮ್ಮ ಮಕ್ಕಳು ಅಂತ ಅನ್ನೋದಿಲ್ಲ. ಯಾವಾಗಲೋ ಕೋಪ ಬಂದಾಗ ನಿಮ್ಮನ್ನು ಹೋತಿವೆ ಮಕ್ಕಳು ಅಂತ ಅನ್ನೋದು ಉಂಟು ಅಷ್ಟೇ, ನಿಮ್ಮನ್ನು ಹೋಲುತ್ತವೆ ಅನ್ನೋದು ಉಂಟು ಅಷ್ಟು ನಿಮ್ಮ ಮಕ್ಕಳು ತನ್ನವಲ್ಲ ಅಂತ ಅನ್ನೋದಿಲ್ಲ. ಏಕೆಂದರೆ ಮಾತೃತ್ವ ಅಷ್ಟು ದೊಡ್ಡ ಸತ್ಯ. ಹಾಗಾಗಿ ನಿನ್ನ ಮಕ್ಕಳಿಂದಾಗಿ ಆದಂಥ ಅನಾಹುತಕ್ಕೆ ನಾನು ಎಳ್ಳು ನೀರು ಬಿಡ್ತೀನಿ ಅಂತ ಧೃತರಾಷ್ಟ್ರ ಹೊರಡ್ತಾನೆ. ನತ್ವಸ್ಮಿ ಶಕ್ತಃ ಸಲಿಲಪ್ರದಾನೈ ಕರ್ತುಂ ನೃಪಾಣಾಂ ಶಿಬಿರೋಪರೋಧಂ. ಆದರೆ ಈ ದುರ್ಯೋಧನನ ಶಿಬಿರದಲ್ಲಿದ್ದಾರಲ್ಲ ರಾಜರುಗಳಿಗೆ, ಅವ್ರಿಗೆ ಮಾತ್ರ ನಾನು ಎಳ್ಳು ನೀರು ಕೊಡೋಕ್ಕಾಗೋಲ್ಲ, ಒಬ್ಬರ ಇಬ್ಬರ ಎಲ್ಲರೂ ಸತ್ತೋಗ್ತಾರೆ ಅಂತ ಆ ಧ್ವನಿ. ತುಂಬ ಚೆನ್ನಾಗಿರ್ತಕ್ಕಂಥ ಪದ್ಯ, ಬಹಳ ಮಾರ್ಮಿಕವಾದದ್ದು. ಆಗ ದುರ್ಯೋಧನ, ದುಶ್ಯಾಸನ ಮತ್ತು ಶಕುನಿ ಮೂವರು ಕೂಡ ಪ್ರವೇಶ ಮಾಡ್ತಾರೆ. ಅವರಿಗೆ ತುಂಬ ಸಂತೋಷ ಆಗಿದೆ ಅಭಿಮನ್ಯುವಿನ ವಧೆಯಿಂದ. ಹಾಗಾಗಿ ಅವರು ಬಹಳ ಸಂತೋಷಪಟ್ಟು ಪ್ರವೇಶ ಮಾಡ್ತಾರೆ. ಅವರ ಹರ್ಷಧ್ವಾನಗಳು ವೃದ್ಧಾ ಪಾಂಡುಸುತಾ ಜಯದ್ರಥ ಬಲೇನ ಆಕ್ರಮ್ಯ ಶತ್ರೋರ್ಬಲಂ ಸೌಭದ್ರೇ ವಿನಿಪಾತಿತೆ ಶರಶತಕ್ಷೇಪೈ ದ್ವಿತೀಯೇ ಅರ್ಜುನೇ ಪ್ರಾಪ್ತೈಶ್ಚ ವ್ಯಸನಾನಿ ಭೀಷ್ಮಪತನಾದ್ ಅಸ್ಮಾಭಿ ಅದ್ಯಾಹವೇ ತೀವ್ರ ಶೋಕಶರ ಕೃತ ಖಲು ಮನಃ ತೇಷಾಂ ಸುತೋತ್ಸಾದನಾತ್. ಪಾಂಡವರು ಜಯದ್ರಥನಿಂದ ತಡೆಯಲ್ಪಟ್ಟರು. ಮತ್ತೊಬ್ಬ ಅರ್ಜುನನಂತಿದ್ದ ಆ ಅಭಿಮನ್ಯು ಹತನಾದ. ಭೀಷ್ಮನ ವಧೆಯಿಂದ ನಮಗಾದ ನೋವು ಇವತ್ತು ತೀರ್ತು. ಹೀಗಾಗಿ ಪಾಂಡವರ ಸೇನೆಗೂ ಕೂಡ ಶೋಕ ಅನ್ನುವ ಬಾಣ ನಮ್ಮಿಂದ ಪ್ರೇಷಿಸಲ್ಪಟ್ಟು ನಾವು ಶೋಕ ಬಾಣವನ್ನು ಅವರಿಗೆ ಬಿಟ್ಟು ಅವರು ಸಂಕಟ ಪಡ್ತಾ ಇದ್ದಾರೆ, ನಮಗೆ ನೆಮ್ಮದಿ ಬಂತು ಅನ್ನುವ ಮಾತನ್ನು ಹೇಳ್ತಾ ಇದ್ದಾನೆ. ಜಯದ್ರಥೇನಾದ್ಯ ಮಹತ್ಕೃತಂ ಮರಣೆ ನೃಪೈ ಅಸಂಭಾವಿತಮಾತ್ಮ ಪೌರುಷಂ. ಜಯದ್ರಥ ಇಂದು ಅಸಾಧಾರಣವಾಗಿ ಯುದ್ಧ ಮಾಡ್ದ, ವೈರಿಗಳನ್ನೆಲ್ಲ ಲೀಲಾಜಾಲವಾಗಿ ಎದುರಿಸ್ದ ಅಂತ ಹೇಳ್ತಾ ಇದ್ದಾನೆ ಶಕುನಿ. ದುರ್ಯೋಧನ ಕೂಡ ದುಶ್ಯಾಸನ ಜೊತೆಗೆ ತುಂಬ ಸಂತೋಷಪಟ್ಟು ಒಂದು ಕಡೆ ಕೂತ್ಕೊಳ್ತಾ ಇದ್ದಾನೆ. ಕಾಮಂ ನ ತಸ್ಯ ರುಚಿತಃ ಕುಲವಿಗ್ರಹೋಯಂ ಅಸ್ಮಾನ್ ಅಶ್ಚ ಗರ್ಹಯತಿ ಸ ಪ್ರಿಯ ಪಾಂಡವತ್ವಾತ್ ಯುದ್ಧೋತ್ಥಿತೈ ಜಯಮವಾಪ್ಯ ತುಲ್ಯರೂಪಂ ಏವಂ ಪ್ರಹೃಷ್ಟವದನೈ ಅಭಿಗಂತುಮೇನಂ. ಈಗ ನಮ್ಮ ಅಪ್ಪನ ನೋಡೋಕ್ಕೆ ನಮಗೆ ಬೇಜಾರಾಗುತ್ತೆ, ಅವನಿಗೆ ಯುದ್ಧ ಇಷ್ಟ ಇಲ್ಲ, ನಮ್ಮನ್ನು ಸದಾ ಬೈತಾ ಇರ್ತಾನೆ. ಈಗ ಈ ಸಂತೋಷದಿಂದ ಅವನನ್ನು ನೋಡಿ ಗೇಲಿ ಮಾಡೋದೊಂದು ರೀತಿ ಚೆನ್ನಾಗಿರುತ್ತದೆ ಅಂತ ಹೇಳ್ಬಿಟ್ಟು ದುರ್ಯೋಧನ ಅಂದುಕೊಳ್ತಾನೆ. ಶಕುನಿ ಕೂಡ ತುಂಬ ಸಂತೋಷಪಟ್ಟು ಈ ಸೂಚನೆಯನ್ನು ಕೊಡ್ತಾನೆ. ಒಟ್ಟಿನಲ್ಲಿ ಇವರೆಲ್ಲರೂ ಸೇರಿ ತಮ್ಮ ಹಿರಿಯನಾದ ಧೃತರಾಷ್ಟ್ರನಿಗೆ ನಮಸ್ಕಾರ ಮಾಡಬೇಕು ಅಂತ ಬರ್ತಾರೆ. ದುರ್ಯೋಧನ ಮತ್ತು ದುಶ್ಯಾಸನರಿಬ್ಬರೂ ನಮಸ್ಕಾರ ಮಾಡ್ತಾರೆ. ದುರ್ಯೋಧನೋಹಂ ಅಭಿವಾದಯೇ ದುಶ್ಯಾಸನೋಹಂ ಅಭಿವಾದಯೇ ಅಂತ. ಶಕುನಿ ಕೂಡ ಶಕುನಿರಹಂ ಅಭಿವಾದಯೇ ಅಂತಾನೆ. ಆದರೆ ಯಾರಿಗೂ ಆಶೀರ್ವಾದ ಮಾಡಲಿಲ್ಲ. ಯಾಕೆ ಆಶೀರ್ವಾದ ಮಾಡಲಿಲ್ಲ ಅಂತ ಕೇಳ್ತಾನೆ. ಕಥಂ ನ ಆಶೀರ್ವಚನ ಪ್ರಯುಜ್ಯತೆ ಸೌಭದ್ರೇ ನಿಹತೆ ಬಾಲೆ ಹೃದಯೇ ಕೃಷ್ಣಪಾರ್ಥಯೋ ಜೀವಿತೆ ನಿರಪೇಕ್ಷಾಣಂ ಕಥಮಾಶಿ ಪ್ರಯುಜ್ಯತೆ. ಪಾರ್ಥರಿಗೆ ಪ್ರಿಯನಾದಂತಹ ಹೃದಯಪ್ರಾಯನಾದ ಅಭಿಮನ್ಯು ಸತ್ತಿರುವಾಗ ಇನ್ನು ಬದುಕೇ ನಿಮಗೆ ಬೇಡ ಅನ್ನುವಾಗ ನನ್ನ ಆಶೀರ್ವಾದ ಯಾಕೆಯ್ಯ ಬೇಕು? ಅರ್ಜುನನ ಮಗನನ್ನು ಕೊಲ್ಲೋದು ಅಂದರೆ ಬದುಕು ಬೇಡ ಅಂತ ತೀರ್ಮಾನ ಮಾಡಿಕೊಳ್ಳೋದು ಅಂತ. ಇದೇನು ಹೀಗೆ ಮಾಡ್ತೀರಾ ಅಂತ ದಬಾಯಿಸ್ತಾರೆ. ಏಕಾಕುಲೇಸ್ಮಿನ್ ಬಹುಪುತ್ರನಾಥೆ ಲಬ್ಧ್ವಾಸುತ ಪುತ್ರ ಶತಾದ್ವಿಶಿಷ್ಟ ಸಾ ಬಾಂಧವಾನಾಂ ಭವತಾಂ ಪ್ರಸಾದಾತ್ ವೈಧವ್ಯಮಶ್ಲಾಘ್ಯಂ ಅವಾಪ್ಸ್ಯತೀತಿ. ಯಾಕೆ ಅಂತಲ್ಲ ನನಗೆ ಬೇಜಾರು. 100 ಜನ ಹುಟ್ಟಿದ್ರಿ ನೀವು, ಇವರ ಮಧ್ಯೆ ಅಪೂರ್ವವಾಗಿ ಒಬ್ಬಳು ಮಗಳು ಅಂತ ಹುಟ್ಟಿದಳು. ಆ ಮಗಳಿಗೆ ನೀವು ವೈಧವ್ಯವನ್ನು ಹೀಗೆ ಅನುಗ್ರಹ ಮಾಡ್ತಾ ಇದ್ದೀರಿ ಅಂತ ಆದಮೇಲೆ ಇದನ್ನು ಕಂಡು ನನಗೆ ಬೇಸರ ಅಲ್ಲದೆ ಇನ್ನೇನು. ಭವತಾಂ ಪ್ರಸಾದಾತ್, ನಿಮ್ಮ ಅನುಗ್ರಹದಿಂದ ವೈಧವ್ಯಂ ಅಶ್ಲಾಘ್ಯಂ ಅವಾಪ್ಸ್ಯತಿ ಏಕಾಸ, ಅದರಿಂದ ನನಗೆ ಬಂದಂಥ ಸಂಕಟ. ಜಯದ್ರಥನಿಗೇನಾಯ್ತಂತೆ? ತೇನ ಕಿಲ ವರ ವಿದಗ್ಧೇನ ವೃದ್ಧ ಪಾಂಡವ. ಅವನೇ ತಾನೇ ಶಿವವರ ದರ್ಪಿತನಾಗಿ ಪಾಂಡವರನ್ನು ತಡೆದ. ಹೌದು, ಇನ್ನು ಬೇಕಾದಷ್ಟು ಜನ ಬಹೂನಾಂ ಸಮವೇತಾನಾಂ ಕಸ್ಮಿನ್ ನಿರ್ಘಣಮಾತ್ಮನಾಂ ಬಾಲೇ ಪುತ್ರೇ ಪ್ರಹರತಾಂ ಕಥಂ ನ ಪತಿತಾ ಭುಜಾ. ಅಲ್ಲ, ನಾಚಿಕೆ ಇಲ್ಲ ನೀವು. ಇಷ್ಟು ಜನ ಸೇರಿ, ಷಡ್ರಥಿಕರು, ಅತಿರಥರು, ಮಹಾರಥರು 6 ಜನ ಸೇರಿ ಇನ್ನಷ್ಟು ಸೈನಿಕರು ರಾಜರುಗಳು ಬೆಂಬಲವಾಗಿರುವಾಗ ಅರಥನನ್ನು, ಕವಚಹೀನನನ್ನು, ನಿರಾಯುಧನನ್ನು ಕೊಂದರಲ್ಲ, ನಾಚಿಕೆ ಆಗೋಲ್ಲ? ನಿಮ್ಮ ತೋಳು ಬೀಳಲಿಲ್ವ? ಕಥಂನ ಪತಿತಾ ಭುಜ, ಆ ಮಾತು ನೋಡಿ, ನಿಮ್ಮ ಕೈ ಬಿದ್ದೋಗಲಿಲ್ಲ. ಆ ಇಡಿಯಂ ಅಷ್ಟು ಚೆನ್ನಾಗಿದೆ. ದುರ್ಯೋಧನ ಹೇಳ್ತಾನೆ, ತಾತ ವೃದ್ಧಂ ಭೀಷ್ಮಂ ಛಲೈರ್ ಹತ್ವ ತೇಷಾಂನ ಪತಿತಾ ಭುಜಾ ಹತ್ವಾಸ್ಮಾಕಂ ಪತಿಷ್ಯಂತಿ ತಮ ಬಾಲ ಪರಾಕ್ರಮಂ. ಅಲ್ಲ, ವೃದ್ಧನು ಕುಲಕ್ಕೆ ಹಿರಿಯನೂ ಆದ ಭೀಷ್ಮನನ್ನು ಮೋಸದಿಂದ ಕೊಂದಂಥ ಪಾಂಡವರಿಗೆ ಕೈ ಬಿದ್ದೋಗಲಿಲ್ಲ. ಇನ್ನು ಬಾಲನಾಗಿದ್ದರೂ ಅಬಾಲ ಪರಾಕ್ರಮನಾದ ಅಭಿಮನ್ಯುವನ್ನು ಕೊಂದ ನಮ್ಮ ತೋಳುಗಳು ಬಿದ್ದೋಗುತ್ತವಾ ಅಂತ ಕೇಳ್ತಾನೆ.
ಆ ಮಾತಿಗೆ ಮಾತು ಉತ್ತರ ಕೊಡೋದು ನೋಡಿ. ಪಂಚ್ ಅಂದರೆ ಪಂಚ್, ಅನುಷ್ಠುಪ್ ಛಂದಸ್ಸು ಅಷ್ಟು ಸೊಗಸಾದದ್ದು, ತುಂಬ ಚಿಕ್ಕದು. ಆದರೆ ರಸೋತ್ಕಟವಾಗಿ ನಿರ್ವಾಹ ಮಾಡೋದು ಯಾವ ಛಂದಸ್ಸಾದರೂ ಕಷ್ಟ, ನೀರಸವಾಗಿ ಬರೆಯೋಕ್ಕೆ ಯಾವ ಛಂದಸ್ಸಾದರೂ ಸುಲಭ. ಆ ಸ್ಪಾಂಟಿನಿಟಿ ಇನ್ ಆನ್ಸರಿಂಗ್ ಇದೆಯಲ್ಲ, ಅದೆಷ್ಟು ಚೆನ್ನಾಗಿದೆ. ಹಾಗೆ ಹೇಳ್ತಾನೆ, ಅಪ್ಪ ಭೀಷ್ಮಸ್ಯ ನಿಪಾತನಂ ಅಭಿಮನ್ಯೋಶ್ಚ ವದಃ ಸಮಃಕಿಂ. ಭೀಷ್ಮ ಮತ್ತು ಅಭಿಮನ್ಯು ಸತ್ತಿದ್ದು ಒಂದೇ ರೀತಿನ? ಕಥಂ ನ ಸಮಃ, ಹೇಗಲ್ಲ? ಶ್ರೂಯತಾಂ, ಕೇಳು. ಸ್ವಚ್ಛಂದ ಮೃತ್ಯುರ್ ನಿಹತೋ ಹಿ ಭೀಷ್ಮ. ಅವನು ತನ್ನ ಮೃತ್ಯುವನ್ನು ತಾನೇ ಬಯಸಿದ ಇಚ್ಛಾಮರಣಿ ಭೀಷ್ಮ. ಸ್ವೇನೋಪದೇಶೇನ ಕೃತಾತ್ಮತುಷ್ಟಿ, ತಾನೇ ಪಾಂಡವರಿಗೆ ಹೇಳ್ದ ಹೇಗೆ ಬೀಳ್ತೀನಿ ಅಂತನ್ನುವಂಥದ್ದು. ಅಯಂತು ಬಾಲಃ ಕುರುವಂಶನಾಥಃ ಚಿನ್ನೋರ್ಜುನಸ್ಯ ಪ್ರಥಮ ಪ್ರವಾಲಃ. ಆದರೆ ಇವನು ಬಾಲಕ, ಬದುಕಿನಲ್ಲಿ ಆಸೆ ಇಟ್ಟುಕೊಂಡವನು, ಕುರುವಂಶಕ್ಕೆ ಬೆಳಕಾಗುವಂಥವನು, ಅರ್ಜುನನ ಮೊದಲ ಕುಡಿ. ಅರ್ಜುನಸ್ಯ ಪ್ರಥಮ ಪ್ರವಾಲ. ಪ್ರವಾಲ ಅಂದರೆ ಹವಳ ಅಂತ, ಕುಡಿ ಅಂತ ಎರಡರ್ಥ. ಕುಡಿ ಕೆಂಪಗಿರುತ್ತೆ, ಹವಳವೂ ಕೆಂಪಗಿರುತ್ತದೆ. ಆ ಕಾರಣದಿಂದ ಎರಡಕ್ಕೂ ಒಂದೇ ಹೆಸರು. ಮತ್ತು ಹವಳವೂ ಬಳ್ಳಿಯಾಗಿ ಬೆಳೆಯುತ್ತದೆ ಅಲ್ವೇ. ಹೀಗಾಗಿ ಅರ್ಜುನನ ಪ್ರಥಮ ಪ್ರವಾಲ, ಮೊದಲ ಕುಡಿ, ಬದುಕುವ ಬಯಕೆ ಇದ್ದದ್ದು, ಅದಕ್ಕೆ ಈ ರೀತಿ ಸಾವು ಬಂದಿದ್ದು ತಪ್ಪಲ್ವಾ ಅಂತ. ಬಾಲೋ ಬಾಲ ಇತಿ ಮತ್ತೆ ಮಗು ಮಗು ಅಂತೀವಲ್ಲ, ಅಭಿಮನ್ಯು ಹಾಗಲ್ಲ, ಅವನು ಮಹಾಪರಾಕ್ರಮಿಯಾಗಿದ್ದ ಅಂತ. ಇಷ್ಟು ತೇಜಸ್ವಿಯಾಗಿ ಯುದ್ಧ ಮಾಡಿದ. ಸರ್ವೇಷಾಂ ನ ಪಶ್ಯತಾಂ ಯುದ್ಧತಾಂಚ ವ್ಯಾಯಾಮುಷ್ಣಂ ಗೃಹ್ಯ ಚಾಪಂ ಕರೇಣ ಸೂರ್ಯೇಣೇವಾಭ್ಯಾಗತೈ ಅಂಶುಜಾಲೈ ಸರ್ವೇ ಬಾಣೈ ಅಂಕಿತ ಭೂಮಿಪಾಲಾ. ತುಂಬ ಚೆನ್ನಾಗಿದೆ ಪದ್ಯ. ನಾವು ನೋಡ್ತಾನೆ ಇದ್ದಂತೆ, ನಾವು ಯುದ್ಧ ಮಾಡ್ತಾನೆ ಇದ್ದಂತೆ, ಸರ್ವೇಷಾಂನ ಪಶ್ಯತಾಂ ಯುದ್ಧತಾಂಚ, ನಾವು ನೋಡ್ತಿದ್ದಂತೆ, ಯುದ್ಧ ಮಾಡ್ತಾ ಇದ್ದಂತೆ ಏನು ಮಾಡಿಬಿಟ್ಟ ಅಂತಂದರೆ, ಸೂರ್ಯೇಣೇವ ಅಭ್ಯಾಗತೈ ಅಂಶುಜಾಲೈ, ಸೂರ್ಯನಿಂದ ಈಗಷ್ಟೇ ಕಿರಣಗಳು ಎದ್ದು ಬರ್ತಾ ಇವೆಯೋ ಅನ್ನುವಂತೆ ನಾವೆಲ್ಲರೂ ಕೂಡ ಬಾಣಗಳಿಂದ ಮುಚ್ಚಲ್ಪಟ್ವಿ. ನೋಡ್ತಾ ಇದ್ದಂತೆ, ಯುದ್ಧ ಮಾಡ್ತಿದ್ದಂತೆ ನಮ್ಮ ಮೈಯನ್ನೆಲ್ಲ ತುಂಬಿಬಿಟ್ಟ ಬಾಣಗಳಿಂದ. ಯಾವ ರೀತಿ? ವ್ಯಾಯಾಮೋಷ್ಣಂ ಗೃಹ್ಯ ಚಾಪಂ ಕರೇಣ. ಅದು ಬಾಗಿಸಿ ಸೆಳೆದು ಬಿಲ್ಲು ಬಿಸಿಯಾಗಿತ್ತು ಅಂತ. ವ್ಯಾಯಾಮೋಷ್ಣಂ ಚಾಪಂ ಅಂತ. ಇದು ತುಂಬ ಚೆನ್ನಾಗಿದೆ. ಸಾಮಾನ್ಯವಾಗಿ ಒಂದು ಪದಾರ್ಥವನ್ನು ಬಹಳ ಬಳಸಿದ್ರೆ ಬಿಸಿಯಾಗುತ್ತದೆ, ಫ್ರಿಕ್ಷನ್ ಇರುತ್ತಲ್ವ, ಆ ಘರ್ಷಣೆಯ ಕಾರಣ ಸೆಳೆದು ಆ ಕೈಯಲ್ಲಿ ಹಿಡಿದು ಬಾಗಿಸಿ ಬಿಲ್ಲು ಬಿಸಿಯಾಗಿತ್ತು ಅಂತ. ಥರ್ಮಲ್ ಫೆಟೀಗಿಂದ ಥರ್ಮಲ್ ಇಂಡಕ್ಷನ್ ಆಗಿ ಬಿಸಿ ಆದಂಥದ್ದು ಅನ್ನುವಂಥದ್ದು. ಇಲ್ಲಿ ಒಂದು ಕಡೆ ಅಪಾಣನೀಯ ಪ್ರಯೋಗ ಇದೆ. ವ್ಯಾಯಾಮೋಷ್ಣಂ ಗೃಹ್ಯ ಚಾಪಂ ಕರೇಣ. ಗೃಹ್ಯ ಅನ್ನುವಲ್ಲಿ ಅದು ಗೃಹೀತ್ವ ಅಂತ ಆಗಬೇಕು, ಇಲ್ಲದ್ರೆ ಸಂಗೃಹ್ಯ ಪರಿಗೃಹ್ಯ ಅಂತ ಆಗಬೇಕು. ಅರೆ ಈ ಶಾಲಿನಿ ಛಂದಸ್ಸಿಗೆ ಹಾಗೆಲ್ಲ ಸೇರಿಸಿದ್ರೆ ಛಂದಸ್ಸು ಕೆಡುತ್ತೆ. ಹೀಗಾಗಿ ರಾಮಾಯಣ ಮಹಾಭಾರತಾದಿಗಳಲ್ಲಿ ಈ ಥರದ ಆಶ್ಯ ರೂಪಗಳು ಬರ್ತವೆ. ಅಂದರೆ ಈಗ ಪಠಿತ್ವ ಅಂತನ್ಬೇಕು, ಪಠ್ಯ ಅಂತಂದುಬಿಟ್ರೆ ಆಗುವಂಥದ್ದಲ್ಲ. ಈ ಥರದ ಲೆಬಂತ ರೂಪಗಳಂತೆ ಬಳಸುವಂಥದ್ದು ಆಗೋಲ್ಲ, ತಪ್ಪಾಗುತ್ತದೆ. ಲೆಬಂತ ಕೃದಂತ ಮಾಡಬೇಕಾದ್ರೆ ಉಪಸರ್ಗ ಇರಬೇಕು ಅಂತ ನಿಯಮ. ಈ ಥರದ್ದೆಲ್ಲ ಭಾಸನ ವಿಶೇಷತೆ, ಪ್ರಾಚೀನವಾದದ್ದರ ಸೂಚನೆ ಅಂತಲೂ ಹೇಳ್ತಾರೆ. ಇರಲಿ. ಆಮೇಲೆ ದುರ್ಯೋಧನ ಹೇಳ್ತಾನೆ, ಏನು ಮಾಡ್ತಾನೆ ಅರ್ಜುನ ಇವಾಗ ಅಂತ. ತತ್ಕರಿಷ್ಯತಿ ಯತ್ ಸಾವಶೇಷ ಆಯುಷೋ ದ್ರಕ್ಷತ. ಅರ್ಜುನ ಏನು ಮಾಡ್ತಾನೆ ಅನ್ನೋದು ಆಯುಸ್ಸಿದ್ರೆ ನೀವು ನೋಡಿ ಅಂತಂತಾನೆ. ಯಾವನು ಅರ್ಜುನ ಅಂತಂತಾನೆ. ಅರ್ಜುನ ನಿನಗೆ ಗೊತ್ತಿಲ್ವಾ? ಇಲ್ಲ ಗೊತ್ತಿಲ್ಲ ಅಂತಾನೆ. ನೋಡಿ ಆ ವ್ಯಂಗ್ಯ ಹೇಗೆ ಹೋಗುತ್ತೆ. ಅರ್ಜುನ ನಿಮಗೆ ಆಯುಷ್ಯ ಇದ್ದರೆ ನೋಡ್ತೀರಂತೆ ಏನು ಮಾಡ್ತಾನೆ ಅಂತ. ಯಾವಂತಾನೆ ಅರ್ಜುನ? ಏನು ಮಹಾ ಅರ್ಜುನ ಯಾರು ಗೊತ್ತಿಲ್ವ ನಿನಗೆ? ನನಗೇನೂ ಗೊತ್ತಿಲ್ಲ, ಹೇಳು ಇವನು ಯಾರು ಅಂತ. ಆಗ ಧೃತರಾಷ್ಟ್ರ ಹೇಳ್ತಾನೆ, ತೇನ ಅಹಮಪಿ ನ ಜಾನೆ. ನನಗೂ ಆಗಿದ್ದರೆ ಗೊತ್ತಿಲ್ಲ, ನಿನಗೆ ಅರ್ಜುನ ಗೊತ್ತಿಲ್ಲ ಅಂದರೆ ನನಗೂ ಗೊತ್ತಿಲ್ಲ. ಆದರೆ ಕಿಂತು ಅರ್ಜುನಸ್ಯ ಬಲವೀರ್ಯಜ್ಞಾ ಸಂತಿ ತಾನ್ ಪೃಚ್ಛ. ಅರ್ಜುನನ ಬಲಪರಾಕ್ರಮವನ್ನು ಬಲ್ಲವರಿದ್ದಾರೆ, ಅವ್ರನ್ನ ಕೇಳು. ಏನು ಮತ್ತೆ ಬಲ ಅಂತೀಯ? ಕೋ ಅರ್ಜುನಸ್ಯ ಬಲವೀರ್ಯಜ್ಞಾ ಕೆ ಅರ್ಜುನಸ್ಯ ಬಲವೀರ್ಯಜ್ಞಾ ಮಯಾ ದ್ರಷ್ಟವ್ಯಾ ಮಯಾ ಪ್ರಷ್ಟವ್ಯಾ. ಯಾರು ಅರ್ಜುನ ಪರಾಕ್ರಮ ವೇತ್ತರು, ಅವ್ರನ್ನ ಯಾರು ನೋಡಬೇಕು, ನಾನು ಕೇಳಬೇಕು. ಶ್ರೂಯತಾಂ, ಕೇಳು. ಶಕ್ರಂ ಪೃಚ್ಛ ಪುರಾ ನಿವಾತ ಕವಚ ಪ್ರಾಣೋಪಹಾರಾರ್ಚಿತಂ ಪೃಚ್ಛಾಸ್ತ್ರೈ ಪರಿತೋಷಿತಂ ಬಹುವಿಧೈ ಕೈರಾತರೂಪಂ ಹರಂ ಪೃಚ್ಛಾಗ್ನಿಂ ಭುಜಗಾಹುತಿ ಪ್ರಣೀನಂ ಯಸ್ಯಾರ್ಪಿತ ಕಾಂಡವೇ ವಿದ್ಯಾ ರಕ್ಷಿತ ಮಧ್ಯ ಏನ ಚ ಜಿತಸ್ತ್ವಂ ಪೃಚ್ಛ ಚಿತ್ರಾಂಗದಂ. ತುಂಬ ಚೆನ್ನಾಗಿದೆ ಪದ್ಯ. ಆ ಒಂದು ವ್ಯಂಗ್ಯ ಕಟಿಕಿ ಅಷ್ಟು ಚೆನ್ನಾಗಿದೆ. ಶಕ್ರಂ ಪೃಚ್ಛ,
ಇಂದ್ರನನ್ನು ಕೇಳು. ಯಾವನನ್ನು ನಿವಾತ ಕವಚ ಕಾಲಕೇಯಾದಿ ರಾಕ್ಷಸರ ಪ್ರಾಣವನ್ನು ಕೊಡುಗೆಯಾಗಿ ಕೊಡುವ ಮೂಲಕ ಪೂಜಿಸಿದನೋ ಇಂದ್ರನನ್ನು, ಆ ಇಂದ್ರನನ್ನು ಕೇಳು. ಖಾಂಡವ ವನ ದಹನ ಕಾಲದಲ್ಲಿ ಇಂದ್ರ ಸೋತಿದ್ದ ಬೇರೆ. ಮತ್ತು ಇಂದ್ರ ನನ್ನ ಕೈಲಾಗೋಲ್ಲ ಯುದ್ಧ ಮಾಡೋಕ್ಕೆ ಕಾಲಕೇಯ ನಿವಾತ ಕವಚರ ಜೊತೆಗೆ ಅಂತ ಇವನನ್ನು ಕರೆಸ್ಕೊಂಡು ಯುದ್ಧ ಮಾಡಿ ಗೆದ್ದನಲ್ಲ, ಆ ಇಂದ್ರನ ಕೇಳು. ಮತ್ತು ಕೈರಾತ ರೂಪಂ ಹರಂ ಪೃಚ್ಛ ಸ್ತ್ರೀ ಪರಿತೋಷಿತಂ, ಇವನ ಧನುರ್ವಿದ್ಯೆಯಿಂದ ಮಲ್ಲವಿದ್ಯೆಯಿಂದ ಸಂತುಷ್ಟನಾದ ಕಿರಾತ ವೇಷಧಾರಿಯಾದ ಶಿವನನ್ನು ಕೇಳು. ಅಗ್ನಿಂ ಪೃಚ್ಛ, ಅಗ್ನಿ ಅವನು ಖಾಂಡವ ದಹನ ಮಾಡಿದ್ನಲ್ಲ ಅವನು ಕೇಳು. ಅವನ ತೃಪ್ತಿಗೋಸ್ಕರವಾಗಿ ತಕ್ಷಕನ ಮಗನನ್ನೂ ಸೇರಿದಂತೆ ಹೆಂಡತಿಯನ್ನು ಸೇರಿದಂತೆ ಎಲ್ಲವನ್ನು ನಿಶೇಷವಾಗಿ ಬಲಿಗೊಟ್ಟನಲ್ಲ, ಆ ಖಾಂಡವಾಗ್ನಿ ದಾಹಕನಾದ ಖಾಂಡವನ ದಾಹಕನಾದ ಅಗ್ನಿಯನ್ನು ಕೇಳು. ಮತ್ತು ಇನ್ನು ಕೊನೆಗೆ ನೀನು ಯಾವ ಚಿತ್ರಾಂಗದ, ಇಲ್ಲಿ ಚಿತ್ರಾಂಗದ ಅಲ್ಲ ವಸ್ತುತಃ ಅಲ್ಲಿ ಅಂಗಾರಪರ್ಣ ಚಿತ್ರರಥ ಅಂತ ಮಹಾಭಾರತದಲ್ಲಿ ಬರುತ್ತೆ, ಇಲ್ಲೇನೋ ಚಿತ್ರಾಂಗದ ಅಂತ ಹೇಳಿದ್ದಾನೆ. ಇವರೆಲ್ಲ ಗಂಧರ್ವರು. ಯಾವ ಗಂಧರ್ವ ನಿನ್ನನ್ನು ಘೋಷಯಾತ್ರೆಯಲ್ಲಿ ಸೋಲಿಸಿ ಎಡೆಮುರಿ ಕಟ್ಟಿದ, ಆ ಗಂಧರ್ವನನ್ನು ಸೋಲಿಸಿ ಬಿಡಿಸಿಕೊಂಡು ನಿನ್ನ ಪ್ರಾಣ ಜೀವಗಳನ್ನಾಗಿದ್ದ ನಿನಗೆ ಕೊಟ್ಟನಲ್ಲ ವಾಪಸ್ಸು ಆ ಅರ್ಜುನ, ಅಂಥವನು. ಹಾಗಾಗಿ ಆ ಗಂಧರ್ವನನ್ನು ಕೇಳು. ವಿದ್ಯಾ ರಕ್ಷಿತ ಮಧ್ಯೆ ಏನಚ್ಚ ಜಿತಸ್ತ್ವಂ, ನೀನು ಯಾವರಿಂದ ಇವತ್ತು ಉಸಿರಾಡ್ತಾ ಇದೆಯೋ ಅದಕ್ಕೆ ಕಾರಣನಾದಂಥವನು ಗಂಧರ್ವರಾಜನನ್ನು ಗೆದ್ದವನನ್ನು ಅವನನ್ನು ಕೇಳು ಅಂತಂತಿದ್ದಾನೆ. ಯದ್ಯೇತದ್ವೀರ್ಯಂ ಅರ್ಜುನಸ್ಯ ಕಿಮಸ್ಮಾಕಂ ಬಲೇನ ಸಂತಿ ಪ್ರತಿಯುದ್ಧಾರ. ಅರ್ಜುನಿಗಿಂತ ದೊಡ್ಡ ಬಲ ಪರಾಕ್ರಮಿಗಳು ಅವನ ಎದುರಾಳಿಗಳು ನಮ್ಮಲ್ಲಿಲ್ವಾ? ಯಾರಪ್ಪ ಇದ್ದಾರೆ? ನಾನು ಕರ್ಣ ಇವ ತಾವತ್, ಕರ್ಣನೇ ಇದ್ದಾನಲ್ಲ. ಅಹೋ ಹಾಸ್ಯ ಖಲು ತಪಸ್ವಿ ಕರ್ಣ, ಅಯ್ಯೋ ವಾಟ್ ಎ ಜೋಕ್. ನೋಡಿ, ಅಹೋ ಹಾಸ್ಯ ವಾಟ್ ಎ ಜೋಕ್ ಅಂತನ್ನುವ ಅಷ್ಟು ಇಡಿಯಮ್ಯಾಟಿಕ್ ಆದಂಥದ್ದು. ಬಡಪಾಯಿ ಕರ್ಣ ಅವನಿಯಲ್ಲಿ ಯಾಕೆ? ಏನು ಕರ್ಣನಲ್ಲಿರುವಂಥ ಕೊರತೆ? ಶಕ್ರೋಪನೀತ ಕವಚೋ ಅರ್ಧರ್ಥಃ ಪ್ರಮಾದಿ ವ್ಯಾಜೋಪಲಬ್ಧ ವಿಫಲಾಸ್ತ್ರ ಬಲೋ ಘೃಣಾವಾನ್ ಕರ್ಣೋರ್ಜುನಸ್ಯ ಕಿಲ ಯಾಸ್ಯತಿ ತುಲ್ಯ ಭಾವಂ ಯದ್ಯಸ್ತ್ರದಾನ ಗುರವೋ ದಹನೇಂದ್ರ ರುದ್ರಾಹ. ಆಹಾ, ಇಂದ್ರನಿಗೆ ಕವಚ ಕುಂಡ್ಲ ಕೊಟ್ಟು ಅರ್ಧರಥನಾಗಿದ್ದಾನೆ, ಖಾಲಿಯಾಗಿದ್ದಾನೆ. ಶಸ್ತ್ರಾಸ್ತ್ರಗಳೆಲ್ಲ ಅವನಿಗೆ ಮರೆತೋಗಿ ಗುರುಶಾಪದಿಂದ ಖಾಲಿಯಾಗಿದ್ದಾನೆ. ಘೃಣಾವಾನ್, ಆ ಸ್ಥಾನದಲ್ಲಿ ದಯೆ ತೋರಿಸ್ಕೊಂಡು ದಾನ ಗೀನ ಮಾಡಿಕೊಂಡು ಅವನು ಹಾಳಾಗಿದ್ದಾನೆ. ಅವನು ಇಂದ್ರ ಮತ್ತು ರುದ್ರ ಮೊದಲಾದವರೆಲ್ಲ ಯಾವ ಅರ್ಜುನನಿಗೆ ಶಸ್ತ್ರಾಸ್ತ್ರೋಪದೇಶಕರಾದ ಗುರುಗಳಾದರೋ ಅಂಥ ಅರ್ಜುನನಿಗೆ ಇವನು ಮಲ್ಲನ, ಪ್ರತಿಮಲ್ಲನ ಏನು ಅಂತಂತಾನೆ. ಏನು ಮಾಡೋದು ಹಾಗಿದ್ದರೆ? ಶಕುನಿ ಇದಾನಲ್ಲ, ಶಕುನಿರೇಶ ವ್ಯಾಹರತಿ. ಆಯಿತು, ಶಕುನಿನೇ ಮಾಡ್ತಾನೆ ನಿನಗೆ. ತ್ವಯಾ ಹಿ ಯತ್ಕೃತಂ ಕರ್ಮ ಸತತಂ ದ್ಯೂತಶಾಲಿನ ತತ್ಕುಲಸ್ಯಸ್ಯ ವೈರಾಗ್ನಿ ಬಾಲೇಶ್ವಪಿನ ಶಾಮ್ಯತಿ. ಹೌದಯ್ಯ, ನೀನು ಯಾವ ಪಗಡೆಗಳಿಂದ ಎಬ್ಬಿಸಿದೆಯಲ್ಲ ಬೆಂಕಿ, ಅದೀಗ ಮಕ್ಕಳನ್ನೂ ಬಲಿ ತಗೋತಾ ಇದೆ. ಅಷ್ಟೇ ನೀನು ಮಾಡಿದ ಉಪಕಾರ ಅಂತಾನೆ. ಅಷ್ಟೊತ್ತಿಗೆ ಭೂಮಿ ಕಂಪಿಸುತ್ತದೆ. ಏನು ಅಂತಂದಾಗ ಧೃತರಾಷ್ಟ್ರ ಹೇಳ್ತಾನೆ, ಸುವ್ಯಕ್ತಂ ನಿಹತಂ ದೃಷ್ಟ್ವಾ ಪೌತ್ರಂ ಆಯಸ್ತ ಚೇತಸಃ ಉಲ್ಕಾರೂಪಾ ಪತಂತ್ಯೇತೆ ಮಹೇಂದ್ರ ಅಶ್ರುಬಿಂದವ. ಮೊಮ್ಮಗನ ಸಾವನ್ನು ಕಂಡು ಇಂದ್ರ ಉಲ್ಕೆಯ ರೂಪದಿಂದ ಕಣ್ಣೀರು, ಬಿಸಿಗಣ್ಣೀರು ಸುರಿಸ್ತಾ ಇದ್ದಾನೆ ಅನಿಸುತ್ತೆ. ಮೀಟಿಯರ್ ಅಂದರೆ ಉಲ್ಕೆಗಳು, ಆಕಾಶಕಾಯಿಗಳು ಬೀಳ್ತಾ ಇವೆ ಅನ್ನುವ ಮಾತು ಬರುತ್ತೆ. ಆಗ ಇಲ್ಲ ಪಾಂಡವ ಪಕ್ಷದಲ್ಲಿ ಏನೋ ಕೋಲಾಹಲ ನಡೀತಾ ಇದೆ ಅಂತ. ಅದು ಏನಂದರೆ ಅರ್ಜುನನ ಪ್ರತಿಜ್ಞೆ. ಆ ಪ್ರತಿಜ್ಞೆಯ ವಿವರಗಳನ್ನು ಮತ್ತು ಇಡೀ ನಾಟಕ ಸಮಾಪ್ತಿಯನ್ನು ನಾಳೆ ನೋಡೋಣ. ಹಾಗೆಯೇ ಊರುಭಂಗ ನಾಟಕವನ್ನು ಪರಿಶೀಲಿಸೋಣ. ನಮಸ್ಕಾರ.